ಸರಿಯಾಗಿ ಕೂತ್ಕೊಳ್ಳಿ. ಈ 1 ಗಂಟೆಗಳ ಕಾಲ ನಾವು ಒಂದೂವರೆ ಗಂಟೆಗಳ ಕಾಲ ಪರಮಾತ್ಮನಿಗೋಸ್ಕರ ಒಂದು ಸಮಯವನ್ನ ಮೀಸಲಾಗಿ ಇಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಇವತ್ತಿನ ತರಗತಿನ ಆರಂಭ ಮಾಡೋಣ. ನಾನಾಗ್ಲೇ ಹೇಳಿದಾಗೆ ಇಡೀ ಡಿಸೆಂಬರ್ ಮಾಸ ನಾವು ಭಗವದ್ಗೀತೆಗೋಸ್ಕರ ಭಗವದ್ಗೀತೆ ಅರ್ಥ ಚಿಂತನೆಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ವಿಷ್ಣು ಸಹಸ್ರನಾಮ ಕ್ಲಾಸ್ ನಲ್ಲಿ ಭಗವದ್ಗೀತೆಯ ಅರ್ಥಾನುಸಂಧಾನವನ್ನು ಒಂದೊಂದು ಅಧ್ಯಾಯದ ಅರ್ಥಾನುಸಂಧಾನವನ್ನು ಮಾಡುವಂತಹ ಒಂದು ಸಂಕಲ್ಪ ಆಗಿದೆ. 2ನೇ ಚಾಪ್ಟರ್ ನಿಮ್ಗಾಗಲೇ ಹೇಳಿದಾಗೆ ಬಹಳ ದೀರ್ಘವಾದಂತಹ ಒಂದು ಚಾಪ್ಟರ್, 22 ಶ್ಲೋಕಗಳಿದೆ. ಅದಾದ ನಂತರ 18ನೇ ಅಧ್ಯಾಯನೇ ಜಾಸ್ತಿ ಅಂತ ಹೇಳೋದಾದ್ರೆ ನನ್ಗೆ ಗೊತ್ತಿಲ್ಲ ಈ 1.5 ಗಂಟೆಗಳಲ್ಲಿ ಹೇಳಕ್ಕಾಗುತ್ತೋ ಅಂತ. ಖಂಡಿತ 1.5 ಗಂಟೆಗಳಲ್ಲಿ 2ನೇ ಅಧ್ಯಾಯ ಹೇಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 37 ಶ್ಲೋಕಗಳನ್ನ ಒಂದು ಸಾರಾಂಶವನ್ನ ಕೊಡೋ ತರ ಮಾಡೋಣ. ಒಂದು ಶ್ಲೋಕದ ಬಗ್ಗೆ ಹೋದ್ರೆ ತಿಂಗಳಾನ್ಗಟ್ಲೆ ಕ್ಲಾಸ್ ಮಾಡ್ಬೇಕಾಗತ್ತೆ. ಬರೀ 2ನೇ ಅಧ್ಯಾಯದಲ್ಲೇ ಒಂದು ಸಾರಾಂಶಮಯವಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಖಂಡಿತ ನಾವು ಮಾಡೋಣ. ಸಾಧ್ಯ ಆದ್ರೆ ಒಂದು 1/4 ಗಂಟೆ ನಾವು ವಿಷ್ಣು ಸಹಸ್ರನಾಮವನ್ನು ಒಂದು 2 ನಾಮದ ಒಂದು ಅರ್ಥವನ್ನ, ಅದಕ್ಕೆ ರಿಲೇಟೆಡ್ ಆದಂತಹ ಭಾಗವತದಲ್ಲಿ ಬರುವಂತಹ ಕಥೆಗಳನ್ನು ಕೂಡ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. 5:30 ತನಕ ಆಗತ್ತೆ ಅಂತ ಭಾವಿಸಿದೀನಿ. ಇನ್ನೊಂದು 1/4 ಗಂಟೆ ಜಾಸ್ತಿ ಆದ್ರೆ 5:45 ತನಕನೂ ತರಗತಿ ಇರುತ್ತೆ. ಸಿದ್ಧರಾಗಿ ಕೂತ್ಕೊಳ್ಳಿ. ಮನೇಲೆಲ್ಲ ಹೇಳ್ಬೇಡಿ 5:45 ತನಕ ನನ್ಗೆ ಯಾರು ಡಿಸ್ಟರ್ಬ್ ಮಾಡ್ಬೇಡಿ ಅಂತ. ಆಗ್ಲಿ, ಪ್ರಾರಂಭ ಮಾಡೋಣ. ಕೈಗಳನ್ನ ಜೋಡಿಸ್ಕೊಳ್ಳಿ. 3 ಬಾರಿ ಓಂಕಾರವನ್ನು ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಗೀತಾಮೃತಂ ಅನ್ನುವಂತಹ ಈ ಒಂದು ವೇದಿಕೆಯಲ್ಲಿ ನಾವು ಭಗವದ್ಗೀತೆಯ ಗೀತೆಯ ಅಮೃತವನ್ನ ಸವಿಯೋದಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ಸೇರಿದ್ದೀವಿ. ನಾವು ಕಳೆದ ಶನಿವಾರ ಅರ್ಜುನ ವಿಷಾದ ಯೋಗದ ಒಂದು ಸಾರಾಂಶಮಯವಾದಂತಹ 1 ಗಂಟೆಗಳ ಒಂದು ಪ್ರವಚನ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅಥವಾ ಅರ್ಥಾನುಸಂಧಾನವನ್ನ ನಾವು ಮಾಡ್ಕೊಂಡ್ವಿ. ಮೊದಲಿಗೆ ದುರ್ಯೋಧನ ಬಂದು ತನ್ನ ಪೂಜ್ಯರಾದಂತಹ ಗುರುಗಳಿಗೆ ಕೇಳ್ತಾನೆ, ಯಾರ್ಯಾರು ಕೌರವರಲ್ಲಿ ಪಾಂಡವರಲ್ಲಿ ಯಾರ್ಯಾರು ಇದ್ದಾರೆ ಅವರ ಪರಿಚಯವನ್ನು ಮಾಡಿಕೊಡಿ ಅಂತ ಹೇಳಿದಾಗ, ಎರಡೂ ತಂಡದ ಒಂದು ಪರಿಚಯವನ್ನ ಹೇಗೆ ಒಂದು ನಾಟಕದಲ್ಲಿ ಒಬ್ಬ ನಿರೂಪಣೆ ಮಾಡುವವನು ಅಥವಾ ನರೇಟರ್ ಮಾಡುವವನು ಹೇಗೆ ಯಾವ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂತಹ ಒಂದು ಪರಿಚಯವನ್ನು ಮಾಡ್ತಾರೋ, ಅದೇ ರೀತಿ ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದ ಅರ್ಜುನ ವಿಷಾದ ಯೋಗದಲ್ಲಿ ಕೌರವರ ಕಡೆ ಪಾಂಡವರ ಕಡೆ ಯಾರ್ಯಾರು ಇದ್ದಾರೆ, ಎಂತೆಂತ ರಥಾನುರಥ ಗತಿಗಳು ಇಂತಹ ಶೂರರು ಇದ್ದಾರೆ ಅನ್ನೋದನ್ನ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಕೇಳಿ ತನ್ನ ಪರಿಚಯವನ್ನ ಮಾಡ್ಕೊಂತಾನೆ. ನಂತರ ಶಂಖನಾದವಾಗುತ್ತೆ. ಭೀಷ್ಮರು ಶಂಖನಾದವನ್ನು ಮಾಡಿದ್ರೆ ಪಾಂಡವರು ಬಹಳ ಅಚ್ಚುಕಟ್ಟಾಗಿ ಬಹಳ ಡಿಸಿಪ್ಲಿನ್ಡ್ ಆಗಿ ಅವರದೇ ಆದಂತಹ ಒಂದೊಂದು ಶಂಖವನ್ನ ಊದಿ ಯುದ್ಧವನ್ನ ಆರಂಭ ಮಾಡ್ತಾರೆ. ನಂತರದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಎರಡೂ ಸೈನ್ಯದ ಮಧ್ಯೆ ರಥವನ್ನ ತಗೊಂಡು ಹೋಗಿ ನಿಲ್ಲಿಸೋದಕ್ಕಾಗತ್ತಾ ಕೃಷ್ಣ? ಒಂದು ಸಾರಿ ಈ ಒಂದು ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ಸಾರಿ ಎಲ್ಲರ ಮುಖಗಳನ್ನ ನಾನು ಒಂದ್ಸತಿ ನೋಡೋದಕ್ಕೆ ಬಯಸ್ತೀನಿ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಂ ಅಚ್ಯುತ ಅಂತ ಕೇಳಿ ಎರಡೂ ಸೈನ್ಯಗಳ ಮಧ್ಯೆ ರಥವನ್ನ ನಿಲ್ಲಿಸಿದಾಗ ಅಲ್ಲಿರುವಂತಹ ತನ್ನ ಎಲ್ಲಾ ಸಂಬಂಧಿಕರನ್ನ, ಬಂಧು ಬಾಂಧವರನ್ನ, ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರನ್ನೂ ಕೂಡ ಒಂದು ಸಾರಿ ದೃಷ್ಟಿಪಟ್ಟು ನೋಡ್ತಾನೆ. ಅಲ್ಲಿನ ಎಮೋಷನ್ಸ್ ಏನ್ ಕ್ರಿಯೇಟ್ ಆಗತ್ತೆ,
ಅಲ್ಲಿ ಯಾವ ರೀತಿ ಅರ್ಜುನನಿಗೆ ಆ ಒಂದು ಇಮೋಷನ್ಸ್ ಕ್ರಿಯೇಟ್ ಆಯ್ತು ಅನ್ನೋದನ್ನ ಅರ್ಜುನ ವಿಷಾದ ಯೋಗ ಅನ್ನುವಂತಹ ಒಂದು ಚಾಪ್ಟರ್ ನಲ್ಲಿ ಅವನ ವಿಷಾದವನ್ನ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಅಧ್ಯಾಯ ಕೊನೆಯ ಒಂದಿಷ್ಟು 20 ಶ್ಲೋಕದಲ್ಲಿ ಬಂದು ಹೋಗುತ್ತೆ. ಅವನ ವಿಷಾದವನ್ನ ಹೇಗಿತ್ತು ಅನ್ನೋದನ್ನ ನಾವು ಎಳೆ ಎಳೆಯಾಗಿ ನಾವು ಕಳೆದ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನ ಇವತ್ತಿನ ಚಾಪ್ಟರ್ ಬಂದು ಸಾಂಖ್ಯ ಯೋಗ ಅನ್ನುವಂಥದ್ದು. ಸಾಂಖ್ಯ ಅಂತಂದ್ರೆ ನಾಲೆಡ್ಜ್ ಅಂತ ಅರ್ಥ. ಹೇಗೆ ಒಂದು ವಾರ್ತೆಯಲ್ಲಿ ನಾವು ಮೊದಲಿಗೆ ಮುಖ್ಯಾಂಶಗಳನ್ನ ಸಾಮಾನ್ಯವಾಗಿ ಮುಂಚೆ ನಾವೆಲ್ಲ DD1 ಟೆಲಿವಿಷನ್ ಎಲ್ಲ ನೋಡ್ತಾ ಇರ್ಬೇಕಂದ್ರೆ ಒಂದು ಸಾರಿ ವಾರ್ತೆಯನ್ನು ಹೋಗ್ತಾರೆ ಅಂದಾಗ ಅದರ ಸ್ಟಾರ್ಟಿಂಗ್ ಅಲ್ಲಿ ಮುಖ್ಯಾಂಶಗಳನ್ನ ಹೇಳಿ ನಂತರ ವಿಸ್ತಾರವಾದಂತಹ ವಾರ್ತೆಗಳನ್ನ ಹೇಳ್ತಾ ಇದ್ವು. ಆದ್ರೆ ಈಗಿನ ಪ್ರಚಲಿತದಲ್ಲಿ ಬಹಳ ಕಾಂಪಿಟೇಷನ್ ಟಿವಿ ಚಾನೆಲ್ಸ್ ಅಲ್ಲಿ ಬಂದು ಮುಖ್ಯ ಅಂಶಗಳು ಯಾವುದು ಅಂತ ಇವರೆಲ್ಲ ಮುಖ್ಯ ಅಂಶವೇ ಇರಲ್ಲ, ಸಾಧಾರಣವಾಗಿ ಮಿಕ್ಕಿದ್ದೆಲ್ಲ ಇರುತ್ತೆ. ಸೊ ಆ ರೀತಿ ಸಾಂಖ್ಯಯೋಗದಲ್ಲಿ ಇಡೀ ಭಗವದ್ಗೀತೆ 18 ಅಧ್ಯಾಯದ ಭಗವದ್ಗೀತೆನ ಕನ್ಸೈಸ್ ಆಗಿ ಕಾಂಪ್ಯಾಕ್ಟ್ ಆಗಿ ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಈ ಒಂದು ಚಾಪ್ಟರ್ ನಲ್ಲಿ ಅಂದ್ರೆ ಸಾಂಖ್ಯಯೋಗದಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 80% ಏನು ಗೀತೆಯಲ್ಲಿ ಎಲ್ಲಾ ಚಾಪ್ಟರ್ ಅಲ್ಲಿ ಕವರ್ ಆಗಿದೆ ಅದನ್ನ ಒಂದೊಂದು ಸ್ವಲ್ಪ ಮಟ್ಟಿಗೆ ಎಲ್ಲವನ್ನೂ ಕೂಡ ಈ ಒಂದು ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಈ ಒಂದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಡೀ ಉಪನಿಷತ್ತು ಅಥವಾ ಇಡೀ ವೇದ ಎಲ್ಲವನ್ನೂ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ ಇದೆ ಅಂತ ನಾವು ಅದನ್ನ ಅರ್ಥೈಸ್ಕೊಂಡಿದ್ದೀವಿ. ಅದರಲ್ಲಿ 2ನೇ ಅಧ್ಯಾಯದಲ್ಲಿ ಬಹಳಷ್ಟು ಇದೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಕಲ್ತ್ಕೊಂತ ಹೋಗ್ತೀವಿ. ನೀವುಗಳು ಅಷ್ಟೇ ಸಾಧ್ಯ ಆದ್ರೆ ಏನಾದ್ರು ನಿಮ್ಮದೇ ಆದಂತಹ ಭಾಷೆಯಲ್ಲಿ ಅದನ್ನ ನೋಟ್ಸ್ ಮಾಡ್ಕೊಂತೀನಿ ಅಥವಾ ಬರ್ಕೊಂತೀನಿ ಅಂದ್ರೆ ಬಹಳ ಉಪಯುಕ್ತವಾಗತ್ತೆ. ಇವತ್ತು ನಾನು ನಿಮ್ ಜೊತೆ ಕುತ್ಕೊಂಡು ಇವತ್ತು ಏನಾದ್ರು ನನಗೆ ತಿಳಿದಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ಮಾಡಿದ್ದು ಅದನ್ನೇ. ನನ್ನ ಗುರುಗಳು ಯಾರಾದ್ರೂ ಅದನ್ನ ಹೇಳಿದಾಗ ಒಂದಿಷ್ಟು ನೋಟ್ಸ್ ನ ಮಾಡ್ಕೊಂಡಿದ್ದು ಈ ಆರ್ಡರ್ ಅಲ್ಲಿ ನಡೀತಾ ಹೋಗುತ್ತೆ, ಈ ಅಂಶಗಳನ್ನ ಅಥವಾ ಈ ಕಾನ್ಸೆಪ್ಟ್ ಅನ್ನ ಕೃಷ್ಣ ಹೇಳ್ತಾ ಹೋದ ಅನ್ನುವಂಥ ನಿಟ್ಟಿನಲ್ಲಿ ಮಾಡೋದಕ್ಕೆ ಒಂದು ಉಪಯೋಗ ಆಗುತ್ತೆ ಅನ್ನುವಂಥ ದೃಷ್ಟಿ. ಸೊ ಸಾಂಖ್ಯ ಯುಗದಲ್ಲಿ ಮೊದಲನೇ ಒಂದು ಶ್ಲೋಕವನ್ನೇ ನಾವು ತಗೊಂಡಾಗ ಕೃಷ್ಣ ಹೇಳುವಂತ ಒಂದು ಮಾತು ಬರುತ್ತೆ. ಅಂದ್ರೆ ಯಾಕೆ ಈ ಕಶ್ಮಲ ಯಾಕೆ ನಿನಗೆ, ಅಥವಾ ಈ ರೀತಿಯ ಒಂದು ಅಕೀರ್ತಿಯನ್ನ ಕೊಡುವಂತಹ ಒಂದು ಸಂದರ್ಭ ನಿನಗೆ ಯಾಕೆ ಬಂತು? ನೀನು ಕ್ಷತ್ರಿಯನಾಗಿದ್ಯಾ, ಕ್ಷತ್ರಿಯನಾಗಿ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡ್ಬೇಕು. ಆದ್ರೆ ನಿನ್ನ ಒಂದು ಈ ಅವಸ್ಥೆ ಏನಿದೆಯಲ್ಲ, ವಿಷಾದದ ಒಂದು ಅವಸ್ಥೆ ಇದೆಯಲ್ಲ, ಇದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಅನ್ನೋದಕ್ಕಿಂತ ನಿಂಗೆ ಅದು ಅಕೀರ್ತಿಯನ್ನ ತಂದ್ಕೊಡುತ್ತೆ. ತಮ್ತಕ ಕೃಪೆಯಾವಿಷ್ಟು ಈ ರೀತಿ ಕರುಣಾ ಜನಕವಾದಂತಹ ಅಥವಾ ಕಂಬನಿಯನ್ನ ಸುರಿಸುವಂತಹ ಒಂದು ವ್ಯಾಕುಲತೆಯನ್ನ ನೀನ್ ಯಾಕಪ್ಪ ತಂದ್ಕೊಂಡೆ ಅಂತ ಭಗವಂತ ಎಚ್ಚರಿಸ್ತಾ ಹೋಗ್ತಾನೆ. ಕುತಸ್ತ್ವ ಕಶ್ಮಲವಿದಂ ವಿಷಮೇ ಸಮವಸ್ಥಿತಂ ಅಂತ. ಇಂತಹ ಒಂದು ಕಶ್ಮಲ ಯಾಕೆ ನಿನಗೆ ಅಂತ. ಮತ್ತೆ ಅರ್ಜುನನ ವಿಷಾದವನ್ನ ನೋಡಿ ಕೃಷ್ಣನಿಗೆ ಒಂದು ಕಡೆ ಕೋಪ ಬರುತ್ತೆ. ಆಕ್ಚುಲಿ ಕೋಪ ಬರ್ಬೇಕಾಗಿರೋದು ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್. ನಾವು ಸಾಧಾರಣವಾಗಿ ಯಾರಾದ್ರೂ ನಮ್ಮ ತುಂಬಾ ಕನಿಕರದಿಂದ ಅಥವಾ ತುಂಬಾ ಎಮೋಷನಲ್ ಆಗಿ ಏನಾದ್ರು ನಮ್ಮ ಹತ್ರ ಬಂದು ಹೇಳ್ಕೊಂತಾರೆ, ನಾವು ಫಸ್ಟ್ ಮಾಡ್ಬೇಕಾಗಿರೋದು ಸೈಕಾಲಜಿ ಹೇಳುವಂಥದ್ದು ಏನಂದ್ರೆ ನಾವು ಫಸ್ಟ್ ಅವ್ರಿಗೆ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸ್ತಾರೆ ನಾವು ಅವರಿಗೆ ದಿಟ್ಟವಾಗಿ ನೇರವಾಗಿ ಉತ್ತರವನ್ನು ಕೊಡ್ಬೇಕಂತ. ಇದು ಸೈಕಾಲಜಿ ಹೇಳುವಂಥದ್ದು. ಕ್ಲೈಬ್ಯಂ ಮಾ ಸ್ವಭಾವತ್ಪಾರ್ಥ ಅಂತ, ನೀನು ಷಂಡ ನಪುಂಸಕನಾಗಿ ನೀನು ಮಾತಾಡ್ತಾ ಇದೀಯಾ ಅಂತ ಒಂದು ಏರು ಧ್ವನಿಯಿಂದ ಅಂದ್ರೆ ಬೈಯುವಂತಹ ಒಂದು ಧ್ವನಿಯಿಂದ ಅರ್ಜುನನ್ನ ಕೃಷ್ಣ ಸಂಬೋಧನೆಯನ್ನು ಮಾಡ್ತಾನೆ. ನೀನು ವೀರನಾಗಿ ಧೀರನಾಗಿ ನೀನು ಷಂಢನಂತೆ ಅಥವಾ ನಪುಂಸಕನಂತೆ ನೀನು ಮಾತಾಡ್ತಾ ಇದ್ದೀಯ ಅರ್ಜುನ. ಕ್ಲೈಬ್ಯಂ ಮಾ ಸ್ವಗಮ ಪಾರ್ಥ, ಇಂತಹ ಒಂದು ಕ್ಲೈಬ್ಯತನ ಏನಿದೆ ಅಥವಾ ಇಂತಹ ಒಂದು ಷಂಡತನ ಏನಿದೆ ಇದು ನಿನಗೆ ಹೊಂದೋದಲ್ಲ ಇದು. ಯಾಕೆಂದ್ರೆ ಇಡೀ ಒಂದು 5 ಜನ ಪಾಂಡವರಲ್ಲಿ ಉತ್ಕೃಷ್ಟನಾದಂತಹ ಅಥವಾ ಬಹಳ ಧೀರನಾದಂತಹ ಒಬ್ಬ ಯೋಧ ಅಂದ್ರೆ ಅದು ಮಧ್ಯಮ ಪಾಂಡವ ಅರ್ಜುನ ಅಂತ ಸಾಮಾನ್ಯವಾಗಿ ಇಲ್ಲಿರ್ಬೇಕು. ಅಂದ್ರೆ ಭೀಮ ಸ್ವಲ್ಪ ಮುಂಗೋಪಿ, ಯಾವ್ದು ಅಂದ್ಬಿಟ್ರೆ ಸ್ವಲ್ಪ ಗದೆಯನ್ನಿಟ್ಟುಕೊಂಡು ಅವ್ರನ್ನ ಸಂಹಾರ ಮಾಡಿ ಆಲೋಚನೆ ಏನೂ ಮಾಡ್ದಲೇ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಭೀಮನದಾಗಿರುತ್ತೆ. ಇನ್ನು ಧರ್ಮರಾಯ ಬಂದು ಬಹಳ ಸಮಾಧಾನವಾಗಿಟ್ಕೊಂಡು ಸಮಯೋಚಿತವಾಗಿ ತುಂಬಾ ಆಲೋಚನೆಯನ್ನು ಮಾಡಿ ನಿರ್ಧಾರ ತಗೊಳ್ಳುವಂತಹ ಒಂದು ಮನಸ್ಥಿತಿ ಧರ್ಮರಾಯಂದಿತ್ತು. ಇನ್ನು ನಕುಲ ಸಹದೇವರದ್ದು ಬಿಡಿ, ಅವ್ರದ್ದು ಅಣ್ಣ ಹೇಗೆ ಹೇಳ್ತಾರೋ ಹಾಗೆ ಅನ್ನುವಂತಹ ಅಂದ್ರೆ ಆ ಮಾತನ್ನೇ ಶಿರಸಾವಹಿಸಿ ಪಾಲಿಸ್ತೀನಿ ಅನ್ನುವಂತಹ ಒಂದು ವ್ಯಕ್ತಿತ್ವನ ಅವರಿದ್ದರು. ಇನ್ನ ಅದರಲ್ಲಿ ಶೂರರು ಅಥವಾ ಧೀರನು ಅಂತ ಅನ್ಕೊಂಡ್ರೆ ಅದು ಮಧ್ಯಮ ಪಾಂಡವನಾದಂತ ಅರ್ಜುನ ಮಾತ್ರ ಇದ್ದಿದ್ದು. ಅದಕ್ಕೋಸ್ಕರ ಕೃಷ್ಣನಿಗೆ ಅರ್ಜುನ ಕಂಡ್ರೆ ಬಹಳ ಒಲವು, ಮತ್ತೆ ಅವನ ತಂಗಿಯನ್ನೇ ಕೊಟ್ಟು ಮದುವೆ ಮಾಡ್ಕೊಟ್ಟಿದ್ದು ಕೂಡ ಅದೇ ಕಾರಣದಿಂದ. ಅಂದ್ರೆ ಶೂರತ್ವದಲ್ಲಿ ಅಥವಾ ಧೀರತ್ವದಲ್ಲಿ ಯಾವತ್ತೂ ಕೂಡ ಅವನು ಧೀರನಾಗಿ ನಡ್ಕೊಂತಾನೆ ಅನ್ನೋ ದೃಷ್ಟಿಯಿಂದ.
ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ಯಾಕೆ ಈ ನಪುಂಸಕತನ ಯಾಕೆ, ಇದು ನಿನಗೆ ಸರಿಯಲ್ಲ, ನೀನು ಕ್ಷತ್ರಿಯ ಕುಲದಲ್ಲಿ ಜನಿಸಿ ಈ ರೀತಿ ನೀನ್ ಮಾಡುವಂತದ್ದು ನಿನಗೆ ಸಮಯೋಚಿತವಾದದ್ದಲ್ಲ ಅಂತ. ಆ ನಿಮ್ಗೂ ಕೂಡ ಸಾಮಾನ್ಯವಾಗಿ ಈ ತರ ಸಿಚುಯೇಷನ್ಸ್ ಬಂದಿರತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ. ಯಾರಾದ್ರೂ ಏನಾದ್ರೂ ತಮ್ಮ ಒಂದು ಫೀಲಿಂಗ್ಸ್ ನ ಅಥವಾ ದುಃಖವನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಧಾರಾಕಾರವಾಗಿ ಹತ್ತು ಬಿಡ್ತಾರೆ. ನನ್ಗೆ ಆ ರೀತಿ ಆಯ್ತು, ನನ್ಗೆ ಈ ರೀತಿ ಮೋಸ ಆಯ್ತು, ನನ್ಗೆ ಈ ರೀತಿ ಆಗ್ಬೇಕಿತ್ತ, ನಾನ್ ಸಮರ್ಥನ ಈ ಒಂದು ಶಿಕ್ಷೆಗೆ ಅನ್ನುವಂತಹ ರೀತಿನಲ್ಲಿ ಸುಮಾರು ಜನ ಬಂದು ಹೇಳ್ಕೊಂತಾರೆ. ನನಗೂ ಕೂಡ ಈ ತರದೊಂದು ಅನುಭವ ಆಗಿತ್ತು. ನನ್ನ ಕಾಲೇಜ್ ಫ್ರೆಂಡ್ ಒಬ್ಬ ಬಂದು ಹೀಗೆ ನನ್ನ ಹತ್ರ ಹೇಳ್ಕೊಂಡಿದ್ದ. ಅಂದ್ರೆ ಅವನೊಂದು ಆ ಈ ಒಂದು ಘಟನೆ ನಡೆದಿದ್ದು ಆಲ್ಮೋಸ್ಟ್ ಒಂದು 5-10 ವರ್ಷದ ಹಿಂದೆ. ಯಾವ್ದೋ ಒಂದು ಹುಡುಗಿಯನ್ನ ಅವನು ಪ್ರೀತಿಸಿದ್ದ. ಆ ಹುಡುಗಿ ಅವನಿಗೆ ಏನೋ ಒಂದು ಮೋಸ ಮಾಡ್ತು ಅಂದ್ಬಿಟ್ಟು ನನಗೆ ಕಾಲ್ ಮಾಡಿದ್ದ. ದಿನೇಶ್, ನನ್ಗೆ ಈ ತರ ಆಗಿದೆ, ನಾನು ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದೀನಿ, ನನಗೆ ಯಾವುದೇ ಎಮೋಷನ್ಸ್ ಇಲ್ಲ, ಏನು ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ, ನಾನು ಇವಾಗ ಹೋಗಿ ನಾನು ಆತ್ಮಹತ್ಯೆ ಏನ್ ಮಾಡ್ಕೊಂತೀನಿ ಅಂತ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದ. ಅದಕ್ಕೆ ನಾನ್ ಫಸ್ಟ್ ಹೇಳಿದ್ದು ಮಾಡ್ಕೋಪ ಅಂತ. ಯಾಕೆ ಅಂತ ಅಂದ್ರೆ ಆ ಒಂದು ಸಮಯದಲ್ಲಿ ನಾವು ಆ ಒಂದು ವಿಚಾರಕ್ಕೆ ಇನ್ನೂ ಸ್ವಲ್ಪ ಪೋಷಣೆಯನ್ನ ಕೊಡ್ತಾ ಹೋದ್ರೆ, ಇಲ್ಲಪ್ಪ ಮಾಡ್ಕೊಂಬೇಡ ನೀನು, ಇದೆಲ್ಲ ಆ ಹುಡುಗಿ ಮತ್ತೆ ಸಿಗ್ತಾಳೆ ನಿಮ್ಗೆ, ಮತ್ತೆ ಏನೋ ಒಳ್ಳೇದಕ್ಕೆ ಆ ರೀತಿ ಆಶ್ವಾಸನೆ ಕೊಟ್ಟು ಮಾಡೋದಕ್ಕಿಂತ ವಾಸ್ತವ ಏನಿದೆ ಅನ್ನೋದನ್ನ ಹೇಳೋದು ಬಹಳ ಆಪ್ತವಾಗಿರುತ್ತೆ ಅಥವಾ ಸೂಕ್ತವಾಗಿರುತ್ತೆ ಅನ್ನೋದು ಸೈಕಾಲಜಿ ಹೇಳುವಂತಹ ಮಾತು. ಇಲ್ಲಿ ಕೃಷ್ಣನು ಕೂಡ ಅದನ್ನೇ ಮಾಡಿರುವಂಥದ್ದು. ಅವನ ವಿಷಾದವನ್ನ ವ್ಯಕ್ತಪಡಿಸಿದಾಗ ನಾವು ಮೊದಲನೇದಾಗಿ ಮಾಡ್ಬೇಕಾಗಿರೋದು ಅಂತಹ ಒಂದು ವ್ಯಕ್ತಿಗಳಿಗೆ ನಾವು ನಮ್ಮ ಕೋಪವನ್ನ ವ್ಯಕ್ತಪಡಿಸ್ಬೇಕು. ಆಗ ಆ ಒಂದು ಮನುಷ್ಯ ತನ್ನ ಭಾವನೆಗಳಿಂದ ಹೊರಗಡೆ ಬಂದು ವಾಸ್ತವಕ್ಕೆ ಅವನು ಮುಖವನ್ನ ಮಾಡ್ತಾ ಹೋಗ್ತಾನೆ. ಅದನ್ನೇ ಇಲ್ಲಿ ಕೃಷ್ಣ ಮಾಡಿರುವಂತದ್ದು. ಮೊದಲಿಗೆ ಕೋಪವನ್ನ ವ್ಯಕ್ತಪಡಿಸ್ತಾನೆ. ಕ್ಷತ್ರಿಯನಾಗಿ ನೀನು ಈ ರೀತಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಇರೋದು ಸಮಯೋಚಿತವಾದದ್ದಲ್ಲ, ಅಥವಾ ಈ ಒಂದು ಕುರುಕ್ಷೇತ್ರದಲ್ಲಿ ಅಥವಾ ಇಂಥ ಒಂದು ರಣರಂಗದಲ್ಲಿ ಬಂದು ಸಿದ್ಧನಾಗಿ ಸಂಧಾನ ಆಯ್ತು, ಎಲ್ಲ ಆಯ್ತು, ಎಲ್ಲವನ್ನೂ ಮಾಡಿ ಕೂಡ ಇವಾಗ ನಾವ್ ಇನ್ನೇನು ಯುದ್ಧವನ್ನು ಪ್ರಾರಂಭ ಮಾಡ್ಬೇಕು, ಶಂಕನಾದ ಆಲ್ರೆಡಿ ಆಗೋಗಿದೆ ಎರಡೂ ತಂಡದಿಂದ. ಈಗ ನೀನು ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀನಿ, ನನ್ನ ಸಂಬಂಧಿಕರನ್ನು ಸಾಯಿಸೋದು ಉಚಿತ ಅಲ್ಲ ಅನ್ನುವಂತಹ ಒಂದು ಮಾತೇನಿದೆ, ಅದು ನಿನಗೆ ತರವಲ್ಲ ಅನ್ನುವಂತಹ ಒಂದು ಕೋಪವನ್ನ ಕೃಷ್ಣ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಅರ್ಜುನ ಕೂಡ ಪ್ರತಿಕ್ರಿಯಿಸ್ತಾನೆ. ಪ್ರಾಬ್ಲಿ ನಾನು ಹೇಳ್ತಾ ಹೋದಾಗೆ ನೀವೆಲ್ಲರೂ ಕೂಡ ಮಹಾಭಾರತದ ಒಂದು ಕುರುಕ್ಷೇತ್ರದ ಒಂದು ಘಟನೆಯನ್ನ ಹಾಗೆಯೇ ಚಿತ್ರಿಸ್ಕೊಂಡ್ರೆ ನಿಮ್ಗೆ ಇಡೀ ಭಗವದ್ಗೀತೆ ನಿಮ್ಮ ಕಣ್ಣು ಮುಂದೆ ಬಂದ ಹಾಗೆ ಆಗತ್ತೆ ಅಂತ. ನನಗಂತೂ ಕೂಡ ಭಗವದ್ಗೀತೆಯನ್ನ ಈ ತರ ಶ್ಲೋಕವನ್ನ ಮುಂದೆ ಓದ್ಕೊಂತ ಅದರ ಅರ್ಥವನ್ನ ಮಾಡ್ಕೊಂಡು ಹೋದಾಗ ಅಲ್ಲಿ ನಿಜವಾಗ್ಲೂ ಹೇಗ್ ನಡೆದಿತ್ತು ಅನ್ನೋದನ್ನ ನನಗೊಂದು ಚಿತ್ರಣವನ್ನ ತೋರಿಸ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗತ್ತೆ. ಸೊ ಈ ರೀತಿ ಹೇಳಿದಾಗ ಅರ್ಜುನ ಮತ್ತೆ ಹೇಳ್ತಾನೆ, ಮತ್ತೆ ಅವನ ವಿಷಾದವನ್ನ ಅವನು ವ್ಯಕ್ತಪಡಿಸ್ತಾನೆ. ನನಗೆ ವಿದ್ಯೆಯನ್ನ ಹೇಳ್ಕೊಟ್ಟಂತಹ ಗುರು ದ್ರೋಣಾಚಾರ್ಯರು, ಅಥವಾ ನನ್ನ ಲಾಲನೆ ಪಾಲನೆ ಮಾಡಿದಂತಹ ನನ್ನ ತಾತ ಭೀಷ್ಮ ಪಿತಾಮಹರು, ಇವರನ್ನೆಲ್ಲಾ ನಾನು ಎದುರುಗಡೆ ನಾನು ಯುದ್ಧವನ್ನ ಮಾಡ್ಬೇಕಾ? ಸಮಯ ನಮಗೂ ಅನ್ಸುತ್ತಲ್ಲ, ಲೌಕಿಕವಾಗಿ ಕೂಡ ನಮ್ಮ ತಂದೆ ತಾಯಿ ನಮ್ಮನ್ನ ಸಾಕಿರ್ತಾರೆ, ಅಥವಾ ನಾವು ದೊಡ್ಡಪ್ಪ ಚಿಕ್ಕ ರೂಪದಿಂದ ನಮ್ಮನ್ನ ನೋಡ್ಕೊಂಡಿರ್ತಾರೆ, ಆರೈಕೆ ಮಾಡಿರ್ತಾರೆ, ಇದನ್ನ ಏನೇನೋ ಕೊಡ್ಸಿರ್ತಾರೆ, ನಮ್ಮ ಬಯಕೆಗಳನ್ನ ಈಡೇರಿಸಿರ್ತಾರೆ. ಅವರೆಲ್ಲರ ಮುಂದೆ ನಾವು ಶಸ್ತ್ರವನ್ನ ಹಿಡಿದು ಅವರನ್ನೇ ಸಾಯಿಸುವಂತಹ ಮಟ್ಟಕ್ಕೆ ನಾವು ಹೋದಾಗ ನಾವು ಕೂಡ ಅರ್ಜುನನ ತರ ಆಡೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಇವತ್ತು ಆ ಪರಿಸ್ಥಿತಿ ಬಂತು ಅಂದ್ರೂ ಕೂಡ ನಾವು ಅದನ್ನ ಹೇಳ್ತೀವಿ. ಕಥಂ ಭೀಷ್ಮ ಮಹಾನ್ ಸಾಂಖ್ಯೆ ದೃಢಂಚ ಮಧುಸೂದನ ವಿಶ್ವ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಪರಿಸೂದನ ಅಂತ. ಅವ್ರು ಪೂಜೆಗೆ ಅರ್ಹರು. ದ್ರೋಣಾಚಾರ್ಯರು ನನಗೆ ವಿದ್ಯೆಯನ್ನ ಕಲಿಸ್ಕೊಟ್ಟಂಥವ್ರು, ಅಥವಾ ಭೀಷ್ಮ ಪಿತಾಮಹರು ನನಗೆ ಎಲ್ಲಾ ರೀತಿಯ ಧರ್ಮಶಾಸ್ತ್ರವನ್ನ ಹೇಳ್ಕೊಟ್ಟಂಥವ್ರು. ಅಂಥವರ ಎದುರುಗಡೆ ನಾನು ಬಾಣವನ್ನ ಹಿಡಿದು ಪೂಜನೆ ಮಾಡ್ಬೇಕಾದಂತಹ ನಾನು ಬಾಣವನ್ನ ಹಿಡಿದು ನಾನು ಅವರ ಎದುರುಗಡೆ ನಾನು ಯುದ್ಧವನ್ನ ಮಾಡ್ತೀನಿ ಅಂತ ಅಂದ್ರೆ ಇದು ಯಾವ ನ್ಯಾಯ? ಗುರುನ ಹತ್ವಾ ಹಿ ಮಹಾನುಭಾವಾನ್, ಅಂತಹ ಗುರುವನ್ನ ನಾನು ಹತ್ಯೆ ಮಾಡಿ ನಾನು ಇಂತಹ ಪಾಪವನ್ನ ಕಟ್ಕೊಳ್ಳಿ. ಅದಕ್ಕಿಂತ ಇನ್ನು ಶ್ರೇಯಸ್ಕರವಾದದ್ದು ಏನಪ್ಪಾ ಅಂತ ಅಂದ್ರೆ, ಇಲ್ಲೇ ಈ ಶಸ್ತ್ರವನ್ನ ತ್ಯಾಗ ಮಾಡಿ ಬೀದಿಗಳಲ್ಲಿ ಭಿಕ್ಷೆಯನ್ನ ಬೇಡ್ಕೊಂಡಾದ್ರೂ ಹೋಗೋದು ಬಹಳ ಉತ್ತಮವಾದದ್ದು ಅಂತ ನನ್ಗನ್ಸುತ್ತೆ ಕೃಷ್ಣ. ಇಂತಹ ಗುರುನ ಅಥವಾ ಇಂತಹ ಪಿತಾಮಹರನ್ನ ಕೊಂದು ಅವರ ಕೊಟ್ಟಂತಹ ರಾಜ್ಯವನ್ನ ನಾನು ಅನುಭವಿಸುವಂಥದ್ದು ನಿಜವಾಗ್ಲೂ ನನಗೆ ಶ್ರೇಯಸ್ಕರ ಅಂತ ನನಗೆ ಭಾವಿಸ್ತಾ ಇಲ್ಲ. ಅದ್ರ ಬದಲು ನಾನು ಭಿಕ್ಷೆಯನ್ನ ಬೇಡ್ತೀನಿ, ಭಿಕ್ಷೆಯನ್ನ ಬೇಡಿ ನಾನು ನನ್ನ ಸಂಸಾರವನ್ನ ತನ್ನ ಜೀವನನ ಬೇಕಾದ್ರೆ ನಾನು ಸಾಗಿಸ್ತೇನೆ ಹೊರತು ನಾನು ನನ್ನ ಗುರುವರನ್ನ, ನನ್ನ ಪಿತಾಮಹರನ್ನ, ನನ್ನ ಸಂಬಂಧಿಕರನ್ನ ನಾನು ಸಾಯಿಸೋದಕ್ಕೆ ಖಂಡಿತ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಮತ್ತೆ ಅವನ ಒಂದು ವಿಷಾದವನ್ನ ಅಲ್ಲಿ ಅವನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಎಲ್ಲರಿಗೂ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಯಾರು ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ?
ಕೇಳಿಸ್ತಾ ಇದೆ ಮಹೋದಯ. ಹ್ಮ್ ಮೊದ್ಲಿಗೆ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಅಲ್ವಾ? ಮೊದ್ಲಿಗೆ ಒಂದ್ ಸ್ವಲ್ಪ ಇದ್ರೊಂದು ಶುರು ಮಾಡೋಣ, ನಂತರ ಪಾರಾಯಣ ಮಾಡೋಣ ಅಂತ ಅನ್ಕೊಂಡೆ. ಆಕ್ಚುಲಿ ಮೊದ್ಲು ಪಾರಾಯಣ ಮಾಡಿ ನಂತರ ಇದ್ರ ಅರ್ಥ ಸಂಧಾನವನ್ನು ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಖಂಡಿತ ಪಾರಾಯಣವನ್ನು ಕೂಡ ಮಾಡೋಣ, ಯಾಕಂದ್ರೆ ಮೊದ್ಲೇ ಪಾರಾಯಣ ಮಾಡ್ಬಿಟ್ರೆ ಮತ್ತೆ ಅದರ ಒಂದು ಅಭಿರುಚಿ ಹೊರಟೋಗುತ್ತೆ ಅಂತ ನಾನು ಮೊದಲೇ ಒಂದಿಷ್ಟು 15-20 ಶ್ಲೋಕಗಳನ್ನ ಹೇಳಿ ನಂತರ ಪಾರಾಯಣವನ್ನು ಕೂಡ ಮಾಡೋಣ. ಸೊ ಮತ್ತೆ ಅವನ ವಿಷಾದವನ್ನ ಅವನು ವ್ಯಕ್ತಪಡಿಸ್ತಾನೆ. ವಿಷಾದವನ್ನು ವ್ಯಕ್ತಪಡಿಸಿ ಮತ್ತೆ ಅವನು ಹೇಳ್ತಾನೆ, ಆ ಈ ಒಂದು ಸಂದರ್ಭದಲ್ಲಿ ಖಂಡಿತ ನಾನು ಯುದ್ಧವನ್ನು ಮಾಡ್ಲಾರೆ, ನಾನು ಖಂಡಿತ ಈ ಒಂದು ಪಾಪಕೃತ್ಯವನ್ನ ನಾನು ಖಂಡಿತ ಮಾಡ್ಲಾರೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಚ್ಛ್ರೇಯ ನಿಶ್ಚಿತಂ. ಯಾವ್ದು ನಿಶ್ಚಿತವಾಗಿ ನನಗೆ ಮಾಡ್ಬೇಕು ಅನ್ನೋದು ನನ್ಗೇನೂ ಗೊತ್ತಾಗ್ತಾ ಇಲ್ಲ ಕೃಷ್ಣ. ನಾನು ತುಂಬಾ ದ್ವಂದ್ವದಲ್ಲಿದ್ದೀನಿ. ಈ ಹೇಳಿತನದ ಒಂದು ದೋಷ ಏನಿದೆ ಅದನ್ನ ಮೋಡ ತರ ಮುಚ್ಕೊಂಡ್ಬಿಟ್ಟಿದೆ. ಯಾವ್ದು ಒಳ್ಳೇದು, ಯಾವ್ದು ಧರ್ಮ, ಯಾವ್ದು ಅಧರ್ಮ, ಯಾವ್ದನ್ನ ಮಾಡಿದ್ರೆ ನನಗೆ ಶ್ರೇಯಸ್ಕರವಾಗಿರುತ್ತೆ ಅನ್ನೋದು ಏನೂ ಕೂಡ ನನಗೆ ಗೊತ್ತಿಲ್ಲ. ನಾನು ನಿನಗೆ ಶರಣಾಗತಿ ಆಗಿದ್ದೀನಿ. ಆ ಒಂದು ಶರಣಾಗತಿಯನ್ನ ಸ್ವೀಕಾರ ಮಾಡಿ ನೀನು ನನಗೆ ಉಪದೇಶವನ್ನ ಮಾಡು, ಏನ್ ಮಾಡ್ಬೇಕು ಅಂತ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಾನ್ ಮಾಡ್ತೀನಿ ಅಂತ ಒಂದು ಕೊನೆಯ ಒಂದು ಮಾತನ್ನ ಅರ್ಜುನ ಹೇಳ್ತಾ ಹೋಗ್ತಾನೆ. ಇಲ್ಲಿ ತನಕ ಕೃಷ್ಣ ಬರೀ ಅವನ ಕೋಪವನ್ನಷ್ಟೇ ವ್ಯಕ್ತಪಡಿಸಿದ್ದ ಅಷ್ಟೇ. ಆ ಕೋಪದ ನಂತರದಲ್ಲಿ ಅರ್ಜುನನಿಗೆ ಒಂದು ಸ್ವಲ್ಪ ಧೈರ್ಯ ಬರ್ತಾ ಹೋಗುತ್ತೆ. ಓಕೆ, ಇಲ್ಲಿ ಕೃಷ್ಣ ನನ್ ಬೈತಾ ಇದ್ದಾನೆ, ಷಂಡ ಅನ್ನೋಂಥ ಒಂದು ಮಾತನ್ನ ಹೇಳಿದಾನೆ. ಇನ್ನೂ ನಾನು ನನ್ನ ವಿಷಾದವನ್ನೇ ಮುಂದುವರ್ಸ್ಕೊಂತ ಹೋದ್ರೆ ಏನು ಪ್ರಯೋಜನ ಇಲ್ಲ. ನನ್ನ ಒಂದು ಮಾತನ್ನ ಬಿಟ್ಟು ಅವನಿಗೆ ಒಂದು ಆಪ್ಷನ್ ಕೊಟ್ಬಿಡೋಣ. ನೀನ್ ಏನ್ ಮಾಡ್ತೀಯ ಅಂತ ಹೇಳಪ್ಪ ನನ್ಗೆ, ನೀನ್ ಹೆಂಗ್ ಹೇಳ್ತೀಯೋ ಹಾಗೆ ನಾನು ಮಾಡ್ತೀನಿ. ನನ್ನ ಶಿಷ್ಯನಾಗಿ ನೀನ್ ಸ್ವೀಕಾರ ಮಾಡು. ಶಿಷ್ಯನಾಗಿ ಸ್ವೀಕಾರ ಮಾಡೋದು ನೀನ್ ಹೇಗ್ ಹೇಳ್ತೀಯ, ನೀನೇ ನನ್ನ ಗುರು, ಜಗದ್ಗುರು ನೀನೇ ಆಗ್ಬಿಟ್ಟಿದ್ಯಾ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ನಾನು ಮುಂದಿನ ಒಂದು ಕಾರ್ಯಗಳನ್ನ ಮಾಡ್ತೀನಿ ಅಂತ ಶರಣಾಗತಿಯಾಗಿ ಕೃಷ್ಣನಿಗೆ ಹೋಗ್ತಾನೆ. ಭಗವದ್ಗೀತೆಯಲ್ಲಿ ಒಂದು ವೈಶಿಷ್ಟ್ಯ ನಾವ್ ಏನ್ ಗಮನಿಸ್ಬೇಕು ಅಂತ ಅಂದ್ರೆ, ನಾವಾಗ ಹೇಳ್ತೀವಿ ಸೈಕಾಲಜಿ, ಯಾರಾದ್ರೂ ಓದಿದ್ರೆ ಸೈಕಾಲಜಿ, ನಾನಂತೂ ಸೈಕಾಲಜಿ ಓದ್ದವನಲ್ಲ, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಸ್ವಲ್ಪ ಜ್ಞಾನ ಇದೆ ಅಂತ ಹೇಳ್ಬೋದು. ಯಾವಾಗ ಅರ್ಜುನ ನನ್ನ ಶಿಷ್ಯನಾಗಿ ನೀನು ತಗೋ ಅಥವಾ ನಾನು ಶಿಷ್ಯನಾಗಿ ನನಗೆ ಶರಣಾಗತಿ ಆಗಿದ್ದೀನಿ ಅಂದಾಗ ಮಾತ್ರ ಕೃಷ್ಣ ಉಪದೇಶ ಮಾಡಕ್ ಹೋದ. ಇಡೀ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದವನ್ನ ಅವನು ಹೇಳ್ತಾ ಹೋದಾಗ ಕೃಷ್ಣ ಒಂದು ಶ್ಲೋಕವನ್ನು ಕೂಡ ಕೃಷ್ಣ ಹೇಳಲೇ ಇಲ್ಲ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ. ಅವನು ಉಪದೇಶವನ್ನ ಮಾಡೋದಕ್ಕೆ ಶುರು ಮಾಡಿದ್ದೇ ಯಾವಾಗ ಅರ್ಜುನ ಶರಣಾಗತಿಯಾಗಿ ನಾನು ನಿನ್ನ ಶಿಷ್ಯನಾಗಿದ್ದೀನಿ, ನನಗೆ ಏನು ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ, ನಿನ್ನ ಮಾರ್ಗದರ್ಶನ ಬೇಕು ಅಂದಾಗ ಮಾತ್ರ ಕೃಷ್ಣ ಅವನ ಒಂದು ಉಪದೇಶವನ್ನ ಶುರು ಮಾಡ್ತಾನೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ನಾವುಗಳು ಅಷ್ಟೇ ಮೊದಲನೇದಾಗಿ ಕೃಷ್ಣನಿಗೆ ನಾವು ಶರಣಾಗತಿ ಆಗ್ಬೇಕು. ಯಾವಾಗ ನಾವು ಕೃಷ್ಣನಿಗೆ ಶರಣಾಗತಿ ಆಗ್ತೀವಿ ಆಗ ಅವನು ನಮ್ಗೆ ದಾರಿ ತೋರಿಸ್ತಾ ಹೋಗ್ತಾನೆ. ನಾವು ಶರಣಾಗತಿ ಆಗದಲ್ಲಿ ನನಗೆ ಇಚ್ಛೆ ಬಂದ ಹಾಗೆ ನನ್ನ ಕೆಲಸಗಳನ್ನ ಮಾಡ್ತೀನಿ ಅಥವಾ ನನಗೆ ಹೇಗೆ ಮನಸ್ಸು ತೋಚುತ್ತೋ ಅನ್ನುವಂತಹ ರೀತಿಯಿಂದ ನಾನು ಇರ್ತೀನಿ ಅಂದ್ರೆ ಪರಮಾತ್ಮ ಅದಕ್ಕೂ ಕೂಡ ಅಡ್ಡಿ ಮಾಡಲ್ಲ. ನಿನ್ನ ಕರ್ಮಗಳನ್ನ ನೀನೇ ಅನುಭವಿಸ್ತೀಯ, ನಿನ್ನ ಕರ್ಮಗಳಿಗೆ ನೀನೇ ಜವಾಬ್ದಾರಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಗೆ ಪೂರ್ತಿಯಾದಂತ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಇಲ್ಲಿ ಹೇಗೆ ಅರ್ಜುನ ಶರಣಾಗತಿ ಆದನೋ ಅದ ನಂತರದಲ್ಲಿ ಹೇಗೆ ಕೃಷ್ಣ ಉಪದೇಶವನ್ನ ಮಾಡ್ತಾ ಹೋದ್ನೋ ಹಾಗೆ ನಾವುಗಳು ಅಷ್ಟೇ ಯಾವಾಗ ಪರಮಾತ್ಮನಿಗೆ ನಾವು ಶರಣಾಗತಿ ಆಗ್ತೀವಿ, ಕಾರ್ಪಣ್ಯ ದೋಷೋ ಬಹತ ಸ್ವಭಾವ, ನನ್ಗೆ ಏನ್ ಮಾಡ್ಬೇಕು ಈ ಕಾರ್ಪಣ್ಯದಿಂದ ಅಂದ್ರೆ ನನಗೆ ಫುಲ್ಲು ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಈ ಹೇಳಿತನ ಅನ್ನೋದು ಈ ದೋಷ ಅನ್ನೋದೇನಿದೆ ಅದು ನನ್ನ ಸ್ವಭಾವದಲ್ಲೇ ಇದೆ, ಅದರಿಂದ ನಾನು ಮೋಹಿತನಾಗ್ಬಿಟ್ಟಿದ್ದೀನಿ. ದಯಮಾಡಿ ನನಗೊಂದು ನಿಶ್ಚಯವಾದಂತಹ ಒಂದು ದಾರಿಯನ್ನ ತೋರಿಸು, ಯಾವ್ದು ನನಗೆ ಶ್ರೇಯಸ್ಕರ ಅಂತಹ ಒಂದು ದಾರಿಯನ್ನು ನನಗೆ ತೋರಿಸು ಅಂತ ಯಾವಾಗ ಶರಣಾಗತಿ ಆಗ್ತಾನೆ ಅರ್ಜುನ, ಆಗ ಕೃಷ್ಣ ತನ್ನ ಒಂದು ಇಡೀ ಉಪದೇಶದ ಸಾರವನ್ನ, ಈಗ ನಾನೇನ್ ಹೇಳಿದ ಸಾಂಖ್ಯ ಯೋಗ, ಸಾಂಖ್ಯ ಅಂತ ಅಂದ್ರೆ ನಾಲೆಡ್ಜ್ ಅನ್ನುವಂಥದ್ದು, ನಿಜವಾದ ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಕೃಷ್ಣ ಅಲ್ಲಿಂದ ಶುರು ಮಾಡ್ತಾ ಹೋಗ್ತಾನೆ. ಸಾಮಾನ್ಯವಾಗಿ ನಾವು ಯಾವಲ್ಲೂ ಗುರುಗಳನ್ನ ಅನ್ನೋದಕ್ಕಿಂತ ಯಾರು ತುಂಬಾ ತಿಳಿದಿರ್ತಾರೋ ಅವ್ರನ್ನ ಜಾಸ್ತಿ ಪ್ರಶ್ನೆ ಮಾಡ್ಬೇಕಂತ. ನಾವು ಪ್ರಶ್ನೆ ಮಾಡಿದಷ್ಟು ಅವರಲ್ಲಿರುವಂತಹ ಒಂದು ಕಡತ ಏನಿದೆ ಅಥವಾ ಒಂದು ಮೌಲ್ಯ ಏನಿದೆ ಅದು ನಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಅರ್ಜುನ ಮಾಡಿದ್ದೆ ಅದು. ನೀವು ಇಡೀ ಭಗವದ್ಗೀತೆಯನ್ನ ಪಾರಾಯಣ ಮಾಡ್ತಿದ್ದಾಗ ಅರ್ಜುನ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾನೆ. ಅರ್ಜುನ ಉವಾಚ ಅಂದ್ರೆ ಇಷ್ಟು ಸತಿ ನೀವು ಕೇಳಿರ್ತೀರ. ಅಂದ್ರೆ ಅರ್ಜುನ ಪ್ರಶ್ನೆ ಮಾಡ್ತಾ 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 ಹೋಗ್ತಾನೆ. ಪ್ರಶ್ನೆ ಮಾಡಿದಷ್ಟು ಕೃಷ್ಣನಿಂದ ಉತ್ತರ ನಮ್ಗೆ ಸಿಗ್ತಾ ಹೋಗುತ್ತೆ. ಅವತ್ತಿನ ದಿನ ಕುರುಕ್ಷೇತ್ರದಲ್ಲಿ ಅರ್ಜುನ ಇಷ್ಟು ಪ್ರಶ್ನೆಗಳನ್ನ ಅವನು ಮಾಡಿರ್ಲಿಲ್ಲ ಅಂತ ಅಂದ್ರೆ
ಖಂಡಿತ ಇವತ್ತು ನಮ್ಗೆ ಇಂತಹ ಶ್ರೇಷ್ಠವಾದಂತಹ ಭಗವದ್ಗೀತೆ ನಮ್ಗೆ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅರ್ಜುನ ಪ್ರಶ್ನೆ ಮಾಡಿದ್ರು, ಎಲ್ಲರೂ ಕೂಡ ಅರ್ಜುನರೇ. ಈ ಒಂದು ಭಾವ ಏನಿದೆ, ಈ ಒಂದು ದ್ವಂದ್ವ ಏನಿದೆ, ಖಂಡಿತ ನಾವು ಕೂಡ ತುಂಬಾ ಸತಿ ನಮ್ಮ ಪ್ರಾಬ್ಲಮ್ಸ್ ಅನ್ನು ನಾವು ಫೇಸ್ ಮಾಡಿರ್ತೀವಿ. ನಮ್ಮದೇ ಆದಂತಹ ಸಂಬಂಧಿಕರು, ನಮ್ಮದೇ ಆದಂತಹ ಕಸಿನ್ಸ್ ಅಥವಾ ನಮ್ಮದೇ ಆದಂತಹ ಅವ್ರು ಯಾರೋ ಮೋಸ ಮಾಡ್ಬಿಟ್ಟಿರ್ತಾರೆ. ನಾವು ಅವ್ರ ಜೊತೆ ಜಗಳಕ್ಕೆ ಹೋಗಿರ್ತೀವಿ. ನಮ್ಮ ಮನ್ಸು ಹೇಳ್ತಾ ಇರತ್ತೆ, ಅಯ್ಯೋ ನನ್ನ ಅಣ್ಣ ಅಲ್ವಾ ಅವನು, ಅಯ್ಯೋ ನನ್ನ ತಮ್ಮ ಅಲ್ವಾ, ನನ್ನ ಹೊಡ ಹುಟ್ಟಿದವನಲ್ವಾ ಇವನು. ದುಡ್ಡುಗೋಸ್ಕರ ಆ ಒಂದು ರಿಲೇಶನ್ಶಿಪ್ ಅನ್ನು ನಾವು ಕಡ್ಕೊಬೇಕಾ ಅನ್ನೋಂತಹ ಪ್ರಶ್ನೆ ನಮಗೂ ಕೂಡ ಸಾಧಾರಣವಾಗಿ ಬಂದಿರತ್ತೆ. ಆದ್ರೆ ಇಲ್ಲಿ ಕೃಷ್ಣ ಸಾಂಖ್ಯಯೋಗದಲ್ಲಿ ಹೇಳ್ತು, ಧರ್ಮಯುತವಾದದ್ದು ಏನಿದೆಯೋ ಅದು ನಾವು ಮಾಡೇ ತೀರ್ಬೇಕು. ಧರ್ಮಯುತವಾಗಿ ಅಣ್ಣ ತಮ್ಮ ಯಾವುದೇ ರೀತಿಯ ಸಂಬಂಧಗಳು ಯಾವುದನ್ನೂ ಕೂಡ ಲೆಕ್ಕಿಸದೆ ನಾವು ಧರ್ಮಯುತವಾಗಿ ಮಾಡುವಂತದ್ದೇ ಶ್ರೇಷ್ಠ ಅನ್ನೋದನ್ನ ಸಾಂಖ್ಯಯೋಗದಲ್ಲಿ ಮುಂದೆ ಕೃಷ್ಣ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಶಿಷ್ಯನಾಗಿ ನನ್ನ ಸ್ವೀಕಾರ ಮಾಡು ಅಂತ ಕೇಳ್ಕೊಂಡಾಗ ಅಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಸಾಮಾನ್ಯವಾಗಿ 2ನೇ ಅಧ್ಯಾಯದ 11ನೇ ಶ್ಲೋಕ, ಅಶೋಚ್ಯಾನನ್ನ ಶೋಚಸ್ತನ್ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನ್ ಶೋಚಂತಿ ಪಂಡಿತಾಹ. ಇದು ಭಗವದ್ಗೀತೆಯ ಬೀಜ ಮಂತ್ರ ಅಂತ ಹೇಳ್ತಾರೆ. ಯಾಕಿದು ಬೀಜ ಮಂತ್ರ ಅಂತ ಹೇಳ್ತಾರೆ ಅಂತಂದ್ರೆ, ಭಗವಂತ ಇಲ್ಲಿಂದ ತನ್ನ ಒಂದು ಉಪದೇಶವನ್ನ ಪ್ರಾರಂಭ ಮಾಡ್ದ ಅಂತ. ಇಲ್ಲಿನ ತನಕ ಒಂದು ಆದಿದ್ದು ಬರೀ ಕಥೆ ಅಥವಾ ನಾಟಕದ ಒಂದು ರೂಪದಷ್ಟೇ. ಉಪದೇಶವಾಗಿ ಜ್ಞಾನವನ್ನ ಕೊಡುವಂತಹ ಒಂದು ಶ್ಲೋಕ ಶುರುವಾಗದೆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ. ಅಲ್ಲಿಂದ ಭಗವಂತ ತನ್ನ ಒಂದು ಜ್ಞಾನವನ್ನ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ. ಅದು ಆತ್ಮಜ್ಞಾನ ಆಗಿರ್ಬೋದು, ಅಥವಾ ಕರ್ಮಯೋಗದ ಆಗಿರ್ಬೋದು, ಜ್ಞಾನಯೋಗ ಆಗಿರ್ಬೋದು, ಭಕ್ತಿ ಯೋಗ ಆಗಿರ್ಬೋದು, ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡೋದೇ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ. ಅದಕ್ಕೋಸ್ಕರ ಇದಕ್ಕೆ ನಾವು ಬೀಜ ಮಂತ್ರ ಅದನ್ನು ಕೂಡ ಕರಿತೀವಿ. ಅಂದ್ರೆ ಭಗವದ್ಗೀತೆ ಶುರು ಆಗೋದು ಈ ಒಂದು ಚಾಪ್ಟರ್ ಇಂದ ಅಂತ. ಇಲ್ಲಿಂದ ತನಕ ಬರೀ ಪೀಠಿಕೆ ಅಷ್ಟೇ. ಇಲ್ಲಿಂದ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ನಿಜವಾದ ಭಗವದ್ಗೀತೆ ಶುರು ಆಗ್ತಾ ಹೋಗುತ್ತೆ ಅಂತ. ಸೊ ಏನದು 11ನೇ ಶ್ಲೋಕದಲ್ಲಿ ಕೃಷ್ಣ ಏನು ಉಪದೇಶವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂದ್ರೆ, ಮತ್ತೆ ಈ ಒಂದು ಶೋಕ ಏನಿದೆ ಅಥವಾ ಅರ್ಜುನ ವಿಷಾದ ಏನಿದೆ ಅದರ ಬಗ್ಗೆ ಕೃಷ್ಣ ಪ್ರಸ್ತಾವವನ್ನ ಮಾಡ್ತಾನೆ. ಈ ರೀತಿಯ ಮಾತುಗಳನ್ನು ನೀನು ಆಡ್ತಿದ್ಯಲ್ಲ, ಇದು ಪಂಡಿತರು ಆಡುವಂತ ಮಾತುಗಳು. ಪಂಡಿತರು ಅಂದ್ರೆ ಪಂಡಿತರು ಯಾರು ತಿಳ್ಕೊಂಡಿರ್ತಾರಲ್ಲ ಅವರು ಈ ರೀತಿ ಶೋಕ ಪಡಲ್ಲ ನೀನು. ಆದ್ರೆ ನೀನು ಈ ರೀತಿ ಶೋಕ ಪಡ್ತಾ ಇದ್ ಯಾರೋ ಒಬ್ರು ಸತ್ ಹೋದ್ರು ಅಥವಾ ಏನೋ ಒಂದು ಆಯ್ತು, ಅದನ್ನ ಯಾವತ್ತೂ ಕೂಡ ಜ್ಞಾನಿಗಳಾದವರು ಅಥವಾ ಪಂಡಿತರಾದವರು ಯಾವತ್ತೂ ಕೂಡ ಅದಕ್ಕೋಸ್ಕರ ಶೋಕಿಗಳಾಗೋದಿಲ್ಲ. ಶೋಕ ಅಂತಂದ್ರೆ ಇಲ್ಲಿ ದುಃಖವನ್ನ ಅವರು ಅನುಭವಿಸೋದಿಲ್ಲ. ಆದ್ರೆ ನೀನು ಅನುಭವಿಸ್ತಾ ಇದೆಯಾ ಅಂದ್ರೆ ನೀನು ಪಂಡಿತನಾಗಿಲ್ಲ, ಅಂದ್ರೆ ನಿಜವಾದ ಸಾಂಖ್ಯವನ್ನ, ನಿಜವಾದ ಜ್ಞಾನವನ್ನ ಇನ್ನು ಪಡ್ಕೊಂಡಿಲ್ಲ. ಅದಕ್ಕೋಸ್ಕರ ನೀನು ಈ ರೀತಿ ನಿನ್ನ ಒಂದು ವರ್ತನೆ ಇದೆ. ನೀನು ನಿಜವಾದ ಜ್ಞಾನವನ್ನ ಪಡ್ಕೊಂಡಿದ್ದೇ ಆಗಿದ್ರೆ ನೀನು ಈ ರೀತಿ ಆಗಲ್ಲ ಅಂತ ಆತ್ಮಜ್ಞಾನದ ಒಂದು ನಿರೂಪಣೆಯನ್ನ ಕೃಷ್ಣ ಅವನ ಮುಂದೆ ಹೇಳ್ತಾನೆ. ಏನದು ಆತ್ಮಜ್ಞಾನ ಅಂದ್ರೆ, ಮತ್ತೆ 12ನೇ ಶ್ಲೋಕಕ್ಕೆ ಬರೋದಾದ್ರೆ, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವೈಮತಃ ಪರಂ ಅಂತ ಒಂದು ಶ್ಲೋಕ ಬರುತ್ತೆ. ಕೃಷ್ಣ ಅರ್ಜುನಿಗೆ ಹೇಳುವಂತ ಮಾತು, ಇವತ್ತು ನೀನಿದ್ಯಾ ಕುರುಕ್ಷೇತ್ರದಲ್ಲಿ ರಣರಂಗದಲ್ಲಿ, ನೀನು ದೇಹದಾರಿಯಾಗಿ, ದೇಹದಲ್ಲಿ ಆತ್ಮ ಅಂದ್ರೆ ದೇಹದಲ್ಲಿ ಆತ್ಮ, ಎಲ್ಲರ ದೇಹದಲ್ಲಿ ಆತ್ಮ ಇದ್ದೇ ಇರತ್ತೆ, ಹಾಗೆ ಆತ್ಮಧಾರಿಯಾಗಿದ್ಯಾ, ಇವಾಗಿದ್ಯಾ, ಮತ್ತೆ ಮುಂಚೆಯೂ ಕೂಡ ನೀನಿದ್ದೆ ಅಥವಾ ಮುಂದೆನೂ ಕೂಡ ನೀನ್ ಇರ್ತೀಯ. ಏಕೆಂದ್ರೆ ಆತ್ಮ ಅನ್ನೋದು ಬಹಳ ಶಾಶ್ವತವಾದದ್ದು ಅಥವಾ ಅದು ಸ್ಥಿರವಾದದ್ದು. ಇಲ್ಲಿ ದೇಹ ಮಾತ್ರ ನಿನಗೆ ಚೇಂಜ್ ಆಗ್ತಾ ಹೋಗುತ್ತೆ ಅರ್ಜುನ. ನೀನು ಇವಾಗ ಏನಿದ್ಯಲ್ಲ ಅದು ಹಾಗೇ ಇರ್ತೀಯ, ನೀನು ಬರೀ ದೇಹ ಮಾತ್ರ ನೀನ್ ಬಿಟ್ಟು ಹೋಗ್ತೀಯ ಅನ್ನುವಂತ ಒಂದು ಆತ್ಮಜ್ಞಾನವನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ. ನಾನು ಬರೀ ಒಂದು ಶ್ಲೋಕದ ಉದಾಹರಣೆಯನ್ನ ಕೊಡ್ತೀನಿ, ಯಾಕೆಂದ್ರೆ ಆ ಒಂದು ಆತ್ಮಜ್ಞಾನದ ಎಲ್ಲಾ ಶ್ಲೋಕಗಳನ್ನ ನಾನು ಒಂದೊಂದೇ ಹೇಳ್ತಾ ಹೋಗ್ಬೇಕು ಅಂದಾಗ ಅದು ಸಾರಾಂಶಯುತವಾಗಿ ಹೇಳೋಕ ಹಾಗಲ್ಲ, ತುಂಬಾ ಡೀಟೇಲ್ಡ್ ಆಗಿ ಹೇಳ್ಬೇಕಾಗತ್ತೆ. ಆತ್ಮಜ್ಞಾನವನ್ನ ನಾವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಇರುವಂತಹ ಒಂದು ಕಲ್ಪನೆ, ಯಾರು ಭಗವದ್ಗೀತೆಯನ್ನ ಪರಿಚಯ ಇಲ್ವೋ ಅಥವಾ ಭಗವದ್ಗೀತೆಯನ್ನ ಯಾರು ಅಧ್ಯಯನ ಮಾಡ್ಬೇಕು ಅಂತ ಅನ್ಕೊಂಡೇ ಇಲ್ವೋ ಅಂಥವರಿಗೆ ಈ ಆತ್ಮಯೋಗ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏನಂತಂದ್ರೆ, ಸಾಮಾನ್ಯವಾಗಿ ನಾವೇನ್ ಅನ್ಕೊಂತೀವಿ ಅಂತಂದ್ರೆ, ಸತ್ತಾಗ ಮತ್ತೆ ಮರುಜನ್ಮವನ್ನ ಪಡಿತೀವಿ, ಮರುಜನ್ಮವನ್ನ ಪಡೆದಾಗ ಮತ್ತೆ ನಾವು ಬೇರೆ ಇನ್ನೇನೋ ಪ್ರಾಣಿಯೋ ಪಕ್ಷಿಯೋ ಹಾಗೆ ಏನೋ ಹುಟ್ಟುತ್ತೀವಿ, ನಮ್ಮ ಕರ್ಮಗಳನ್ನ ಅನುಭವಿಸ್ತೀವಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳಿರ್ತಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಆತ್ಮಜ್ಞಾನವನ್ನ ಬಹಳ ಇಂಫಸೈಸ್ ಮಾಡಿ ಹೇಳಿದ್ದಾರೆ. ಅಂದ್ರೆ
ನಾವೆಲ್ಲೋ ಒಂದ್ ಕಡೆ ಎಂಡ್ ಅಂತ ಹಾಕ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು. ಸಾಧ್ಯ ಇದೆ, ಅದು ಯಾವಾಗ ಅಂದ್ರೆ ಮುಕ್ತಿಯನ್ನ ಪಡೆದಾಗ ಮಾತ್ರ ಅದಕ್ಕೊಂದು ಎಂಡ್ ಅಂತ ಬರುತ್ತೆ. ಇಲ್ಲ ಅಂತಂದ್ರೆ ನಾವು ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ಹುಟ್ಟು, ಮತ್ತೆ ಸಾವು ಅನ್ನೋದು ಸತತವಾಗಿ ನಮಗೆ ಇದ್ದೇ ಇರುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಇದ್ಯಾರು ಭಗವದ್ಗೀತೆಯ ಪರಿಚಯ ಇಲ್ವೋ ಅವ್ರಿಗೆ ಇದನ್ನ ಈ ಒಂದು ಆತ್ಮಜ್ಞಾನವನ್ನ ನಾವೆಲ್ಲರೂ ಕೂಡ ಮಾಡ್ಕೊಳ್ಳೇಬೇಕು. ಅಂತ ಅಂದ್ರೆ ಈ ಬಾಲ್ಯ, ಯೌವನ, ವೃದ್ಧಾಪ್ಯ ಇವೆಲ್ಲವೂ ಕೂಡ ಒಂದು ಸ್ತರಗಳು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತಪ್ಯನ ಮುಹ್ಯತಿ ಅಂತ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಅವನು ಹೇಳೋದು, ಕೃಷ್ಣ ಹೇಳುವಂಥದ್ದು, ಈ ಜೀವಾತ್ಮ ಇದೆಯಲ್ಲ, ಈ ದೇಹ ಅನ್ನೋದು ಇದೆಯಲ್ಲ, ಇದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯವನ್ನ ಈ ಎಲ್ಲಾ ಸ್ತರಗಳನ್ನ ದಾಟ್ಕೊಂಡು ಹೋಗುತ್ತೆ. ಆದ್ರೆ ವೃದ್ಧಾಪ್ಯ ಬಂದ ಮೇಲೆ ಏನು, ಆ ದೇಹ ನಾಶ ಆಗ್ಲೇಬೇಕು. ಪ್ರತಿಯೊಂದು ಕೂಡ ಈ ಭೂಮಿ ಮೇಲೆ ಏನಿದೆ, ನಾವು ಕಣ್ಣಲ್ಲಿ ಏನ್ ನೋಡ್ತಾ ಇದೀವಿ, ಪ್ರತಿಯೊಂದು ಕೂಡ ಅದು ನಾಶ ಆಗುವಂತದ್ದೇ. ಯಾವುದು ಅವಿನಾಶಿಯೋ, ಅದು ಯಾವುದು ನಾಶ ಆಗೋದೇ ಇಲ್ವೋ ಅದು ಮಾತ್ರ ಆತ್ಮ ಅನ್ನೋದು ಒಂದು ಬಿಟ್ಟರೆ ಮಿಕ್ಕಿದ್ ಎಲ್ಲವೂ ಕೂಡ ನಾಶ ಆಗುವಂತದ್ದೇ. ಇಂತಹ ನಾಶ ಆಗುವಂತಹ ಒಂದು ಕಲ್ಪನೆ ನಮ್ಮದೇನಿದೆ, ಅದಕ್ಕೆ ಯಾಕೆ ನೀನು ಶೋಕಿಸ್ತಿದ್ಯಾ? ಧೀರಸ್ತತ್ರ ಮುಹ್ಯತೆ, ಧೀರನಿಗೆ ಇದು ಸಮಯೋಚಿತವಾದದ್ದಲ್ಲ. ಆ ಧೀರನಾದ ಪುರುಷನಿಗೆ ಈ ಮೋಹ ಅನ್ನೋದು ಇರಲ್ಲ ಅಂತ. ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಇವತ್ತಿಗೆ ವೃದ್ಧಾಪ್ಯ ಬಂದ್ಬಿಡ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಭಯ ಶುರು ಆಗ್ಬಿಡುತ್ತೆ. ಅಯ್ಯೋ ನನ್ನ ಲೈಫ್ ಮುಗಿತಾ ಇದೆ, ನನ್ನ ಆಯುಷ್ ಮುಗಿತಾ ಇದೆ, ನಾನ್ ಇಷ್ಟು ದಿನ ಕಳೆದಂತಹ ದಿನಗಳು, ನನ್ನ ಜೊತೆ ಇದ್ದವರು, ಅಣ್ಣ, ತಮ್ಮ, ಮಗ, ಮೊಮ್ಮಗ, ಮಕ್ಕಳು ಎಲ್ಲರನ್ನೂ ಬಿಟ್ಟು ನಾನು ಹೋಗ್ತೀನಿ ಅನ್ನುವಂಥ ಒಂದು ಭಯ ಶುರು ಆಗ್ಬಿಡುತ್ತೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಾಮಾಜಿಕವಾಗಿ ಲೌಕಿಕದಲ್ಲಿ ಎಲ್ಲರಿಗೂ ಕೂಡ ಬರುವಂತಹ ಒಂದು ಆ ಸಂದರ್ಭ ಕೂಡ, ನನಗೂ ಬರುತ್ತೆ, ನಿಮಗೂ ಬರುತ್ತೆ, ಎಲ್ಲರಿಗೂ ಕೂಡ ಬರುತ್ತೆ. ಆದ್ರೆ ಧೀರನಾದವನು ಅಥವಾ ಸಾಂಖ್ಯ ಯೋಗವನ್ನ ಅರ್ಥ ಮಾಡ್ಕೊಂಡಿರುವಂತವನು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ, ಮುಂದಿನ ಒಂದು ಶ್ಲೋಕಗಳಲ್ಲಿ ಬರ್ತಾ ಹೋಗುತ್ತೆ. ಇದರೆಲ್ಲರ ಬಗ್ಗೆ ಕೃಷ್ಣ ಹೇಳ್ತಾನೆ. ಅಟ್ಯಾಚ್ಮೆಂಟ್ ಅನ್ನ ಯಾವ ರೀತಿ ಬಿಡಬೇಕು, ಯಾವ ರೀತಿ ವೈರಾಗ್ಯದ ಕಡೆ, ವೈರಾಗ್ಯ ಅಂತ ಅಂದ್ರೆ ಎಲ್ಲವನ್ನು ಬಿಟ್ಟು ತಾನು ಒಬ್ಬನೇ ಇರುವಂತದ್ದಲ್ಲ, ಕುಟುಂಬದಲ್ಲೇ ಇದ್ದುಕೊಂಡು ವೈರಾಗ್ಯವನ್ನ ಹೇಗೆ ಪ್ರಾಪ್ತಿ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ. 4ನೇ ಅಧ್ಯಾಯದಲ್ಲಿ ಬರ್ತಾ ಹೋಗುತ್ತದೆ. ಸೊ ಹಾಗೆ ಯಾರು ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ, ಮಕ್ಕಳು, ಗಂಡ, ಹೆಂಡತಿ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ, ಅವ್ರಿದ್ರಲ್ಲೂ ಕೂಡ ನಾನು ಒಂದಿನ ಸಾಯ್ತೀನಿ ಅಥವಾ ನಾನು ಶಾಶ್ವತನಲ್ಲ ಅನ್ನುವಂತಹ ಒಂದು ದೃಢವಾದಂತಹ ಒಂದು ಸಂಕಲ್ಪ ಅಥವಾ ಒಂದು ಅರ್ಥಾನುಸಂಧಾನ ಯಾರು ಮಾಡ್ಕೊಂತಾರೆ, ಅವರು ಶೋಕಕ್ಕೆ ಬಲಿಯಾಗೋದಿಲ್ಲ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸಾಮಾನ್ಯವಾಗಿ ನೀವು ಎಲ್ಲರೂ ಕೂಡ ನೋಡಿದ್ರೆ ತುಂಬಾ ತಿಳಿದವರು, ತುಂಬಾ ಜ್ಞಾನಿಗಳು ಅಥವಾ ಶಾಸ್ತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡ್ಬೋದು ನೋಡಿ, ಅವರ ಆಪ್ತರು ಅಥವಾ ಬೇರೆ ಯಾರಾದ್ರೂ ಸತ್ರ ಅವ್ರ ಕಣ್ಣಲ್ಲಿ ನೀರ್ ಬರಲ್ಲ. ಯಾಕೆಂದ್ರೆ ಅವರು ಜೀವನವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇದು ಯಾವತ್ತೋ ಒಂದಿನ ಬರುತ್ತೆ ಈ ದಿನ ಅಂತ ನನ್ಗೆ ಗೊತ್ತಿತ್ತು, ಅದಾಗ್ಬೇಕಾದದ್ದೇ ಆಗಿದೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಯಾಕೆಂದ್ರೆ ಅವರು ಈ ಒಂದು ಸತ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಕೂಡ ಈ ಈ ಒಂದು ಸಂದರ್ಭ ಬಂದೇ ಬರುತ್ತೆ, ಅಂದ್ರೆ ದೇಹತ್ಯಾಗದ ಒಂದು ಸಂದರ್ಭ ಬಂದೇ ಬರುತ್ತೆ. ಅದರಿಂದ ಯಾರೂ ಕೂಡ ಎಸ್ಕೇಪ್ ಆಗಕ್ಕಾಗಲ್ಲ ಅನ್ನುವಂತಹ ಒಂದು ಕಟು ಸತ್ಯವನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಶೋಕಕ್ಕೆ ಒಳಗಾಗೋದಿಲ್ಲ ಅನ್ನೋದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಈ ರೀತಿ ಎಲ್ಲ ಹೇಳ್ತಾ ಅರ್ಜುನನಿಗೆ ಏನು ಕೃಷ್ಣ ಸಂದೇಶವನ್ನ ಕೊಡ್ತಿದ್ದಾನೆ ಅಂತ ಅಂದ್ರೆ, ನಿನ್ನ ಎದುರುಗಡೆ ನಿಂತಿರುವಂತಹ ನಿನ್ನ ತಾತ ಆಗಿರ್ಬೋದು ಅಥವಾ ನಿನ್ನ ಗುರು ಆಗಿರ್ಬೋದು, ನಿನ್ನ ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸಾಯ್ಲೇಬೇಕು. ಅದು ನಿಶ್ಚಿತವಾದದ್ದೇ. ನೀನು ಅವ್ರನ್ನ ಸಾಯಿಸ್ತೀಯಾ ಅನ್ನೋದೇ ಆದ್ರೆ, ಅಥವಾ ಅವರು ನಿನ್ನಿಂದ ಸಾಯಲ್ಪಡ್ತಾರೆ ಅನ್ನೋದೇ ಆದ್ರೆ ಅದು ನಿನ್ನ ಮೂರ್ಖತನ. ಯಾಕೆಂದ್ರೆ ಆ ಆತ್ಮಕ್ಕೆ ಯಾವತ್ತೂ ಕೂಡ ಸಾವಿಲ್ಲ, ದೇಹಕ್ಕೆ ಮಾತ್ರ ಅಂತ್ಯ ಇದೆ. ನೀನು ಧರ್ಮಕ್ಕೋಸ್ಕರ, ಅವ್ರ ಅಧರ್ಮವನ್ನು ಮಾಡಿದ್ದಾರೆ, ಧರ್ಮಕ್ಕೋಸ್ಕರ ನೀನು ಈ ಯುದ್ಧವನ್ನ ಮಾಡ್ತಿದ್ಯಾ. ಈ ಒಂದು ಜ್ಞಾನವನ್ನ ನೀನು ಅರ್ಥ ಮಾಡ್ಕೋ ಕೃಷ್ಣ, ಅರ್ಥ ಮಾಡ್ಕೋ ಅರ್ಜುನ ಅಂತ ಬಹಳ ಸ್ಪಷ್ಟವಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಇಷ್ಟು ಹೇಳಿದ್ರು ಕೂಡ ಅರ್ಜುನ್ಗೆ ಎಲ್ಲೋ ಒಂದ್ ಕಡೆ ಅದು ಕನ್ವಿನ್ಸಿಂಗ್ ಅನ್ಸಲ್ಲ. ನಮಗೂ ಕೂಡ ಅನ್ಸುತ್ತೆ, ಪ್ರಾಬ್ಲಿ ನಾವು ಈ ತರ ಒಂದು ಇಮೋಷನಲ್ ಆಗಿದ್ದಾಗ ಯಾರಿಗೋ ಒಬ್ರಿಗೆ ಏನೋ ಒಂದು ಅನಾರೋಗ್ಯ ಆಗಿರುತ್ತೆ ಅಥವಾ ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಬಂದ್ಬಿಟ್ಟಾಗ ಒಂದಲ್ಲ ಒಂದಿನ ಯಾರೋ ಸಾಯ್ಲೇಬೇಕು, ಏನ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಗ್ ಸಮಾಧಾನ ಪಡ್ಕೊಂಡ್ಬಿಡ್ತೀವ ನಾವು, ಇಲ್ಲ ಅಲ್ಲ. ಅವಾಗ ಭಗವದ್ಗೀತೆಯಲ್ಲೇ ಕೃಷ್ಣನೇ ಹಿಂಗ್ ಹೇಳಿದಾನೆ ಅಂದ್ರೂ ಕೂಡ ನಾವು ಸಮಾಧಾನವನ್ನು ಪಡ್ಕೊಳ್ಳಲ್ಲ. ಅದೇ ರೀತಿ ಇಲ್ಲೂ ಕೂಡ ಅರ್ಜುನನ ಮನಸ್ಥಿತಿ ಅದೇ ರೀತಿ ಇದೆ. ಅವನು ಸಮಾಧಾನವನ್ನು ಪಡ್ಕೊಳ್ಳಲ್ಲ. ಕಡೆಗೆ ಇನ್ನೂ ಕೃಷ್ಣ ಅಲ್ಗೂ ಕೂಡ ಬಿಡಲ್ಲ. ಅವ್ನ್ ಗೊತ್ತಾಗತ್ತೆ ಸಮಾಧಾನ ಆಗಿಲ್ಲ ಅವನಿಗೆ ಅಂತ. ಮತ್ತೆ ಇನ್ನು ಮುಂದುವರಿಸ್ತಾ ಹೇಳ್ತಾನೆ,
ಈ ಶೀತ ಉಷ್ಣ ಅಥವಾ ಸುಖ ದುಃಖ ಅಥವಾ ಈ ಇಂದ್ರಿಯದ ಒಳಗಡೆ ನಾವೇನು ಅಥವಾ ವಿಷಯಗಳಿಗೆ ನಾವೇನು ಅಂಟುಕೊಂಡಿರ್ತೀವಿ ಅದು ನೀನೇ ಸೃಷ್ಟಿಸಿಕೊಂಡಂತಹ ಒಂದು ಪ್ರಪಂಚ ಆಗಿದೆ ಕೃಷ್ಣ. ಇದು ಯಾವತ್ತಿಗೂ ಕೂಡ ನಾಶ ಆಗುವಂತದ್ದು. ಇದರಿಂದ ನೀನು ಹೊರಗಡೆ ಬರ್ಬೇಕು ಅಂತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ಅನಿತ್ಯಾಹ ತಾಂಸಿ ತಿಕ್ಷಸ್ವ ಭಾರತ. ಎದ್ದು ನಿಂತ್ಕೋ ನೀನು. ಈ ಧೀರನಾದವನು ಶೂರನಾದವನು ಇಂತಹ ಸುಖ ದುಃಖಗಳಿಗೆ ಆ ಅವಕಾಶವನ್ನಾಗ್ಲಿ ಅಥವಾ ಇದನ್ನಾಗ್ಲಿ ಕೊಡಬಾರದು ನೀನು ಅಂತ. ಈ ಎಮೋಷನ್ಸ್ ನಿನಗೆ ಸರಿಯಲ್ಲ ಕೃಷ್ಣ, ಸರಿಯಲ್ಲ ಅರ್ಜುನ. ಯಾಕೋ ಕೃಷ್ಣನೇ ಬರ್ತಾ ಇದೆ. ಸರಿಯಲ್ಲ ಅರ್ಜುನ, ಎದ್ದೇಳು, ಎದ್ದು ನಿಂತು ಯುದ್ಧವನ್ನು ಮಾಡು. ಹೇಗೆ ಉಷ್ಣ ಮತ್ತೆ ಶೀತ ಎರಡು ವಿರುದ್ಧವಾಗಿರುತ್ತೋ ಹಾಗೆ ಸುಖ ದುಃಖ ಎಲ್ಲವೂ ಕೂಡ ಈ ಇಂದ್ರಿಯಗಳು ವಿಷಯಗಳಿಂದ ಗ್ರಹಿಸ್ಕೊಂಡಿರುತ್ತೆ ಅದನ್ನ. ಇವತ್ತು ನಮ್ಗೆ ಒಬ್ಬ ಮಗ ಹುಟ್ಟುತ್ತಾನೆ, ಒಬ್ಬ ಮಗಳು ಹುಟ್ಟುತ್ತಾನೆ ಅಂದ್ರೆ ಆ ಹುಟ್ಟಿದ ದಿನದಿಂದ ಅವ್ರು ನಮ್ ಜೊತೆ ಇದ್ದು ಅವರ ಎಲ್ಲಾ ಹಾಗು ಹೋಗುಗಳು ಎಲ್ಲವೂ ಕೂಡ ನಮ್ಗೆ ಪ್ರತಿನಿತ್ಯ ಆಡ್ ಆನ್ ಆಗ್ತಾ ಹೋಗ್ತಾ ಇರುತ್ತೆ. ಕಳೆದಂತ ಸಮಯಗಳು ಇವತ್ತು ಕೂಡ ಮಕ್ಕಳು ನಮ್ಗೆ ದೊಡ್ಡವರಾದ್ರೂ ಕೂಡ ಅವ್ರು ಬಾಲ್ಯಾವಸ್ಥೆಯಲ್ಲಿ ಇದ್ದಂತಹ ತುಂಟತನವನ್ನ ಅಥವಾ ತೀಟೆ ಅಥವಾ ಬೇರೆ ಯಾವುದೋ ಒಂದು ಇದನ್ನ ನಾವು ನೆನ್ಪು ಮಾಡ್ಕೊಂತಾನೆ ಇರ್ತೀವಿ. ಚಿಕ್ಕವನಿದ್ದಾಗ ನೀನು ಹೊಡಿತಾ ಇದ್ದೆ ನನಗೆ, ನೀನ್ ಜಾಸ್ತಿ ಊಟ ಮಾಡ್ತಾ ಇದ್ದೆ, ಅಥವಾ ನೀನು ಈ ರೀತಿ ಹೋಗಿ ದಡ್ಡನಾಗಿ ಈ ತರ ಕೆಲಸ ಮಾಡಿ, ಆ ರೀತಿಯ ಕಲ್ಪನೆಗಳು ಅಥವಾ ಎಲ್ಲವೂ ಕೂಡ ನಾವು ಮೆಲುಕು ಹಾಕೊಂತ ಇರ್ತೀವಿ. ಕಾರಣ ಏನು ಅಂತ ಅಂದ್ರೆ ಅಲ್ಲೊಂದು ಸಂಬಂಧ ಬೆಳೀತಾ ಇರುತ್ತೆ. ಅದು ತಾಯಿ ಮಗ ಆಗಿರ್ಬೋದು ಅಥವಾ ತಂದೆ ಇರ್ಬೋದು ಅಥವಾ ಬೇರೆ ಪತಿ ಪತ್ನಿ ಆಗಿರ್ಬೋದು. ಎಲ್ಲವೂ ಕೂಡ ಇಂದ್ರಿಯಗಳಿಗೆ ವಿಷಯಗಳು ಸಂಯೋಗವನ್ನ ಹೊಂದಿ ಈ ರೀತಿ ಒಂದು ಉತ್ಪತ್ತಿ ಆಗ್ತಾ ಇರುತ್ತೆ. ಅದರಿಂದ ಆ ಮೋಹದಿಂದ ನೀನು ಆಚೆ ಬರ್ಬೇಕು ಅರ್ಜುನ ಅಂತ ಕೃಷ್ಣ ಬೋಧನೆಯನ್ನ ಮಾಡ್ತಾ ಹೋಗ್ತಾನೆ. ನಂತರದಲ್ಲಿ ಮತ್ತೆ ಇನ್ನು ಮುಂದುವರೆಸ್ತಾ ಹೇಳ್ತಾನೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟುವಂತಹ ತ್ವನಯೋ ತತ್ವದರ್ಶಿಭಿ ಅಂತ. ಅಂದ್ರೆ ಈ ಒಂದು ಈ ಭಾವ ಇದೆಯಲ್ಲ, ಈ ಭಾವ ಅಂತ ಅಂದ್ರೆ ಈ ಒಂದು ಅಟ್ಯಾಚ್ಮೆಂಟ್ ಅನ್ನೋದೇನಿದೆಯಲ್ಲ, ಈ ಅಟ್ಯಾಚ್ಮೆಂಟ್ ಅನ್ನೋದು ಬಹಳ ಕೆಟ್ಟದ್ದು ಅನ್ನೋದಕ್ಕಿಂತ ಬಹಳ ಗಾಢವಾದ, ಬಹಳ ಗಟ್ಟಿಯಾದದ್ದು. ಅದನ್ನ ಬಿಡಿಸ್ಕೊಳ್ಳೋದು ಅಥವಾ ಅದರಿಂದ ಆಚೆ ಬರುವಂತದ್ದು ಬಹಳ ಕಷ್ಟಕರವಾದಂತಹ ಒಂದು ಸಾಧನೆ ಆಗಿದೆ. ಆದ್ರೆ ಈ ಸಮಯದಲ್ಲಿ ಅಂದ್ರೆ ರಣರಂಗದ ಅಥವಾ ಕುರುಕ್ಷೇತ್ರದ ಈ ಒಂದು ಸಮಯದಲ್ಲಿ ಈ ರೀತಿಯ ಒಂದು ಅಟ್ಯಾಚ್ಮೆಂಟ್ ನೀನೇನ್ ಬೆಳೆಸ್ಕೊಂಡಿದ್ಯಲ್ಲ, ಇದು ತತ್ವಜ್ಞಾನಿಯಾದ ಪುರುಷನಿಗೆ ನಿನಗೆ ಇದು ಉಚಿತವಾದದ್ದಲ್ಲ ಅರ್ಜುನ ಅಂತ ಬಹಳಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇನ್ನೊಂದು ಕಾನ್ಸೆಪ್ಟ್ ಅನ್ನು ಕೂಡ ಹೇಳ್ತಾನೆ. ನಾನು ಬರೀ ಇಂಪಾರ್ಟೆಂಟ್ ಶ್ಲೋಕಾಸ್ ಮಾತ್ರ ಈ ಒಂದು ಅಧ್ಯಾಯದಿಂದ ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಮಿಕ್ಕ ಬೇರೆ ಶ್ಲೋಕವನ್ನೆಲ್ಲ ಬಿಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲಿ ನಿಜವಾದ ಕಾನ್ಸೆಪ್ಟ್ ಇದೆ, ಎಲ್ಲಿ ನಿಜವಾದ ವಿಷಯ ಇದೆ, ಅದನ್ನ ಮಾತ್ರ ನಿಮಗೆ ಕಾನ್ಸೆಪ್ಷಿಯಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ಅವಿನಾಶ ಮತ್ತೆ ನಾಶ ಆಗೋದ್ರ ಬಗ್ಗೆನೂ ಕೂಡ ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವಿದೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶ ಮವ್ಯಯಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ ಅಂತ. ಅಂದ್ರೆ ಕೃಷ್ಣ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಹೋಗ್ತಾನೆ, ಈ ದೇಹ ಅನ್ನೋದೇನಿದೆ, ನಾವು ಮಾಡ್ಕೊಂಡಿರುವಂತಹ ಎಲ್ಲಾ ಸಲಕರಣೆಗಳೇನಿದೆ, ನನ್ನ ಮನೆ, ನನ್ನ ಕಾರು, ನನ್ನ ಒಂದು ಏನೋ ಒಂದು ಸಂಬಂಧ, ಪ್ರತಿಯೊಂದು ಕೂಡ ಒಂದಲ್ಲ ಒಂದ್ ದಿನ ನಾಶ ಆಗುವಂತದ್ದೇ. ನಾಶ ಆಗದೇ ಇರುವಂತದ್ದು ಯಾವುದು? ಅದು ನೀನು ಮಾತ್ರ. ನೀನು ಅಂದ್ರೆ ನಿನ್ನ ದೇಹ ಅಲ್ಲ. ಇವತ್ತು ಕರೋನಾ ಬಂದು ಕಳೆದ ಒಂದು 4 ವರ್ಷದ ಹಿಂದೆ ಸಹಸ್ರಾರು ಜನ ಹೇಗೆ ಪುಡಿ ಉದುರುತ್ತಲ್ಲ ಹಾಗೆ ಎಲ್ಲರೂ ಕೂಡ ಉದುರು ಅಲ್ಲಿ ಸ್ಮಶಾನದಲ್ಲಿ ಸುಳಕು ಕೂಡ ಕ್ಯೂ ನಿಂತ್ಕೊಬೇಕಾದಂತಹ ಪರಿಸ್ಥಿತಿಗಳು ನಮ್ಗೆ ಬಂದು ಹೋಯ್ತು. ಯಾಕೆ? ಅದು ಶಾಶ್ವತವಾದದ್ದಲ್ಲ. ದೇಹ ಶಾಶ್ವತವಾದಲ್ಲಿ ಯಾವುದೋ ಒಂದು ಕಾರಣ, ಒಂದು ನಿಮಿತ್ತ ಅಷ್ಟೇ ಕರೋನಾ ಅನ್ನುವಂಥದ್ದು. ಎಲ್ಲರೂ ಕೂಡ ಒಂದಲ್ಲ ಒಂದಿನ ಹೋಗ್ಲೇಬೇಕು, ಒಂದಲ್ಲ ಒಂದ್ ದಿವಸ ಅದರ ಅಂತ್ಯವನ್ನ ಕಾಣಿಸ್ಕೊಳ್ಳೇಬೇಕು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರಲೇಬೇಕಾದಂತಹ ಒಂದು ಫೇಸ್ ಆಫ್ ಲೈಫ್. ಇದನ್ನ ಯಾರು ಅರ್ಥ ಮಾಡ್ಕೊಂತಾರೋ, ಯಾವುದು ಶಾಶ್ವತವಾದದ್ದು, ಯಾವುದು ಅನಿತ್ಯವಾದದ್ದು, ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅಂಥವ್ರು ಶೋಕಕ್ಕೆ ಒಳಗಾಗೋದೇ ಇಲ್ಲ. ಈ ಒಂದು ಶ್ಲೋಕ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಶ್ಲೋಕ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟುವಂತಹ ತ್ವನಯೋಸ್ತತ್ವದರ್ಶಿಭಿ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಯಾವುದು ಸತ್ಯವಾದದ್ದು, ಯಾವುದು ನಿಜವಾಗ್ಲೂ ನಮ್ಗೆ ಬೇಕಾದದ್ದು ಯಾವುದು ಅನ್ನೋದ್ರ ಅರ್ಥ ಮಾಡ್ಕೊಳ್ಳುವಂಥದ್ದು ನಮ್ಮ ಮನುಕುಲಕ್ಕೆ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು.
ಮನುಕುಲಕ್ಕೆ ಅಂತ ಯಾಕೆ ನಾನು ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂತ ಅಂದ್ರೆ, ಇಡೀ ಜೀವರಾಶಿಗಳಲ್ಲಿ ಒಂದು ಒಂದು ಹಸು ಆಗಿರ್ಬೋದು, ನಾಯಿ ಆಗಿರ್ಬೋದು, ಅಥವಾ ಹಂದಿ ಆಗಿರ್ಬೋದು, ಯಾವುದಕ್ಕೂ ಕೂಡ ಈ ಒಂದು ಸಾಂಖ್ಯವನ್ನ ಅರ್ಥ ಮಾಡ್ಕೊಳ್ಳುವಂತಹ ಸೌಭಾಗ್ಯ ಇಲ್ಲ. ಬರೀ ಮನುಷ್ಯನಿಗೆ ಮಾತ್ರ ಇದೊಂದು ಅವಕಾಶ ಇದೆ. ಆತ್ಮ ನಿಶ್ಚಲವಾದದ್ದು, ಆತ್ಮ ಯಾವತ್ತೂ ಕೂಡ ಸಾಯೋದಿಲ್ಲ. ಬರೀ ದೇಹ ನಶ್ವರವಾದದ್ದು ಅಥವಾ ಭೂಮಿಯಲ್ಲಿ ಬರುವಂತಹ ಮಿಕ್ಕಿದ್ದೆಲ್ಲವೂ ಕೂಡ ನಶ್ವರವಾದದ್ದು ಅಥವಾ ಅನಿತ್ಯವಾದದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗೋದು ಬರೀ ಮನುಷ್ಯನಿಗೆ ಮಾತ್ರ. ಇವತ್ತು ನಾವು ಒಂದು ನಾಯಿಗೋ, ಒಂದು ಬೆಕ್ಕುಗೋ ಅಥವಾ ಬೇರೆ ಯಾವ್ದೋ ಪ್ರಾಣಿಗೋ ಇದನ್ನ ನಾನು ಆತ್ಮಜ್ಞಾನ ಅಂದ್ರೆ ಇದು ಅಥವಾ ಸಾಂಖ್ಯ ಯೋಗ ಅಂದ್ರೆ ಇದು ಅನ್ನೋದ್ರೆ ಅದಕ್ಕೇನು ಅರ್ಥ ಆಗಲ್ಲ. ಅದಕ್ಕೂ ದೇವರು ಎಲ್ಲಾ ರೀತಿ ಇಂದ್ರಿಯಗಳನ್ನ ಕೊಟ್ಟಿರ್ತಾನೆ, ನಮ್ಗೇನು ಎಲ್ಲವನ್ನು ಕೊಟ್ಟಿರ್ತಾನೆ. ಆದ್ರೆ ಜ್ಞಾನವನ್ನ ಅಥವಾ ಅರ್ಥ ಮಾಡ್ಕೊಳ್ಳುವಂತಹ ಬುದ್ಧಿಯನ್ನ ಭಗವಂತ ಕೊಟ್ಟಿರೋದಿಲ್ಲ. ಬರೀ ಮನುಷ್ಯನಿಗೆ ಮಾತ್ರ ಈ ಒಂದು ಇದನ್ನ ಅವಕಾಶವನ್ನ ಕೊಟ್ಟಿರೋದು. ಸೊ ಮನುಷ್ಯ ಜನ್ಮದಲ್ಲಿ ಮಾತ್ರನೇ ನಾವು ಮುಕ್ತಿಗೆ ಏನಾದ್ರೂ ಪಡ್ಕೊಬೇಕು ಅನ್ನೋಂತ ಅವಕಾಶ ಇರೋದು ಬರೀ ಮನುಷ್ಯನ ಜನ್ಮಕ್ಕೆ ಮಾತ್ರ. ಅದಕ್ಕೋಸ್ಕರ ಭಗವದ್ಗೀತೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಸತ್ವವನ್ನು ನಾವು ಗ್ರಹಣ ಮಾಡಿ ಅದರ ಪ್ರಕಾರ ನಾವು ಜೀವನ ಮಾಡಿ. ಯಾಕೆ ಮ್ಯಾನ್ಯುಯಲ್ ಆಫ್ ಲೈಫ್ ಅಂತ ಎಲ್ಲರೂ ಕೂಡ ಕರೀತಾರೆ, ಅಥವಾ ಇನ್ಸ್ಟ್ರಕ್ಷನ್ಸ್ ಇದೆ ಭಗವದ್ಗೀತೆಯಲ್ಲಿ ನಾವು ಯಾವ ರೀತಿ ಜೀವನ ಮಾಡ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದೇ ಕಾರಣಕ್ಕೆ ಹೇಳ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ನ್ಯೂಕ್ಲಿಯರ್ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ಈ ಆತ್ಮ ಅಥವಾ ಅದ್ವಿತೀಯವಾದದ್ದು, ಆತ್ಮ ಹೋಗಿ ಮತ್ತೆ ದೇವರಲ್ಲಿ ಲೀನವಾಗತ್ತೆ, ಅದಾದ ಮೇಲೆ ಮತ್ತೆ ಪುನರ್ಜನ್ಮ ಅನ್ನೋದಿರಲ್ಲ ಅನ್ನೋದು ಗೊತ್ತಿರೋದು ಬರೀ ನಮ್ಮ ಈ ಹಿಂದೂ ಸನಾತನ ಧರ್ಮಕ್ಕೆ. ನೀವು ಕ್ರಿಶ್ಚಿಯಾನಿಟಿ, ನಾನು ಅದೆಲ್ಲ ಹೇಳೋದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಕ್ರಿಶ್ಚಿಯಾನಿಟಿ ಅಥವಾ ಬೇರೆ ಧರ್ಮಗಳಿಗೆ ಹೋದ್ರೆ ಅವ್ರದೇ ಆದಂತಹ ಒಂದು ಸಿದ್ಧಾಂತಗಳಿದೆ. ಅವರ ಸಿದ್ಧಾಂತ ಪ್ರಕಾರ ಮನುಷ್ಯ ಒಬ್ಬ ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ, ಅವನ ಗೋರಿಲ್ ಹಾಕಿ ಮುಚ್ತೀವಿ, ಭಗವಂತ ಬಂದು ಮತ್ತೆ ಆ ಗೋರಿಲಿರುವಂತಹ ದೇಹವನ್ನ ಅಥವಾ ಅವನನ್ನ ಕರ್ಕೊಂಡು ಹೋಗಿ ನರಕಕ್ಕೂ ಅಥವಾ ಸ್ವರ್ಗಕ್ಕೂ ಕರ್ಕೊಂಡು ಹೋಗ್ತಾನೆ ಅನ್ನೋದು ಅವರ ಒಂದು ಬಿಲೀಫು. ಶಾಸ್ತ್ರವನ್ನ ಅಥವಾ ಪ್ರಾಕ್ಟಿಕಲ್ ನ ಹೇಳುವಂತದ್ದೇ ಭಗವದ್ಗೀತೆ. ಅದು ಬಿಟ್ಟರೆ ಬೇರೆ ಯಾವುದು ಕೂಡ ನಮ್ಗಲ್ಲಿ ಸಿಗ್ತಾ ಹೋಗಲ್ಲ. ಅಂತಹ ಒಂದು ಆತ್ಮಜ್ಞಾನವನ್ನ ಕೃಷ್ಣ ಇಲ್ಲಿ ನಮಗೆ ಎಳೆ ಎಳೆಯಾಗಿ ಬಿಡ್ತಾ ಹೇಳ್ತಾ ಹೋಗ್ತಿದ್ದಾನೆ ಅರ್ಜುನನಿಗೆ. ಅಂದ್ರೆ ನಮ್ಗೆ, ನಾವೆಲ್ಲರೂ ಕೂಡ ಅರ್ಜುನರೇ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿತಾ ವಾ ನ ಭೂಯಃ. ಯಾವತ್ತೇ ಆಗ್ಲಿ ನಾವು ಶಾಶ್ವತವಾದದ್ದು ಖಂಡಿತವಾಗ್ಲೂ ಅಲ್ಲ. ನಾವು ಒಂದಲ್ಲ ಒಂದ್ಸತಿ ಹುಟ್ಟಿದವರು ಸಾಯಲೇಬೇಕು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಒಬ್ಬ ಹುಟ್ಟಿದವನು ಅವನು ಅಂತ್ಯ ಆಗ್ಲೇಬೇಕು, ಅವನು ಸಾವು ಆಗ್ಲೇಬೇಕು. ಅದು ಆಗಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಯಾರಾದ್ರೂ ನೀವು ಇಲ್ಲಿರೋರ್ನ ಯಾರಾದ್ರೂ ನೋಡಿದ್ದೀರಾ? ನಾನು ಅವತ್ತಿಂದ ಅವ್ನು ನೋಡೇ ಇದ್ದೀನಿ, ಅವ್ನು ಇನ್ನು ಬದುಕೇ ಇದ್ದಾನೆ ಅನ್ನೋ ಉದಾಹರಣೆಗಳೇ ಪ್ರಪಂಚದಲ್ಲಿ ಇಲ್ಲ ಅಲ್ವಾ? ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು ಅನ್ನುವಂಥ ಒಂದು ಸೂಕ್ಷ್ಮವನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಯಾವ ರೀತಿ ಹುಟ್ಟುತ್ತಾನೆ? ಅವನ ಕರ್ಮಕ್ಕೆ ಅನುಸಾರವಾಗಿ ಹುಟ್ಟುತ್ತಾನೆ. ಯಾವ ರೀತಿಯ ಕರ್ಮವನ್ನು ಮಾಡ್ಬೇಕು ಮತ್ತೆ ಅದನ್ನ ಮತ್ತೆ ಕರ್ಮಯೋಗದಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಆತ್ಮಜ್ಞಾನವನ್ನ ಬಹಳ ಸ್ಟ್ರೆಸ್ ಮಾಡಿ ಯಾಕೆ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಅವನು ಹೇಳ್ತಾ ಇರೋದು ಇಷ್ಟೇ. ನೀನ್ ಇವತ್ತು ನಿನ್ನ ತಾತನನ್ನೋ ಅಥವಾ ನಿನ್ನ ಸಂಬಂಧಿಕರನ್ನೋ ಯಾರನ್ನೋ ಸಾಯಿಸ್ಬಿಟ್ಟೆ ಅಂದ್ರೆ ಅವ್ರು ಸತ್ತು ಹೋದ್ರು ಅಂತ ಅರ್ಥ ಅಲ್ಲ. ಅಲ್ಲಿ ದೇಹ ನಾಶ ಆಗುವಂತ ದೇಹ ಇವತ್ತು ನಾಶ ಆಗ್ತದೆ ಅಷ್ಟೇ. ನೀನು ಎದ್ದೇಳು, ಯುದ್ಧವನ್ನು ಮಾಡು ಅನ್ನುವಂಥ ಒಂದು ಆತ್ಮಜ್ಞಾನವನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೋದ. ಯಾವ ರೀತಿ ಈ ದೇಹ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಬಹಳ ಫೇಮಸ್ ಆದಂತಹ ಒಂದು ಶ್ಲೋಕವು ಕೂಡ ನಾವು ಸಾಮಾನ್ಯವಾಗಿ ಎಲ್ಲರ ಬಾಯಿನಲ್ಲೂ ಕೇಳ್ತಾ ಇರ್ತೀವಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ. ಹೇಗೆ ನಾವು ಪ್ರತಿದಿನ ಸ್ನಾನ ಮಾಡಿ ಹಳೆಯ ವಸ್ತ್ರವನ್ನ ಬಿಸಾಡಿ ಬೇರೆ ವಸ್ತ್ರವನ್ನ ಹೇಗೆ ಧರಿಸ್ಕೊಂತೀವೋ ಅರ್ಜುನ, ಈ ಜೀವಾತ್ಮನೂ ಹಾಗೆ. ಇವತ್ತೊಂದು ಶರೀರ ಇದೆ, ಇದೊಂದು ಬಟ್ಟೆ, ಆತ್ಮಕ್ಕೆ ಸುತ್ತುಕೊಂಡಂತಹ ಒಂದು ಬಟ್ಟೆ ಇದು. ಈ ಬಟ್ಟೆಯನ್ನ ಒಂದು ದಿನ ನಾವು ಕಳಚಿ ಹಾಕ್ಬೇಕು, ಮತ್ತೆ ಹೊಸ ಶರೀರವನ್ನ ಪಡಿಬೇಕು. ಆ ರೀತಿ ಈ ದೇಹ ಇದೆ. ಅಲ್ಲಾ ನಿಂತಿರೋರೆಲ್ಲ ಬಟ್ಟೆ ಉಟ್ಕೊಂಡು ನಿಂತಿದ್ದಾರೆ. ಅವರ ಬಟ್ಟೆಯನ್ನ ನೀನು ಇವತ್ತು ತೆಗೆದ್ರೆ ಮತ್ತೆ ಅವರು ಒಂದು ಹೊಸ ಶರೀರಕ್ಕೆ ಹೋಗಿ ಲೀನರಾಗ್ತಾರೆ, ಅವರ ಕರ್ಮಗಳನ್ನ ಅನುಭವಿಸ್ತಾರೆ. ನೀನು ಯಾರನ್ನೂ ಸಾಯಿಸ್ತಾ ಇಲ್ಲ ಅರ್ಜುನ ಅಂತ ಇಷ್ಟರ ಮಟ್ಟಿಗೆ ಆತ್ಮಜ್ಞಾನವನ್ನ ಹೇಳ್ತಾ ಹೋಗ್ತಾನೆ. ಮತ್ತೆ ಆತ್ಮದ ಬಗ್ಗೆ ಇನ್ನೊಂದಿಷ್ಟು ಪ್ರಶಂಸೆಯನ್ನ ಮಾಡ್ತಾ ಹೋಗ್ತಾನೆ. ಏನು ಆತ್ಮ ಶಾಶ್ವತ ಅಂತ ಹೇಳಿದ್ರಲ್ಲ, ಆ ಆತ್ಮ ಯಾವ ರೀತಿ ಇರುತ್ತೆ? ಸಾಮಾನ್ಯವಾಗಿ ನಾವು ದೇಹವನ್ನ ನೆನೆಸ್ತೀವಿ, ಅಥವಾ ಕತ್ತರಿಸಕ್ಕಾಗತ್ತೆ, ಅಥವಾ ಸುಡೋದಕ್ಕಾಗತ್ತೆ, ಅಥವಾ ಬೆಂಕಿಗೆ ಹಾಕಕ್ಕಾಗತ್ತೆ.
ಎಲ್ಲವನ್ನೂ ಮಾಡಕ್ಕಾಗತ್ತೆ. ಆದ್ರೆ ಆತ್ಮ ಅನ್ನೋದನ್ನ ನಾವ್ ಏನೂ ಮಾಡಕ್ಕಾಗಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಈ ಆತ್ಮ ಇದೆಯಲ್ಲ, ಇದನ್ನ ಕತ್ತರಿಸಕ್ಕಾಗಲ್ಲ, ಅಥವಾ ಬೆಂಕಿನಲ್ಲಿ ಸುಡಕ್ಕಾಗಲ್ಲ, ಅಥವಾ ಇದನ್ನ ನೀರಲ್ಲಿ ಒದ್ದೆ ಮಾಡಕ್ಕಾಗಲ್ಲ, ಅಥವಾ ಗಾಳಿನಲ್ಲಿ ಒಣಗಸಕ್ಕಾಗಲ್ಲ. ಇಷ್ಟರ ಮಟ್ಟಿಗೆ ಯಾರು ಹೇಳಕ್ಕಾಗತ್ತೆ? ಈ ಒಂದು ಲೆವೆಲ್ಗೆ ಹೋಗಿ ಯಾರು ಹೇಳಕ್ಕಾಗತ್ತೆ ಆತ್ಮದ ಬಗ್ಗೆ? ಕೃಷ್ಣ ಇಷ್ಟು ಎಳೆ ಎಳೆಯಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಆತ್ಮದ ಬಗ್ಗೆ. ಶಾಶ್ವತವಾದದ್ದು, ಸ್ಥಿರವಾದದ್ದು, ಕತ್ತರಿಸಲಿಕ್ಕಾಗದು, ಸುಡಕ್ಕಾಗದೇ ಇರೋದು, ನೆನೆಸಕ್ಕಾಗದೇ ಇರುವುದು, ಯಾವುದನ್ನೂ ಏನೂ ಮಾಡಕ್ಕಾಗದೇ ಇರುವಂತಹ ಒಂದು ಚೈತನ್ಯ ಇರುವಂತದ್ದು ಬರೀ ಆತ್ಮಕ್ಕೆ ಮಾತ್ರ ಅಂತ ಆತ್ಮಜ್ಞಾನವನ್ನ ಅಷ್ಟು ಸುಂದರವಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೋಗ್ತಾ. ಅಂದ್ರೆ ಇಲ್ಲೇನು ಸಂದೇಶವನ್ನ ಕೊಡಕ್ ಹೋಗ್ತಾನೆ ಅಂತಂದ್ರೆ, ನೀನು ಕೂಡ ಒಂದು ಆತ್ಮ, ಅಲ್ಲಿರುವಂತಹ ಕುರುಕ್ಷೇತ್ರದಲ್ಲಿರೋ ಎಲ್ಲರೂ ಕೂಡ ಒಂದು ಆತ್ಮರೇ ಅಂತ. ಮತ್ತೆ ಇನ್ನೊಂದು ನಾವೇನು ಅರ್ಥ ಮಾಡ್ಕೊಬೇಕು ಅಂದ್ರೆ, ಆತ್ಮ ಅಂದ್ರೆ ಯಾರು ಅಂತ ಅಂದ್ರೆ ಅದು ಪರಮಾತ್ಮ ಅಂತ. ಯಾರು ಈ ಅದ್ವೈತ ಸಿದ್ಧಾಂತವನ್ನ ಬಹಳ ಗಾಢವಾಗಿ ನಂಬ್ತಾರೋ, ಪರಬ್ರಹ್ಮ ಸ್ವರೂಪನಾದವನು ಅದು ಪುರುಷ. ಮತ್ತೆ ನೀವು 14ನೇ ಅಧ್ಯಾಯಕ್ಕೆ ಮುಂದಿನ ಒಂದು ಅಧ್ಯಾಯದಲ್ಲಿ ಬಂದಾಗ, 16ನೇ ಅಧ್ಯಾಯದಲ್ಲಿ ಬಂದಾಗ ನಿಮ್ಗೆ ಪುರುಷ ಮತ್ತೆ ಪ್ರಕೃತಿಯ ಒಂದು ವಿಚಾರವನ್ನ ಕೃಷ್ಣ ಹೇಳ್ತಾನೆ. ಒಂದಿಷ್ಟು ದಿನಗಳಲ್ಲಿ ನಾವು ಅದರ ಒಂದು ಚಿಂತನೆಯನ್ನು ಕೂಡ ಮಾಡ್ತೀವಿ. ಸೊ ಇಲ್ಲಿ ಈ ಆತ್ಮ ಅಂತಂದ್ರೆ ಅದು ಪರಬ್ರಹ್ಮ ಅನ್ನುವಂತ ಒಂದು ಅರ್ಥ. ನಾವೆಲ್ಲ ಯಾರು? ಯಾಕೆ ಶಂಕರಾಚಾರ್ಯರು ಅಥವಾ ಬೇರೆಯವರು ಅಹಂ ಬ್ರಹ್ಮಾಸ್ಮಿ ಅಂತ ಅಂದ್ರು, ಅಹಂ ಶಿವೋಂ ಅಂತ ಯಾಕಂದ್ರು? ನಾನು ಪರಮಾತ್ಮನ ಒಂದು ರೂಪ, ನನ್ನ ಕರ್ಮಗಳನ್ನ ಅನುಭವಿಸೋದಕ್ಕೆ ಮಾತ್ರ ನಾನು ಈ ಭೂಮಿ ಮೇಲೆ ಬಂದಿದ್ದೀನಿ ಅನ್ನೋದನ್ನ ಯಾರು ಅರ್ಥೈಸ್ಕೊಂತಾರೆ, ಅವರು ಈ ಸಾಂಖ್ಯಯೋಗವನ್ನ ಅರ್ಥೈಸ್ಕೊಂಡಿದ್ದಾರೆ ಅಂತ. ಸಾಮಾನ್ಯವಾಗಿ ಇದೊಂದು ಪ್ರಸಂಗವನ್ನ ನೀವು ಕೇಳಿರ್ತೀರ ಏನೋ ಗೊತ್ತಿಲ್ಲ. ವಿವೇಕಾನಂದರು ರಾಮಕೃಷ್ಣನಲ್ಲಿ ಬಂದು ಕೇಳ್ತಾರೆ. ಯಾಕೆಂದ್ರೆ ರಾಮಕೃಷ್ಣರು ಪ್ರತಿ ದಿನ ಕಾಳಿಯ ಜೊತೆ ಮಾತಾಡ್ತಾ ಇದ್ರಂತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ಒಂದು ಜ್ಞಾನ, ಅಷ್ಟರ ಮಟ್ಟಿಗೆ ಅವರ ಒಂದು ತಪಸ್ಸು ರಾಮಕೃಷ್ಣರಿಗೆ ಇತ್ತು. ವಿವೇಕಾನಂದರು ರಾಮಕೃಷ್ಣನ ಕೇಳ್ತಾನಂತೆ. ರಾಮಕೃಷ್ಣ ನಿಮ್ಗೆ ಎಲ್ಲರೂ ಗೊತ್ತಿದೆಯೋ ಅನ್ನೋ ಗೊತ್ತಿಲ್ಲ, ಅವರು ಥ್ರೋಟ್ ಕ್ಯಾನ್ಸರ್ ಇಂದ ಆಗಿನ ಕಾಲದಲ್ಲಿ ಬಹಳ ನರಳಾಡಿ ಅವರ ದೇಹತ್ಯಾಗವನ್ನು ಮಾಡಿದ್ರು ರಾಮಕೃಷ್ಣ ಪರಮಹಂಸರು. ವಿವೇಕಾನಂದರು ಬಂದು ಕೇಳ್ತಾರಂತೆ, ಯಾಕೆ ನೀನ್ ದಿನ ಕಾಳಿ ಜೊತೆ ಮಾತಾಡ್ತೀಯಲ್ಲ, ನೀನು ಕಾಳಿಗೆ ಹೇಳ್ಬೋದಲ್ಲ, ಅಮ್ಮ ನನ್ಗೆ ಊಟ ಕೂಡ ಮಾಡಕ್ ಆಗ್ತಿಲ್ಲ, ಉಗುಳನ್ನು ಕೂಡ ನುಂಗಕ್ ಆಗ್ತಿಲ್ಲ, ಅಷ್ಟು ವೇದನೆಯನ್ನ ಅನುಭವಿಸ್ತಾ ಇದ್ದೀನಿ, ನನಗೆ ಅಟ್ಲೀಸ್ಟ್ ಊಟ ಮಾಡಕ್ಕಾದ್ರೂ ಒಂದು ಅವಕಾಶ ಕೊಡಮ್ಮ ಅಂತ ನೀನ್ ಕೇಳ್ಬೋದಲ್ವಾ ಅಂತ ವಿವೇಕಾನಂದರು ರಾಮಕೃಷ್ಣ ಕೇಳ್ತಾರಂತೆ. ಏನೋ ಪ್ರಿಯ ಶಿಷ್ಯ ರಾಮಕೃಷ್ಣನಿಗೆ ವಿವೇಕಾನಂದರು ಬಹಳ ಪ್ರಿಯ ಶಿಷ್ಯರು. ಶಿಷ್ಯನು ಹೇಳಿದನಲ್ಲ, ಅಟ್ಲೀಸ್ಟ್ ಊಟ ಮಾಡೋದಕ್ಕಾದ್ರೂ ಸ್ವಲ್ಪ ಆಹಾರ ಒಂದೆರಡು ಅಗಳಾದ್ರೂ ಗಂಟ್ಲಿಂದ ಇಳಿಯೋಕ್ಕಾದ್ರೂ ಕಾಳಿ ಹತ್ರ ಪರ್ಮಿಷನ್ ಕೇಳಿ ಅವಳು ಆಶೀರ್ವಾದ ಮಾಡ್ತಾಳೆ, ಕೇಳಿಸ್ಕೊಳ್ಳೋಣ ಅಂತ ಕಾಳಿ ಹತ್ರ ಹೋಗಿ ಕೇಳ್ತಾರಂತೆ. ಹಾಗೆ ಕಾಳಿ, ಹೇಗೆ ನಾನು ನಮ್ಮ ತಾಯಿ ಜೊತೆ ಮಾತಾಡ್ತೀನೋ ಹಾಗೆ ಕಾಳಿ ರಾಮಕೃಷ್ಣ ಹತ್ರ ಮಾತಾಡ್ತಾ ಇದ್ರು. ಕಾಳಿ ಹೇಳ್ತಾಳಂತೆ, ನಿನ್ನ ಪಾಪವನ್ನ ನೀನು ಕರಗಿಸ್ಬೇಕು ಅಥವಾ ನಿನ್ನ ಪಾಪವನ್ನ ನೀನು ತೀರ್ಸ್ಬೇಕು ಅಂತಾನೆ ದೇಹದಾರಿಯಾಗಿ ನೀನು ಈ ಒಂದು ಪ್ರಪಂಚದಲ್ಲಿ ಹುಟ್ಟಿದ್ಯಾ. ಬರೀ ಅಗಳನ್ನ ನುಂಗೋದಕ್ಕೆ ಅಥವಾ ಆಹಾರನ ಸೇವನೆ ಮಾಡೋದಕ್ಕೆ ನನಗೆ ಅವಕಾಶವನ್ನ ಕೊಡು ಅಂತ ನೀನ್ ಕೇಳೋದೇ ಆದ್ರೆ, ನೀನು ಸುತ್ತಮುತ್ತ ಎಲ್ಲರೂ ನೋಡ್ತಾ ಇದ್ದ, ಸುತ್ತಮುತ್ತ ಎಲ್ಲರೂ ಊಟ ಮಾಡ್ತಿದ್ದಾರಲ್ಲ, ಅವರ ಊಟ ನಿನ್ನ ಊಟ ಅಂತ ನಿನ್ಗೆ ಅನ್ಸ್ತಾ ಇಲ್ವಾ ಅಂತ. ಅಂದ್ರೆ ಅದ್ರ ಭಾವಾರ್ಥ ಇಷ್ಟೇ, ನಾವೆಲ್ಲರೂ ಕೂಡ ಇವೆಲ್ಲ ಆತ್ಮರು ಕೂಡ ಪರಮಾತ್ಮನ ಛಿದ್ರವಾದ ರೂಪಗಳು. ಇವತ್ತು ನನಗೆ ದಿನೇಶ ಅನ್ನುವಂತಹ ಒಂದು ಹೆಸರನ್ನಿಟ್ಟು ದೇಹದಾರಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ. ಇಲ್ಲಿ ದಿನೇಶ ಅನ್ನೋ ಹೆಸರು ಶಾಶ್ವತ ಅಲ್ಲ, ದಿನೇಶ ಅನ್ನೋ ದೇಹ ಶಾಶ್ವತ ಅಲ್ಲ. ಆ ದಿನೇಶ ಅನ್ನುವಂತಹ ಆತ್ಮ ಬಂದಿರೋದು ಎಲ್ಲಿಂದ ಅಂದ್ರೆ ಅದು ಪರಬ್ರಹ್ಮನಿಂದ ಬಂದಿರುವಂತದ್ದು ಅಂತ. ಅದಕ್ಕೆ ಎಲ್ಲರೂ ಕೂಡ ಹೇಳುದು ಅಹಂ ಬ್ರಹ್ಮಾಸ್ಮಿ ಅಂತ. ಅಂದ್ರೆ ನಾನು ಬ್ರಹ್ಮ, ನನಗೆ ಗೊತ್ತಿಲ್ಲದೆ ನಾವು ಈ ಒಂದು ಪ್ರಪಂಚಕ್ಕೆ ಬಂದು ನಾನು ಬ್ರಹ್ಮನ ಒಂದು ತತ್ವವನ್ನ ಅಥವಾ ಬ್ರಹ್ಮನ ಒಂದು ತೇಜಸ್ಸನ್ನ ನಾನು ಇಟ್ಕೊಂಡಿದ್ದೀನಿ, ಅದನ್ನ ಮರ್ತು ಹೋಗ್ಬಿಟ್ಟಿದ್ದೀನಿ ಅಷ್ಟೇ. ನೀವುಗಳು ಕೂಡ ಹಾಗೇನೆ ನಮ್ಮದೊಂದು ಭ್ರಮೆಯ ಒಂದು ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಅಪಾರ್ಟ್ಮೆಂಟ್, ನನ್ನದೇ ಆದಂತಹ ಒಂದು ಪ್ರಪಂಚ, ನಾವು ಪರಬ್ರಹ್ಮನ ಸ್ವರೂಪ ಅನ್ನೋದನ್ನೇ ನಾವು ಮರ್ತು ಹೋಗಿದ್ದೀವಿ. ಈ ಭಗವದ್ಗೀತೆ ನಮಗೇನು ನೆನಪು ಮಾಡ್ತಾ ಇದೆ ಅಂದ್ರೆ, ನಾವು ಪರಬ್ರಹ್ಮನ ಸ್ವರೂಪದ ಆತ್ಮಗಳು ಅನ್ನೋದನ್ನ ನೆನಪು ಮಾಡ್ತಾ ಇದೆ. ಕಾಳಿ ಹೇಳಿದ್ದು ಹಾಗೆ ರಾಮಕೃಷ್ಣರಿಗೆ, ನೀನ್ ಎಲ್ಲರನ್ನೂ ಕೂಡ ಆತ್ಮ ಅನ್ನೋದಿದೆಯಲ್ಲ, ಅವರು ಸೇವಿಸಿದ್ರೆ ಊಟ, ಅದು ನೀನು ಸೇವಿಸಿದ ಹಾಗೆ ಆಗತ್ತಲ್ವಾ ಅಂತ. ಇಂತಹ ಒಂದು ಜ್ಞಾನ, ಇಡೀ ಸಾಂಖ್ಯಯೋಗದ ಜ್ಞಾನವನ್ನ ಕಾಳಿಯಲ್ಲಿ ಕೊಟ್ಬಿಡ್ತಾಳೆ ರಾಮಕೃಷ್ಣ ಪರಮಹಂಸರಿಗೆ. ಸೊ ಹಾಗೆ ಇಷ್ಟರ ಮಟ್ಟಿಗೆ ಆತ್ಮದ ಬಗ್ಗೆ ಕೃಷ್ಣ ಎಳಿ ಎಳೆಯಾಗಿ ಹೇಳ್ತಾ ಹೋಗ್ತಾನೆ. ಆಗ ಒಂದು ಚಿತ್ರಣ ನಿಮಗಾಗ್ಲಿ ಅಥವಾ ಅವತ್ತಿನ ದಿನ ಅರ್ಜುನಕ್ಕಾಗ್ಲಿ ಬಂದಿರತ್ತೆ ಅನ್ಸುತ್ತೆ.
ಒಬ್ಬ ಮನುಷ್ಯ ಹುಟ್ಟಿದವನು ಸಾಯಲೇಬೇಕು, ನಿಶ್ಚಿತವಾಗಿ ಅವನು ಸಾಯಲೇಬೇಕು. ಅದು ಬೇರೆ ಇನ್ಯಾವುದೇ ಒಂದು ಆಲ್ಟರ್ನೇಟಿವ್ ಅನ್ನೋದು ಯಾವುದೂ ಕೂಡ ಯಾರಿಗೂ ಕೂಡ ಇಲ್ಲ. ಇವತ್ತೊಂದು ಪೇಪರ್, ಈ ಪೇಪರ್ ಇವತ್ತಿರುತ್ತೆ, ನಾಳೆ ಅಥವಾ ನಶಿಸಿ ಹೋಗುತ್ತೆ ಅಥವಾ ಹಳೇದಾಗುತ್ತೆ. ಸಾಮಾನ್ಯವಾಗಿ ಲೈಬ್ರರಿಗೆ ಹೋದಾಗ ಪುಸ್ತಕಗಳನ್ನ ನಾವು ನೋಡಿರ್ತೀವಿ, ಅದು ಎಳೆಯಾಗಿ ಹರಿದು ಹೋಗಿರುತ್ತೆ. ಅದು ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ, ಬರೀ ಇವತ್ತು ನನ್ನ ಕೈಯಲ್ಲಿ ಬುಕ್ ಸಿಕ್ತು ಅದಕ್ಕೋಸ್ಕರ ಅದನ್ನ ಹೇಳಿದೆ, ಪ್ರತಿಯೊಂದು ಕೂಡ ಅದಕ್ಕೆ ಆದಂತಹ ಒಂದು ವಯಸ್ಸಾಗುತ್ತೆ. ಅದು ಯೂಸ್ ಮಾಡ್ಲಿ ಮಾಡದೇ ಇರ್ಲಿ, ಅದಕ್ಕೂ ಕೂಡ ಒಂದು ವಯಸ್ಸಾಗಿ ನಶಿಸಿ ಹೋಗುತ್ತೆ. ಯಾವುದು ಶಾಶ್ವತವಾದದ್ದು ಅನ್ನೋದಾದ್ರೆ ನಾವು ನಮ್ಮ ಆತ್ಮ ಮಾತ್ರ ಶಾಶ್ವತ. ಮತ್ತೆ ನಾವು ಈ ದೇಹಧಾರಿಗಳಾಗಿ ಬರಬಾರದು ಅನ್ನೋದಾದ್ರೆ ನಾವು ಮುಕ್ತಿಯನ್ನ ಪಡಿತಾ ಹೋಗ್ಬೇಕು. ಮುಕ್ತಿಯನ್ನ ಪಡಿತಾ ಹೋದಾಗ ಮಾತ್ರ ನಾವು ಆ ಪರಬ್ರಹ್ಮನಲ್ಲಿ ಈ ಆತ್ಮ ಹೋಗಿ ಲೀನವಾಗುತ್ತೆ. ಅಲ್ಲಿ ನಾವು ಮುಕ್ತಿಯನ್ನ ಪಡ್ಕೊಂತೀವಿ. ಮುಕ್ತಿಯನ್ನ ಸಿಗೋ ತನಕ ನಮ್ಗೆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ರೀತಿ ಈ ಒಂದು ಸೈಕಲ್ ನಲ್ಲಿ ನಾವು ಸುತ್ತಾನೆ ಇರ್ತೀವಿ ಅನ್ನುವಂತಹ ಒಂದು ತತ್ವವನ್ನ ಈ ಸಾಂಖ್ಯ ಯುಗದಲ್ಲಿ ಆತ್ಮಯೋಗವನ್ನ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಈ ಆತ್ಮಯುಗದ ನಂತರ ಕೃಷ್ಣ ಇನ್ನೊಂದ್ ಸ್ವಲ್ಪ ಕನ್ವಿನ್ಸ್ ಆಗಲ್ಲ ಅಂತ ಗೊತ್ತಾಯ್ತು ಅರ್ಜುನ. ಇಷ್ಟು ಹೇಳಿದ್ರು ಕೂಡ, ಅಂದ್ರೆ ಇದೆಲ್ಲ ಒಂಥರ ಫಿಲಾಸಫಿಕಲ್ ಆಗಿದೆ ಅಲ್ವಾ. ಆ ಫಿಲಾಸಫಿಕಲ್ ಆಗಿರೋದನ್ನ ಸಾಮಾನ್ಯ ನಾವು ಕೂಡ ನಂಬುದಕ್ಕೆ ಹೇಳ್ತೀನಿ. ನಮ್ಮ ಕುಟುಂಬದಲ್ಲಿ ಏನೋ ಒಂದು ಜಗಳ ಆಗಿರುತ್ತೆ, ಯಾರೊಬ್ಬ ಬಂದ್ಬಿಟ್ಟು ಇದು ಶಾಶ್ವತ ಅಲ್ಲ, ನೀನ್ ಯಾಕೆ ಆಸ್ತಿ ಮಾಡ್ದೆ, ನೀನ್ ಯಾಕೆ ದುಡ್ಡು ಸಂಪಾದನೆ ಮಾಡ್ತೀಯ, ಎಲ್ಲ ಬಿಟ್ಬಿಡು ಅಂತ ಹೇಳಿದ್ರೆ ನಾವು ಕೇಳ್ತೀವ? ಸಾಮಾನ್ಯವಾಗಿ ಕೇಳೋದಿಲ್ಲ. ಆತ್ಮಜ್ಞಾನದ ಬಗ್ಗೆ ಹೇಳಿದ್ರು ಕೂಡ ನಾವು ಕೇಳಲ್ಲ. ಅಲ್ಲೇ ಕೂಡ ಅದೇ ಇಲ್ಲೂ ಕೂಡ ಆಗಿದೆ. ನೆಕ್ಸ್ಟ್ ಅಸ್ತ್ರ ಏನು, ಅಥವಾ ನೆಕ್ಸ್ಟ್ ಯಾವ ಒಂದು ವಿಷಯವನ್ನ ಕೃಷ್ಣ ತಗೊಂತಾನೆ ಅಂದ್ರೆ, ಅವನ ಕ್ಷತ್ರಿಯ ಧರ್ಮವನ್ನ ತಗೊಂಡು ಇನ್ನಷ್ಟು ಉತ್ತೇಜನವನ್ನು ಮಾಡೋದಕ್ಕೆ ಕೃಷ್ಣ ಪ್ರಯತ್ನ ಮಾಡ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಇದುವರೆಗೂ ಆತ್ಮಜ್ಞಾನದ ಬಗ್ಗೆ ಏನಾದ್ರೂ ಸಂದೇಹಗಳಿದ್ರೆ ಕೇಳ್ಬೋದು. ಯಾರಿಗಾದ್ರೂ ಏನೋ ಸಂದೇಹ ಇದೆಯಾ? ಕೃಷ್ಣ ಇಷ್ಟು ಆತ್ಮದ ಬಗ್ಗೆ ಹೇಳಿರುವಂತಹ ಯಾವುದೇ ಒಂದು ಶ್ಲೋಕದ ಒಂದು ಸಂದೇಹ ಇದ್ರೂ ಕೂಡ ಕೇಳ್ಬೋದು. ನೀವೆಲ್ಲರೂ ಕೂಡ ಚಿತ್ರಿಸ್ಕೊಳ್ಳೋದಾದ್ರೆ, ಅರ್ಜುನ ವಿಷಾದವನ್ನ ಮೊದಲನೇ ಅಧ್ಯಾಯದಲ್ಲಿ ವ್ಯಕ್ತಪಡಿಸ್ತಾನೆ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಸ್ವಲ್ಪ ಕೋಪಿಸ್ಕೊಂಡು ಕ್ಲೈಭ್ಯಂ ಸ್ವಭಮಃ ತನ್ನ ಷಂಡತನವನ್ನು ಬಿಡು ಅಂತ ಕೇಳ್ಕೊಂತಾನೆ. ನಂತರದಲ್ಲಿ ಅರ್ಜುನ ಶರಣಾಗತಿ ಆಗ್ತಾನೆ. ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡು, ನನಗೆ ಏನ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಸ್ತಾವವನ್ನ ಅರ್ಜುನ ಇಟ್ಟಾಗ ತನ್ನ ಬೋಧನೆಯನ್ನ 11ನೇ ಶ್ಲೋಕದಿಂದ ಶುರು ಮಾಡ್ತಾನೆ. ನಂತರ ಆತ್ಮಜ್ಞಾನದ ಇಡೀ ಸಂಪೂರ್ಣವಾದಂತಹ ಒಂದು ಚಿತ್ರಣವನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ. ನಾವು ಯಾರೂ ಕೂಡ ಶಾಶ್ವತರಲ್ಲ. ಶಾಶ್ವತ ಅಂದ್ರೆ ಯಾವುದು ಅಂದ್ರೆ ಅದು ಆತ್ಮ ಮಾತ್ರ ಶಾಶ್ವತ ಅನ್ನೋದನ್ನ ಒಂದಿಷ್ಟು 33 ಶ್ಲೋಕದಲ್ಲಿ ಕೃಷ್ಣ ಇಷ್ಟು ಹೇಳ್ತಾ ಹೋಗ್ತಾನೆ. ಯಾರಿಗನ್ನ ಇದರ ಸಂದೇಹ ಇದ್ರೆ ಕೇಳಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾ, ಖಂಡಿತ. ನಾಸತೆ ವಿದ್ಯತೋ ಭಾವನ. ಓಕೆ, ಮೊದಲದಾಗಿ ಶ್ಲೋಕ ಹೇಳ್ಬಿಡ್ತೀನಿ, ಅದರ ಎಕ್ಸ್ಪ್ಲೇಷನ್ ನೀಟಾಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಹ ತ್ವನಯೋ ತತ್ವದರ್ಶಿಭಿ ಅನ್ನುವಂಥದ್ದು ಒಂದು ಶ್ಲೋಕ. ಆಯ್ತಾ? ಅದ್ರ ಅರ್ಥ ಇಷ್ಟೇ. ಏನಂತ ಅಂದ್ರೆ, ಈ ಇರುವಿಕೆ ಅನ್ನೋದು ಇದೆಯಲ್ಲ, ಯಾವುದೋ ಒಂದು ವಸ್ತು ಇದೆ, ಅದು ಎಲ್ಲಿನ ತನಕ ಇರತ್ತೆ ಅನ್ನೋದು ಪ್ರಶ್ನೆ ಅಲ್ವಾ? ಅದು ಶಾಶ್ವತವಾಗಿರುತ್ತಾ? ಈ ತತ್ವಜ್ಞಾನಿಗಳು ಅನ್ನೋರು ಯಾರು ಇರ್ತಾರಲ್ಲ, ಅವರಿಗೆ ಈ ಭಾವ ಬರೋದಿಲ್ಲ ಅನ್ನೋದು. ಯಾವ ಭಾವ? ಇರುವಿಕೆ ಮತ್ತೆ ಇಲ್ಲದಿರುವಿಕೆ ಅನ್ನುವಂತಹ ಭಾವ, ಎರಡು ಭಾವ. ಇದು ಇದೆ ಅನ್ನುವಂತಹ ಭಾವ ಬಂದು, ಇದು ಇವತ್ತಿರೋಂಥದ್ದು ಇನ್ನು ಮುಂದಕ್ಕೆ ಇರೋದಿಲ್ಲ ಅನ್ನುವಂತಹ ಭಾವ. ಈ ಎರಡೂ ಭಾವಗಳನ್ನ ಈ ತತ್ವಜ್ಞಾನಿ ಆದವನು ಅಥವಾ ಪುರುಷನು ಅವನು ಚೆನ್ನಾಗಿ ಅರಿತಿರ್ತಾನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ಅಂದ್ರೆ ಇವೆರಡನ್ನೂ ಕೂಡ ಈ ಪಂಡಿತನಾದವನು ಅಥವಾ ಜ್ಞಾನಿ ಆದವನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಯಾವುದು ಅವಿನಾಶ, ಯಾವ್ದು ನಾಶ ಅನ್ನೋದು ಎರಡನ್ನೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಅಸತ್ ಅನ್ನೋದು ಯಾವುದು, ಸತ್ ಅನ್ನುವಂಥದ್ದು ಯಾವುದು ಅನ್ನೋದನ್ನ ಅಥವಾ ಇರುವಿಕೆ ಅಥವಾ ಇಲ್ಲದಿರುವಿಕೆ ಅನ್ನೋದನ್ನ ಯಾರು ಇವೆರಡನ್ನೂ ಕೂಡ ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಜ್ಞಾನಿ ಅಂತ ಕೃಷ್ಣ ಹೇಳ್ತಾನೆ. ಸತ್ ಮತ್ತೆ ಅಸತ್ಗಳ ಒಂದು ಲಕ್ಷಣವನ್ನ ಕೃಷ್ಣ ಹೇಳ್ತಾ ಹೋಗ್ತಾನೆ. ಅರ್ಥ ಆಯ್ತಾ ಭಗಿನಿ? ಹಾ ಹಾ, ಅರ್ಥ ಆಯ್ತು. ಧನ್ಯವಾದಗಳು. ಮತ್ತೆ ಯಾರೋ ಒಂದು ಪ್ರಶ್ನೆ ಕೇಳ್ತಾ ಇದ್ರು.
ಮಹೋದಯ ರಕ್ಷಾ ಅಂತ. ಹಾ ಏನಿಲ್ಲ, ಈಗ ಕೃಷ್ಣನ್ ಬಗ್ಗೆ ಮಾತಾಡ್ತಾ, ಈಗ ಕೃಷ್ಣ ಅನ್ನೋದು ಒಂದು ದೇಹ, ಅವನಲ್ಲಿರೋದು ಒಂದು ಆತ್ಮನೇ ಅಲ್ವಾ. ಆ ಇದಕ್ಕೆ ಮಾತ್ರ, ಏಕೆಂದ್ರೆ ಅವನಿಗೂ ಸಿಟ್ಟು, ಕೋಪ, ತುಂಟತನ ಮಗುವಿನಲ್ಲಿ ಎಲ್ಲಾ ಬರ್ತಾ ಇತ್ತು. ಆಮೇಲೆ ಇವಾಗ ಅರ್ಜುನಂಗೆ ಬೋಧನೆ ಮಾಡ್ತಾ, ಅಂದ್ರೆ ನೀವ್ ಹೇಳಿದ್ರಲ್ಲ ಸಿಟ್ಟು ಬಂತು, ಕೆಲವು ಮಾತುಗಳು ಸಿಟ್ಟು, ಸೊ ಅದು ಎಲ್ಲ ಇದಕ್ಕಷ್ಟೇ. ಈಗ ಅವನು ಗೊತ್ತಿದ್ದೂನು ಅವನು ಹೇಳ್ತಾ ಇರ್ಬೇಕಾದ್ರೆ ಅದು ಆ ಟೈಮಿಗೆ ಮಾತ್ರ ಆಗ್ತಾ ಇದ್ದಿದ್ದು ಅಷ್ಟೇ. ಆತರ ಅಲ್ವಾ. ಅಂದ್ರೆ ಅದಕ್ಕೆ ನಿಮ್ಮ ಪ್ರಶ್ನೆಗೆ ಎರಡು ರೀತಿ ಉತ್ತರವನ್ನು ಕೊಡ್ಬೋದು ಭಗಿನಿ. ಸಾಮಾನ್ಯವಾಗಿ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂತ ಅಂದ್ರೆ, ಕೃಷ್ಣ ಅಥವಾ ರಾಮ ದೇವ್ರು ಅಂತ ಪೂಜೆ ಮಾಡ್ತೀವಿ ನಾವೆಲ್ಲರೂ ಕೂಡ, ಸಂದೇಹನೇ ಇಲ್ಲ, ನಿಜವಾಗ್ಲೂ ದೇವರೇ. ಆದ್ರೆ ಪರಬ್ರಹ್ಮನ ಒಂದು ಅಂಶದಿಂದ ಅವರು ಜನ್ಮವನ್ನ ತಾಳಿದ್ರು, ಅಥವಾ ಒಂದು ಕಾರಣ ಇಟ್ಕೊಂಡು ಜನ್ಮವನ್ನ ತಾಳಿದ್ರು ಅಂತ. ರಾಮನಾಗ್ಲಿ ಕೃಷ್ಣನಾಗ್ಲಿ ಒಂದು ಕಾರಣ, ಧರ್ಮವನ್ನ ಅಲ್ಲ, ಅವರೆಲ್ಲ ಸ್ಥಾಪನೆ ಅವತಾರಗಳು. ಈಗ ವಿಷ್ಣು ಅಂತ ಬಂದ್ರು, ಅವ್ರಿಗೂ ಸಿಟ್ಟು ಬಂತು, ಲಕ್ಷ್ಮಿ ಮೇಲೆ ಏನೋ ಕೋಪ ಬಂತು, ಅಂದ್ರೆ ಎಷ್ಟೋ ಕಥೆಗಳು ಕೇಳಿದೀವಿ ನಾವು. ಎಲ್ಲಾ ವಿಷ್ಣು ಅವತಾರ, ಇವರೆಲ್ಲ ವಿಷ್ಣುವಿನ ಅವತಾರ, ಬಟ್ ವಿಷ್ಣುಗೂ ಅದ್ ಆಗ್ತಿತ್ತು ಅಂತ ಹೇಳ್ತಾರಲ್ಲ. ಹೌದು, ಅವನು ಮನುಷ್ಯನಾಗೆ, ರಾಮನು ಮನುಷ್ಯನಾಗೆ ಜೀವನ ಮಾಡಿದಲ್ಲ, ಅಂದ್ರೆ ಅವನು ವನವಾಸಕ್ಕೆ ಯಾಕೆ ಹೋಗ್ತಾ ಇದ್ದ. ಕೃಷ್ಣನು ಕೂಡ ಇಡೀ ಮಹಾಭಾರತನ ಅವನ ಒಂದು ಇದರಿಂದಾನೇ, ಮಾಯ ಒಂದು ಪ್ರಪಂಚದಿಂದಾನೇ ಎಲ್ಲವನ್ನೂ ಕೂಡ ಮಾಡ್ಬೋದಾಗಿತ್ತಲ್ಲ. ಸೊ ಅಲ್ಲೂ ಆತ್ಮ ದೇಹ ಅನ್ನೋದು ಬರುತ್ತಲ್ವಾ ಅಂತ. ಹೌದು, ಖಂಡಿತವಾಗ್ಲೂ ಬರುತ್ತೆ. ಒಬ್ಬ ಬೇಡ ಬಂದು ಕೃಷ್ಣನ ಸಾಯಿಸೋದಕ್ಕೆ ಆಗುತ್ತೆ ಅನ್ನೋದಾದ್ರೆ, ಅಲ್ಲೊಬ್ಬ ಮನುಷ್ಯನ ಸ್ವರೂಪನಾಗೆ ಕೃಷ್ಣನು ಕಾಣಿಸ್ಕೊಂಡಿದ್ದು ನಮ್ಗೆ. ಆದ್ರೆ ವಿಶೇಷ ಏನು ಕೃಷ್ಣನ ಅವತಾರದಲ್ಲಿ ಅಂದ್ರೆ, ಅವನಲ್ಲಿದ್ದಂತಹ ಜ್ಞಾನ, ಅವನಿದ್ದಂತಹ ಭಗವಂತನ ಒಂದು ತತ್ವ ಏನಿತ್ತು ಅನ್ನೋದು, ಅಲೌಕಿಕವಾದಂತಹ ಒಂದು ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಅದ್ವಿತೀಯವಾದಂತಹ ಶಕ್ತಿ ಮಾನವ ರೂಪದಲ್ಲಿ ಬಂದು, ಒಂದು ಕೃಷ್ಣನ ರೂಪದಲ್ಲಿ ಬಂದು ನಮ್ಮೆಲ್ಲರಿಗೂ ಕೂಡ ಒಂದು ಪಾಠವನ್ನ ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ನಮ್ಗಿತ್ತು. ನಾವಿಷ್ಟು ಜನ 94 ಜನ ಇಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಕೇಳ್ತಿದ್ದೀವಿ ಅಂತ ಅಂದ್ರೆ, ಇವತ್ತಿನ ಕಲಿಯುಗದ ಪ್ರಭಾವದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಒಂದು ಅಬ್ಬರದ ಒಂದು ಬದುಕಿನಲ್ಲಿ ಖಂಡಿತ ಈ ಜ್ಞಾನ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅದು ಸಿಗ್ಬೇಕು ಅಂತಾನೆ ಕೃಷ್ಣ ಈ ಒಂದು ಭಗವದ್ಗೀತೆಯನ್ನ ನಮ್ಗೆ ಕೊಡುಗೆ ಕೊಟ್ಟರು ಅಂತ. ಧನ್ಯವಾದ ಮಹೋದಯ. ಮುಂದುವರಿಸೋಣ. ಇದಕ್ಕೆ ಆಕ್ಚುಲಿ ಒಂದು ಬಹಳ ಒಂದು ಒಳ್ಳೆ ಕತೆ ಅಂದ್ರೆ ನೈಜವಾದಂತಹ ಕತೆ. ಹೇಗೆ ಒಬ್ಬ ಮನುಷ್ಯ ಭಗವದ್ಗೀತೆನ ಅಥವಾ ಈ ಒಂದು ಆತ್ಮ ಜ್ಞಾನವನ್ನ ಬಹಳ ಅರ್ಥ ಮಾಡ್ಕೊಂಡಿರುವಂತಹ ಮನುಷ್ಯ ಯಾವ ರೀತಿ ತನ್ನ ವ್ಯಕ್ತಿತ್ವವನ್ನ ಚೇಂಜ್ ಮಾಡ್ಕೊಂತಾನೆ ಅನ್ನೋದಕ್ಕೆ ಖುದೀರಾಮ್ ಬೋಸ್ ಅಂತ ಒಬ್ಬ ಸ್ವತಂತ್ರ ಹೋರಾಟಗಾರ, 1908ರಲ್ಲಿ ಇದ್ದಂತಹ ಒಂದು ಸ್ವತಂತ್ರ ಹೋರಾಟಗಾರ. ಇನ್ನೂ ನಮ್ಗೆ ಸ್ವತಂತ್ರ ಸಿಕ್ಕಿರೋದಿಲ್ಲ ಅಂತಹ ಸಮಯದಲ್ಲಿ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಸ್ವತಂತ್ರ ಹೋರಾಟಗಾರರಿಂದ ಇಟ್ಕೊಂಡು ದೊಡ್ಡ ವ್ಯಕ್ತಿಗಳಿಂದ ಇಟ್ಕೊಂಡು ಅವರೆಲ್ಲರೂ ಕೂಡ ಭಗವದ್ಗೀತೆಯನ್ನ ಅಧ್ಯಯನ ಮಾಡೇ ಅಂತ ದೊಡ್ಡ ಮನುಷ್ಯರಾಗಿರುವಂತದ್ದು. ಅದು ನಮ್ಮ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಬೇರೆ ಅವರೆಲ್ಲರೂ ಕೂಡ ಭಗವದ್ಗೀತೆ ಅಧ್ಯಯನ, ವಿವೇಕಾನಂದರಾಗಿರ್ಬೋದು. ಸೊ ಖುದೀರಾಮ್ ಬೋಸ್ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಒಂದು ಸಣ್ಣ ಒಂದು ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಆ ಒಂದು ಸಮಯದಲ್ಲಿ ಇನ್ನು 17 ವರ್ಷದ ಹುಡುಗ ಆಗಿರ್ತಾನ. ಆ ಸ್ವತಂತ್ರ ಹೋರಾಟಕ್ಕೋಸ್ಕರ ಬ್ರಿಟಿಷರ ಮನೆಗೆ ಬೆಂಕಿಯನ್ನ ಹಚ್ಚಿರ್ತಾನೆ ಆ ಸ್ವತಂತ್ರ ಹೋರಾಟಗಾರ. ಆ ಬೆಂಕಿಯನ್ನ ಹಚ್ಚಿದಂತ ಸಂದರ್ಭದಲ್ಲಿ ಅವನನ್ನ ತಗೊಂಡ್ ಹೋಗಿ ಜೈಲಲ್ಲಿ ಹಾಕಿರ್ತಾರೆ. ಆ ಒಬ್ಬ ಬ್ರಿಟಿಷ್ ಲೀಡ್ ಹೇಳಿರ್ತಾನೆ, ನಾಳೆ ಬೆಳಿಗ್ಗೆ ಅವನನ್ನ ಗಲ್ಲಿಗೆ ಹಾಕ್ಬೇಕು, ನಮ್ಮ ಒಂದು ಅರಮನೆಯನ್ನೇ ಸುಡುವಂತಹ ಧೈರ್ಯ ಅವನಿಗೆ ಬಂದಿದೆ, ಅವನನ್ನ ಬೆಳಗ್ಗೆ 5 ಗಂಟೆಗೆ ತಗೊಂಡ್ಬಂದು ಗಲ್ಲಿಗೆ ಹಾಕಿ ಅವನ ಅಂತ ಆರ್ಡರ್ ಪಾಸ್ ಮಾಡ್ಬಿಟ್ಟು ಅವತ್ತಿನ ಹಿಂದಿನ ರಾತ್ರಿ ಕರ್ಕೊಂಡು ಹೋಗಿ ಅವನ್ನ ಸೆಲ್ಲಲ್ಲಿ ಹಾಕಿರ್ತಾರೆ. ಈ ಖುದೀರಾಮ್ ಬೋಸ್ಗೆ ಪ್ರತಿದಿನ ಏನು ಹವ್ಯಾಸ ಅಂತ ಅಂದ್ರೆ, ಭಗವದ್ಗೀತೆಯನ್ನ ಪಾರಾಯಣ ಮಾಡುವಂತಹ ಒಂದು ಹವ್ಯಾಸ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 3 ಗಂಟೆಗೆ ಎದ್ದು ಭಗವದ್ಗೀತೆ ಪುಸ್ತಕವನ್ನು ಹಿಡ್ಕೊಂಡು ಸುಚೇತನಾಗಿ ಭಗವದ್ಗೀತೆ ಪಾರಾಯಣವನ್ನು ಮಾಡೇ ಮುಂದಿನ ಕೆಲಸಗಳನ್ನ ಅವನು ಮಾಡ್ತಾ ಇದ್ದಂತ ಒಂದು ಹವ್ಯಾಸವನ್ನ ಅವನು ಇಟ್ಕೊಂಡಿರ್ತಾನೆ. ಅದೇ ರೀತಿ ನಾಳೆ ಸಾಯ್ತೀನಿ ಅಂತ ಅವನಿಗೆ ಗೊತ್ತಿದ್ರು ಕೂಡ, ನಾಳೆ ಗಲ್ಲಿಗೆ ಹಾಕ್ತಾರೆ ಅಂತ ಗೊತ್ತಿದ್ರು ಕೂಡ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡೋದಕ್ಕೆ ಅವಕಾಶ ಇಲ್ಲ, ಸೆಲ್ನಲ್ಲಿ ಭಗವದ್ಗೀತೆ ಪುಸ್ತಕವನ್ನು ಅವನು ಯಾವಾಗಲೂ ಇಟ್ಕೊಂತಾ ಇದ್ದ ಅಂತ ಹೇಳ್ತಾರೆ ಆ ಒಂದು ಕಥೆಯಲ್ಲಿ. ಪುಸ್ತಕವನ್ನು ಸತತವಾಗಿ ಪಾರಾಯಣವನ್ನು 2-3 ಅಧ್ಯಾಯ ಪಾರಾಯಣವನ್ನು ಮಾಡಿ ಜೈಲರ್ ಬರ್ಲಿ ಅಂತ ಕಾಯ್ಕೊಂಡಿರ್ತಾನಂತ 5 ಗಂಟೆಗೆ. ನಾವೆಲ್ಲ ಸಾಯ್ತೀವಿ ಅಂದಾಗ ನಮ್ಗೊಂದು ಭಯ ಬರುತ್ತೆ, ಯಾವ್ದು ಬೇಡ, ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗಿದೀವಿ ಅಂದ್ರೆ ನಮ್ಗೊಂದು ಭಯ ಬರುತ್ತೆ, ಅಥವಾ ಡಾಕ್ಟರ್ ನಮ್ಗೆ ಏನು ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ಸಾಕು, ನಮ್ಗೆ ಅಲ್ಲೇ ಸತ್ತು ಹೋಗಿರ್ತೇವೆ ನಾವು ಆಕ್ಚುಲಿ ಹೇಳ್ಬೇಕು. ಆದ್ರೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದಂತಹ ಈ ಖುದೀರಾಮ್ ಬೋಸ್
ಭಗವದ್ಗೀತೆ ಪಾರಾಯಣ ಅವತ್ತಿನ ಒಂದು ಕರ್ಮವನ್ನ ಪಾರಾಯಣವನ್ನ ಮಾಡಿ 5 ಗಂಟೆಗೆ ಕಾಯ್ಕೊಂಡಿದ್ದಾನಂತೆ. ಆದ್ರೆ 5 ಗಂಟೆ 50 ನಿಮಿಷ ಅಥವಾ 30 ನಿಮಿಷ ಆದ್ರೂ ಜೈಲರ್ ಬಂದಿಲ್ಲ. ಆ ಜೈಲರ್ 5:30ಗೆ ಬರ್ತಾನಂತೆ ಸೆಲ್ಗೆ ಬಂದು ಅವನ ಸೆಲ್ ಕಡ್ಡಿಲಿ ಹೊಡಿತಾನಂತೆ, ಎದ್ದಿದ್ಯಾ ನೀನು, ಎಚ್ಚರವಾಗಿದ್ಯಾ ಅಂತ. ಆಗ್ಲೂ ಕೂಡ ಅವನು ದಿಟ್ಟತನದಿಂದ ಉತ್ತರ ಕೊಡ್ತಾನಂತೆ, ನಾನು 5 ಗಂಟೆಯಿಂದ ಕಾಯ್ತಾ ಇದ್ದೀನಿ ನಿಮಗೋಸ್ಕರ, ನೀವು 5:15ಗೆ ಬಂದಿದ್ದೀರಾ ಅಂತ. ಯಾಕೆಂದ್ರೆ ಈ ರೀತಿ ಬೋಲ್ಡ್ನೆಸ್ ಅನ್ನೋದು ಯಾರು ನಿಜವಾಗಿ ಭಗವದ್ಗೀತೆನ ಅಧ್ಯಯನ ಮಾಡಿರ್ತಾರ ಅಂಥವ್ರು ಮಾತ್ರ ಬರುತ್ತೆ. ಅವನ ಸೆಲ್ಲಿಂದ ಕರ್ಕೊಂಡು ಆ ಒಂದು ಕೋಣೆನಲ್ಲಿ ಎಲ್ಲಿ ಗಲ್ಲಿಗೆ ಹಾಕ್ಬೇಕಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಂತೆ. ಎಲ್ಲಾ ಸೆಲ್ಲಿಂದನೂ ಎಲ್ಲಾ ಕೈದಿಗಳು ನೋಡ್ತಾ ಇದ್ದಾರಂತೆ. ಸಾಮಾನ್ಯವಾಗಿ ಇನ್ನ 10 ನಿಮಿಷದಲ್ಲಿ ನಾನು ಸಾಯ್ತೀನಿ, ಇನ್ನು 10 ನಿಮಿಷದಲ್ಲಿ ನನ್ನ ಗಲ್ಲಿಗೆ ಹಾಕ್ತಾರೆ ಅಂದ್ರೆ ನಾವು ತುಂಬಾ ಡಿಪ್ರೆಸ್ಡ್ ಆಗಿ ಮುಖವನ್ನ ಪೋರೆ ಮಾಡ್ಕೊಂಡು ಮಾಡ್ಕೊಂಡು ಸಾಮಾನ್ಯವಾಗಿ ನಾವ್ ಇರ್ತೀವಿ. ಆದ್ರೆ ಇವ್ನು ದಿಟ್ಟತನವಾಗಿ ಎದೆಯನ್ನು ಉಬ್ಬಿಸಿ ನಡ್ಕೊಂಡು ಹೋಗ್ತಾ ಇದ್ನಂತೆ. ಅಲ್ಲಿದ್ದವರೆಲ್ಲ ಕೇಳರಂತೆ ಅವನ್ನ, ಏನು ಸಾಯೋದಕ್ ಹೋಗ್ತಿದ್ದಾನ ಬದುಕೋದಕ್ ಹೋಗ್ತಿದ್ದಾನ ಅವನು, ಎದೆ ಉಬ್ಬಿಸಿ ದಿಟ್ಟವಾಗಿ ನಡ್ಕೊಂಡು ಹೋಗ್ತಿದ್ದಾನಲ್ಲ, ಇವ್ನಿಗೇನ್ ಸ್ವಲ್ಪನೂ ಭಯನೇ ಇಲ್ವಾ ಅಂತ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಅಂದ್ರೆ, ಯಾರಿಗೆ ನಿಜವಾಗ್ಲೂ ಈ ಆತ್ಮಜ್ಞಾನದ ಬಗ್ಗೆ ಅರಿವಿರುತ್ತೆ, ಒಂದಲ್ಲ ಒಂದ್ ದಿವಸ ನಾನು ಸಾಯ್ಲೇಬೇಕು, ಒಂದಲ್ಲ ಒಂದ್ ದಿವಸ ನಾವೆಲ್ಲರೂ ಹೋಗ್ಲೇಬೇಕು ಅನ್ನೋಂತ ಪರಿಕಲ್ಪನೆ ಅಥವಾ ಜ್ಞಾನ ಯಾರಿಗಿರುತ್ತೆ ಅವರು ಸಾವಿಗೆ ಅಂಜೋದೇ ಇಲ್ಲ. ಈ ಕ್ಷಣ ನನ್ನ ದೇಹ ಆತ್ಮ ಈ ದೇಹ ಬಿಟ್ಟು ಹೋಗುತ್ತೆ ಅಂತ ನಾವು ಖುಷಿಯಾಗಿರ್ಬೇಕು, ಆ ರೀತಿ ಹುರುಪಿನಲ್ಲಿ ಇರ್ಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಬಹಳ ಕಷ್ಟ ಅದು. ಮತ್ತೆ ಕತೆಗೆ ಬರೋದಾದ್ರೆ ಎದೆ ಉಬ್ಬಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಕೈದಿಗಳು ಅಲ್ಲಿ ಜೈಲರ್ ಕೇಳ್ತಾನೆ, ಏನ್ ನಿನ್ನ ಕೊನೆ ಆಸೆ ಏನು, ಏನಾದ್ರು ಇದ್ಯಾ ನಿನ್ನ ಕೊನೆ ಆಸೆ ಏನು ಅಂತ. ಅದಕ್ಕೆ ಅವನು ಹೇಳ್ತಾನಂತೆ, ನೀನು ಮೊದ್ಲು ಸಾಯ್ಬೇಕು, ನಮಗೆ ಸ್ವತಂತ್ರವನ್ನ ಕೊಡ್ಬೇಕು, ಅದೇ ನನ್ನ ಕೊನೆ ಆಸೆ ಆಗಿದೆ. ಅಕಸ್ಮಾತ್ ಅದೇನಾದ್ರು ಮಾಡೋದಾದ್ರೆ ಫಸ್ಟ್ ನಿನ್ನ ಇದು ಆಗಿ ನಮ್ಗೆ ಭಾರತಕ್ಕೆ ಸ್ವತಂತ್ರವನ್ನ ತಂದ್ಕೊಡ್ಬೇಕು ಅಂತ ಕೇಳ್ತಾನಂತೆ. ಅದಕ್ಕೆ ಮತ್ತೆ ಜೈಲರ್ ಕೋಪ ಬರುತ್ತೆ, ನಿನ್ನ ಆಸೆ ಕೊನೆ ಆಗುವಂತದ್ದಲ್ಲ, ನೀನು ಹೋಗು ಗಲ್ಲಿಗೆ ಹೋಗಿ, ನೀನು ಗಲ್ಲಿಗೆ ಹೇರಿಸ್ತೀವಿ, ಆ ಕಪ್ಪು ಮುಸುಕನ್ನ ಕತ್ತಿಗೆ ಸಾಮಾನ್ಯ ಒಂದು ಮೂವೀಸ್ ಗಳೆಲ್ಲ ನೋಡಿರ್ತೀರ, ಗಲ್ಲಿಗೆ ಹಾಕ್ಬೇಕಂದ್ರೆ ಒಂದು ಮುಸುಕನ್ನ ಹಾಕ್ತಾರೆ. ಅವನ ಸಾವು ಅವನಿಗೆ ಭೀಕರವಾಗಿರುತ್ತೆ, ನೋಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಒಂದು ಕಪ್ಪನೆಯ ಒಂದು ಮುಸುಕನ್ನ ಹಾಕಿ ನೇಣಿಗೆ ಹಾಕ್ತಾರೆ. ಆದ್ರೆ ಇವನ್ಗೆ ಆ ಮುಸುಕನ್ನ ಹಾಕ್ಬೇಕಂದ್ರೆ ಖುದೀರಾಮ್ ಬೋಸ್ ಹೇಳ್ತಾನಂತೆ, ನನಗೆ ಅದರ ಅವಶ್ಯಕತೆ ಇಲ್ಲ, ಯಾವುದೇ ಮುಸುಕನ್ನ ನನ್ಗೆ ಹಾಕ್ಬೇಡಿ, ಡೈರೆಕ್ಟ್ ಆಗಿ ಹಾಗೆ ನನ್ನ ಗಲ್ಲಿಗೆ ಹೇರಿಸಿ ನಾನು ಪ್ರಾಣತ್ಯಾಗವನ್ನ ಮಾಡ್ತೀನಿ ಅಂತ. ಅದಕ್ಕೆ ಅವ್ನು ಕೇಳ್ತಾರಂತೆ, ಯಾಕೆ ನಿನ್ ಭಯ ಅನ್ನೋದಿಲ್ವಾ, ನಿನ್ನ ಸಾಯವನ್ನ ನೀನೇ ಕಣ್ಣಾರ ನೋಡ್ಬೇಕು ಅಂತ ನಾನು ಇಷ್ಟಪಡುವಂತಹ ಒಂದು ಇದಿರುತ್ತಲ್ಲ, ನಿನ್ಗೆ ಏನೋ ಅನ್ಸಲ್ವಾ ಅಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ಬಂದಂತ ಈ ಶ್ಲೋಕವನ್ನು ಹೇಳ್ತಾರಂತೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಯ್ಯಾತಿ ನವಾನಿ ದೇಹಿ ಅಂತ. ಇದೊಂದು ದೇಹ ಅಷ್ಟೇ ಹೋಗ್ತಾ ಇರೋದು, ಈ ಬಟ್ಟೆ ಅಷ್ಟೇ ಹೋಗ್ತಾ ಇರೋದು, ಈ ಬಟ್ಟೆ ಮತ್ತಿನ್ನೊಂದು ಬಟ್ಟೆ ಸಿಗುತ್ತಲ್ಲ ನನ್ಗೆ, ಈ ಈ ಯಾವ್ದೋ ಲೌಕಿಕದಲ್ಲಿ ಇರುವಂತಹ ಕಪ್ಪು ಬಟ್ಟೆ ನನ್ಗೆ ಯಾಕೆ ಹಾಕ್ತೀರಾ, ಈ ದೇಹ ಅನ್ನೋ ಬಟ್ಟೆನ ನಾನ್ ಚೇಂಜ್ ಮಾಡಿ ಇನ್ನೊಂದು ಹೊಸ ಬಟ್ಟೆ ಹಾಕೊಳಕ್ ಹೋಗ್ತಾ ಇರ್ಬೇಕಂದ್ರೆ ಈ ಕಪ್ಪು ಬಟ್ಟೆ ನನ್ಗೆ ಯಾಕೆ, ಈ ಮುಸುಕು ನನ್ಗೆ ಯಾಕೆ, ನನ್ಗೆ ಏನು ಬೇಕಾಗಿಲ್ಲ, ಹಾಗೆ ನನಗೆ ನೇಣಿಗೆ ಹೇರಿಸಿ ಅಂತ ಹೇಳ್ತಾನಂತ. ಮತ್ತೆ ಅವನು ನೇಣಿಗೆ ಶರಣ ಆಗ್ತಾನೆ. ಸ್ವತಂತ್ರ ಹೋರಾಟಗಾರರಲ್ಲಿ ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದವರಿಗೆ ಇಂತಹ ಒಂದು ವ್ಯಕ್ತಿತ್ವ, ಇಂತಹ ಒಂದು ಛಲ, ಇಂತಹ ಒಂದು ಮನಸ್ಸು ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ. ನಾವ್ ಯಾವತ್ತು ಯಾರಿಗೂ ಡಿಪ್ರೆಷನ್ ಅನ್ನುವಂತಹ ಒಂದು ಕಾಯಿಲೆ ಆಗಿರ್ಬೋದು, ಅಥವಾ ಎಲ್ಲವನ್ನೂ ಕಳ್ಕೊಂಡಿದ್ರು ಕೂಡ ನಾನೆಲ್ಲವನ್ನೂ ಕಳ್ಕೊಂಡ್ಬಿಟ್ಟೆ ಅನ್ನುವಂತಹ ಒಂದು ವ್ಯಕ್ತಿತ್ವ ಅಲ್ಲಿ ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿರ್ತಾರೆ ಅವ್ರಿಗೆ ಸಿಗಲ್ಲ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಇರುವಂತಹ ಸತ್ವಗಳು ಆ ರೀತಿ. ಆಹಾರ ದೃಷ್ಟಿಯಿಂದ ಯಾವತ್ತು ಬೇಡ, ನಾವಿವತ್ತು ಎಷ್ಟು ಒಂದು 30 ಶ್ಲೋಕಗಳನ್ನ ನಾವು ಕಲ್ತ್ಕೊಂಡಿರ್ಬೋದೋ ಏನೋ ಗೊತ್ತಿಲ್ಲ. ನಾನು ಶ್ಲೋಕಗಳ ಮುಖಾಂತರ ಹೋಗಿಲ್ಲ, ಬರೀ ಇಂಪಾರ್ಟೆಂಟ್ ಶ್ಲೋಕಾಸ್ ಮಾತ್ರ ಅಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಎಷ್ಟು ಆಂಗಲ್ ಗಳಿಂದ ನಾವು ಭಗವದ್ಗೀತೆಯನ್ನು ನೋಡ್ಬೋದು ಅಂತ. ಈಗ ಆತ್ಮಜ್ಞಾನ ಅನ್ನುವಂಥದ್ದು ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ವಾ, ಆತ್ಮ ಇದೆ ಅನ್ನೋದು ಒಂದು ಸೈಕಾಲಜಿ ಸೈಕಾಲಜಿ ಅಲ್ಲ, ಫಿಲಾಸಫಿಕಲ್ ಆಂಗಲ್ ಇಂದ ನಾವು ನೋಡ್ತಾ ಹೋಗ್ಬೋದು. ಒಂದು ಫಿಲಾಸಫಿ ಅಂದ್ರೆ ಯಾವ್ದೋ ಒಂದು ತತ್ವ ಹೇಳ್ತಾ ಇದೆ ಆತ್ಮಜ್ಞಾನದ ಬಗ್ಗೆ ಅಂತ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಧಾತಿ ಪಾವಕಃ. ಈ ಆತ್ಮವನ್ನ ಸುಡೋಕ್ಕಾಗಲ್ಲ, ಒಣಗಿಸಕ್ಕಾಗಲ್ಲ, ನೆನೆಸೋಕ್ಕಾಗಲ್ಲ, ಇದೊಂದು ಫಿಲಾಸಫಿ ಇದು ಅಲ್ವಾ. ಫಿಲಾಸಫಿಕಲ್ ಆಂಗಲ್ ಇಂದ ಭಗವದ್ಗೀತೆಯನ್ನು ನೋಡಿದ್ರೆ ಇದು ಸಿಗತ್ತೆ ನಮ್ಗೆ. ಇದೇ ಅಧ್ಯಾಯದಲ್ಲಿ ನಾವು ಇನ್ನ ಪೊಲಿಟಿಕಲ್ ಆಂಗಲ್ ನಾವು ನೋಡ್ತೀವಿ ಅಂತ ಹೋದ್ರೆ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾಪವಃ ಅಂತ ಮುಂದಿನ ಈ ಶ್ಲೋಕ ಬರುತ್ತೆ. ಅಂದ್ರೆ ಪೊಲಿಟಿಕಲ್ ಆಂಗಲ್ ಇಂದ ನೀನು ಕ್ಷತ್ರಿಯ, ನಿನಗೇನಾದ್ರೂ ನಿನ್ನ ಕ್ಷತ್ರಿಯ ಧರ್ಮವನ್ನ ನೀನು ಅನುಸರಣೆ ಮಾಡ್ಬೇಕು ಅಂದ್ರೆ ಯುದ್ಧ ಮಾಡ್ಬೇಕು ಅಂತ ಆ ಆಂಗಲ್ ಇಂದ ಕೃಷ್ಣ ಹೇಳ್ತಾ ಹೋಗ್ತಾನೆ. ಇನ್ ಮುಂದೆ
ಭಯಾದ್ರನಾತು ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸಿಸಿ ಲಾಘವಂ ಅಂತ ಒಂದು ಶ್ಲೋಕ ಬರುತ್ತೆ. ಯಾರು ಕ್ಷತ್ರಿಯನಾಗಿರ್ತಾನೆ, ಯಾರು ರಾಜ್ಯದ ಒಂದು ಅಭಿಲಾಷೆಯನ್ನ ಇಟ್ಕೊಂಡಿರ್ತಾನೆ, ಅವನಿಗೆ ಭಯ ಅನ್ನೋದು ಇರಬಾರ್ದು ಅಂತ ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ ಅನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿರ್ಚ್ಯತೆ ಅಂತ ಒಂದು ಶ್ಲೋಕ ಬರುತ್ತೆ. ಇದು ಸೋಷಿಯಲ್ ಆಂಗಲ್ ಇಂದ ನೋಡೋದಾದ್ರೆ, ನಿನ್ನ ಯಾವ ರೀತಿ ನೋಡ್ತಾರೆ ಅರ್ಜುನ, ಅಕೀರ್ತಿ ಬರುತ್ತೆ ನಿನ್ಗೆ. ಜನರು ನಿನ್ನ ಆಡ್ಕೊಂತಾರೆ, ನೀನು ರಣರಂಗದಿಂದ ಎದುರ್ಕೊಂಡು ಓಡೋದೆ ಪುಕ್ಲ, ನೀನು ಹೇಳಿ ನೀನು ಅಂತ ನಿನ್ಗೆ ಎಲ್ಲರೂ ಆಡ್ಕೊಂತಾರೆ ಅಂದ್ರೆ ಸೋಷಿಯಲ್ ಆಂಗಲ್ ಇಂದ ಕೃಷ್ಣ ಹೇಳ್ತಾ ಹೋಗ್ತಾನೆ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯತೆ ನತ್ವಂ ಶೋಚಿತುಮರ್ಹಸಿ. ಪ್ರಾಕ್ಟಿಕಲ್ ಅಲ್ವಾ, ನಾವಲ್ಲಿ ಪ್ರತಿದಿನ ಕಣ್ಣಲ್ಲಿ ನೋಡ್ತಾ ಇದೀವಿ, ಹುಟ್ಟದವನು ಸಾಯ್ಲೇಬೇಕು ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾವು ಕಣ್ಣಿನ ನೋಡ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಆಂಗಲ್ ಇಂದ ನಾವು ಭಗವದ್ಗೀತೆನ ಆಲೋಚನೆ ಮಾಡಿ ಬರೀ 2ನೇ ಅಧ್ಯಾಯದ ಒಂದಿಷ್ಟು 30 ಶ್ಲೋಕಗಳಿಂದ ನಮ್ಗೆ ಇಷ್ಟು ಜ್ಞಾನ ಸಿಗ್ತಾ ಹೋಗುತ್ತೆ. ಸೈಕಲಾಜಿಕಲ್ ಆಂಗಲ್, ಪೊಲಿಟಿಕಲ್ ಆಂಗಲ್, ಫಿಲಾಸಫಿಕಲ್ ಆಂಗಲ್, ಸೋಷಿಯಲ್ ಆಂಗಲ್, ಪ್ರಾಕ್ಟಿಕಲ್ ಆಂಗಲ್, ಇನ್ನೆಷ್ಟು ಬೇಕು ಭಗವದ್ಗೀತೆನಲ್ಲಿ. ಇನ್ನು ಇಡೀ 18 ಅಧ್ಯಾಯನ ನಾವು ನಿಜವಾಗ್ಲೂ ತಿಳ್ಕೊಂಡಿದ್ದೆ ಆದ್ರೆ, ಕೆಲವರು ಹೇಳ್ತಾರಲ್ಲ ಆಲ್ ಸೈನ್ಸ್ ಇಸ್ ದರ್ ಇನ್ ಭಗವದ್ಗೀತಾ ಅಂತ. ಬೇರೆ ಯಾವ ಸಬ್ಜೆಕ್ಟ್ ನಾವು ಓದುವಂತ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ನಮ್ಗೆ ಬರೋದಿಲ್ಲ ಭಗವದ್ಗೀತೆಯನ್ನ ನಾವು ನಿಜವಾಗ್ಲೂ ಕಲ್ತ್ಕೊಂತ ಹೋದ್ರೆ. ಸೊ ಇದು ಆತ್ಮಜ್ಞಾನ ತನಕ ಇಲ್ಲಿನ ತನಕ ಕೃಷ್ಣ ಹೇಳ್ತಾ ಹೋಗ್ತಾನೆ. ಮುಂದಿನ ಒಂದು ಇದರಲ್ಲಿ ಕ್ಷತ್ರಿಯ ಧರ್ಮದ ಬಗ್ಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ. ಸಾಮಾನ್ಯವಾಗಿ ನಂಗೆ ಇಲ್ಲಿನ ತನಕ ನಿಮ್ಗೆ ಅರ್ಥ ಆಗಿದೆ ಆತ್ಮಜ್ಞಾನದ ಬಗ್ಗೆ ಅಂತ ಭಾವಿಸ್ತೀನಿ. ಇಷ್ಟ ಹೇಳಿದ್ಮೇಲೆ ಕೃಷ್ಣ ಕ್ಷತ್ರಿಯ ಧರ್ಮದ ಬಗ್ಗೆ ಹೇಳ್ತಾನೆ. ಅಟ್ಲೀಸ್ಟ್ ನೀನೇನಾಗಿದೆ, ನಿನ್ನ ಧರ್ಮ ಏನು, ಕ್ಷತ್ರಿಯನಾದವನ ಧರ್ಮ ಏನು, ಬ್ರಾಹ್ಮಣನಾದವನಿಗೆ ಧರ್ಮ ಏನು, ಪೂಜೆ ಮಾಡೋದು, ಪುನಸ್ಕಾರಗಳನ್ನು ಮಾಡೋದು, ಜಪತಪಗಳನ್ನ ಮಾಡೋದು, ಅಧ್ಯಯನವನ್ನು ಮಾಡೋದು, ಅಧ್ಯಾಪನವನ್ನು ಮಾಡೋದು, ಇವೆಲ್ಲವೂ ಕೂಡ ಬ್ರಾಹ್ಮಣ ಧರ್ಮ. ಅದು ಕ್ಷತ್ರಿಯನಾಗಿ ನಿನ್ನ ಧರ್ಮ ಏನು, ರಾಜ್ಯವನ್ನ ಉಳಿಸುವಂಥದ್ದು, ಪ್ರಜೆಗಳ ರಕ್ಷಣೆಯನ್ನು ಮಾಡುವಂಥದ್ದು. ಯದರ್ಚಯ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ ಅಂತ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಕ್ಷತ್ರಿಯನಿಗೆ ಅವನ ಧರ್ಮ ಏನು, ನಿನ್ನ ಧರ್ಮ ಇವತ್ತು ಧರ್ಮವನ್ನ ಉಳಿಸೋದೇ ನಿನ್ನ ಧರ್ಮ, ಅದು ನಿನ್ನ ಧರ್ಮ ಆಗಿದೆ. ಈ ಒಂದು ಕುರುಕ್ಷೇತ್ರ ಅನ್ನುವಂತಹ ಒಂದು ಯುದ್ಧದಲ್ಲಿ ನಿನ್ನ ಧರ್ಮ ಏನಾಗಿದೆ, ಅಧರ್ಮವನ್ನ ಮೆಟ್ಟಿ ನಿಂತು ಧರ್ಮವನ್ನ ಸ್ಥಾಪನೆ ಮಾಡೋದೇ ನಿನ್ನ ಧರ್ಮ ಆಗಿದೆ. ಅದನ್ನ ನೀನು ಮಾಡು. ಸ್ವರ್ಗದ್ವಾರ ನಿನಗೋಸ್ಕರ ತೆರೆದಿದೆ, ಇದೊಂದು ಅವಕಾಶ ನಿನಗೆ ಅರ್ಜುನ. ಈ ಯುದ್ಧ ಏನಿದೆಯಲ್ಲ, ಧರ್ಮವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಏನಿದೆಯಲ್ಲ, ಇದೊಂದು ಅವಕಾಶ ನಿನಗೆ. ಸ್ವರ್ಗದ ಬಾಗಿಲು ನಿನ್ಗೆ ತೆರೆದಿದೆ. ಅಕಸ್ಮಾತ್ ನೀನು ಸತ್ತೆ ಅಂತ ಅನ್ಕೋ, ನಿನಗೆ ವೀರ ಸ್ವರ್ಗ. ಅಕಸ್ಮಾತ್ ನೀನ್ ಬದುಕದೆ ಅಂತ ಅನ್ಕೋ, ನಿನಗೆ ಈ ಒಂದು ರಾಜ್ಯದ ಧರ್ಮಯುತವಾಗಿ ನಡೆಯುವಂತಹ ಒಂದು ರಾಜ್ಯ ನಿನ್ಗೆ ಸಿಗ್ತಾ ಹೋಗುತ್ತೆ. ಇದು ನಿನ್ನ ಧರ್ಮ, ಇದು ನಿನ್ನ ಪಾಲನೆಯನ್ನು ಮಾಡು ಅಂತ ಕೃಷ್ಣ ಹೇಳ್ತಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿರಿಚ್ಯತೆ. ಅಕಸ್ಮಾತ್ ಏನಾದ್ರೂ ನೀನು ಅರ್ಜುನ, ನಾನು ಯುದ್ಧ ಮಾಡಲ್ಲ, ನಾನು ಸನ್ಯಾಸ ತಗೊಂಡ್ಬಿಡ್ತೀನಿ, ನನ್ನ ತಮ್ಮಂದ್ರನ್ನ, ನನ್ನ ತಾತನನ್ನ, ನನ್ನ ಗುರುವನ್ನ ಅವ್ರ ಎದುರುಗಡೆ ನಾನು ಯುದ್ಧವನ್ನ ಮಾಡೋಲ್ಲ ಅಂತ ನೀನೇನಾದ್ರೂ ಎದುರ್ಕೊಂಡು ಓಡೇನಾದ್ರೂ ಹೋದ್ರೆ ಅರ್ಜುನ, ನಿನಗೆ ಅಪಕೀರ್ತಿ ಬರುತ್ತೆ. ಏನಂತಾರೆ ನಿಮ್ಗೆ ಜನ, ಹೇಡಿಯಾಗಿ ಎದುರ್ಕೊಂಡು ಓಡೋದ 11 ಅಕ್ಷೋಹಿಣಿ ಸೈನ್ಯವನ್ನ ಕೌರವರು ಹೊಂದಿದ್ರು, ಬರೀ 7 ಅಕ್ಷೋಹಿಣಿ ಸೈನ್ಯವನ್ನ ಪಾಂಡವರು ಹೊಂದಿದ್ರು. ನಮ್ಮ ಸೈನ್ಯ ಬಹಳ ಚಿಕ್ಕದು, ಅವ್ರ ಸೈನ್ಯ ಬಹಳ ದೊಡ್ಡದು, ಅವ್ರ ಅತಿರಥ ಮಹಾರಥಿಗಳು ಇದ್ದಾರೆ ಅನ್ನುವಂತಹ ಒಂದು ಮಾತನ್ನ ತೆಗೆದುಕೊಂಡು ನನ್ನ ಆಡ್ಕೊಂತಾರೆ ಕೃಷ್ಣ. ಅಪಕೀರ್ತಿ ಬರುತ್ತೆ. ಅಂತಹ ಅಪಕೀರ್ತಿ ಎಷ್ಟರ ಮಟ್ಟಿಗೆ ಅಂದ್ರೆ ಅದು ಸಾವಿಗಿಂತಲೂ ಇನ್ನೂ ಕೀಳಾದದ್ದು. ಯಾವತ್ತೇನಾದ್ರೂ ನೀನು ಯುದ್ಧ ಮಾಡಿ ಗೆದ್ರೆ ವೀರ ಸ್ವರ್ಗವನ್ನು ಸೇರಿದ, ಧೈರ್ಯದಿಂದ ಯುದ್ಧವನ್ನು ಮಾಡ್ದ, ಸತ್ತ ಅಂತ ಹೇಳ್ತಾರೆ. ನೀನು ಯುದ್ಧವನ್ನೇ ಮಾಡ್ದಲೆ ಬರೀ ಈ ದೋಷದಿಂದ, ವಿಷಾದದ ಒಂದು ದೋಷದಿಂದ ನೀನೇ ಎದುರ್ಕೊಂಡು ಓಡೋದ್ರೆ ನಿನ್ನ ಅಪಕೀರ್ತಿ ಬರುತ್ತೆ. ಬರೀ ನಿನಗೆ ಮಾತ್ರ ಅಪಕೀರ್ತಿ ಬರುತ್ತೆ ಅಲ್ಲ, ನಿನ್ನ ಇಡೀ ವಂಶಕ್ಕೆ, ನಿನ್ನ ಮಕ್ಕಳಿಗೆ, ನಿನ್ನ ಮುಂದಿನ ಎಲ್ಲಾ ಕೂಡ ಅಪಕೀರ್ತಿ ಬರುತ್ತೆ ಕೃಷ್ಣ. ಅಕೀರ್ತಿಂ ಚಾಪಿ ಭೂತಾನಿ, ನಿನ್ಗೆ ಅಪಕೀರ್ತಿ ಬರ್ಬೇಕಾ ನಿನ್ಗೆ? ನೋಡಿ ಅವನು ಕೃಷ್ಣನ ಒಂದು ಚಾಕಚಕ್ಯತೆ ನೋಡಿ, ಯಾವ ರೀತಿ ಒಬ್ಬ ಆ ಒಂದು ಸ್ಟೇಟ್ ಆಫ್ ಮೈಂಡ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ಅನ್ನೋದನ್ನ ಇಷ್ಟು ಚೆನ್ನಾಗಿ ಕೃಷ್ಣ ವರ್ಣಿಸ್ತಾ ಹೋಗ್ತಾನೆ. ಇಷ್ಟಾದ್ರೂ ಕೂಡ ಅರ್ಜುನಿಗೆ ಕನ್ವಿನ್ಸ್ ಆಗೋದೇ ಇಲ್ಲ. ಆತ್ಮಜ್ಞಾನದ ಬಗ್ಗೆ ಹೇಳಿದ್ದಾಯ್ತು, ಈ ದೇಹ ನಶ್ವರ ಅಂತ ಹೇಳಿದ್ದಾಯ್ತು,
ಯಾವುದು ಶಾಶ್ವತ ಅನ್ನೋದೇ ಆತ್ಮ ಮಾತ್ರ ಶಾಶ್ವತ ಅಂತ ಹೇಳಿದ್ದಾಯ್ತು. ಮತ್ತೆ ನಿನ್ನ ಧರ್ಮದ ಬಗ್ಗೆ ಹೇಳಿದ್ದಾಯ್ತು. ಕ್ಷತ್ರಿಯನಾಗಿ ನಿನ್ನ ಧರ್ಮ ಬಂದು ನೀನು ಯುದ್ಧ ಮಾಡೋದೇ ನಿನ್ನ ಧರ್ಮ ಅನ್ನೋದಿದ್ದಾಯ್ತು. ಮತ್ತೆ ಅಕಸ್ಮಾತ್ ನೀನೇನಾದ್ರು ಯುದ್ಧದಿಂದ ಓಡೋದ್ರೆ ಅಂತ ಅನ್ಕೊಂಡ್ರೆ ನಿನ್ಗೆ ಅಪಕೀರ್ತಿ ಬರುತ್ತೆ, ನಿನ್ನ ಎಲ್ಲರೂ ಆಡ್ಕೊಂತಾರೆ ಅನ್ನೋದನ್ನು ಕೂಡ ಹೇಳಿದಾಯ್ತು. ಆಗ್ಲೂ ಕೂಡ ಅರ್ಜುನ ಕನ್ವಿನ್ಸ್ ಆಗ್ಲೇ ಇಲ್ಲ. ಈಗಲೂ ಕೂಡ ವಿಷಾದ ಅವನ ಮುಖದಲ್ಲಿ ಹಾಗೆ ಇತ್ತು. ಆಗ ಕೃಷ್ಣ ಅವನ ಮಾತು ಹೇಳ್ತಾನೆ, ಸರಿ ನಾನು ಇಷ್ಟೆಲ್ಲ ನಿಂಗೆ ಹೇಳಿದ್ನಲ್ಲ, ಇದ್ಯಾವುದೋ ಒಂದು ಫಿಲಾಸಫಿ ಅಂತ ನಿಂಗೆ ಏನಾದ್ರು ಅನ್ಸ್ತು ಅಂತ ಅಂದ್ರೆ, ನಾನೇನೋ ಯಾವ್ದೋ ಬುರುಡೆ ಬಿಡ್ತಾ ಇದ್ದೀನಿ ಅಥವಾ ಯಾವ್ದೋ ಹೇಳ್ತಾ ಇರೋದಲ್ಲ ನಿಜ ಅಲ್ಲ ಅಂತಾನೆ ಅನ್ಕೋ, ಪರವಾಗಿಲ್ಲ. ಆದ್ರೂ ಕೂಡ ನನ್ಗೆ ಒಂದು ಮಾತನ್ನ ಹೇಳು ನೀನು, ಈ ಈ ಭಯದಿಂದ, ಈ ಒಂದು ಶೋಕದಿಂದ ನಿಜವಾಗ್ಲೂ ನೀನು ಹೊರಗಡೆ ಬರ್ತೀಯಾ ಅಥವಾ ಬಂದು ಈ ಒಂದು ರಾಜ್ಯವನ್ನ ನೀನು ಆಳೋದಕ್ಕೆ ಖಂಡಿತ ನಿಂಗೆ ಆಗತ್ತಾ ಹೇಳು ಅಂತ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಇಲ್ಲಿನ ತನಕ ಅರ್ಜುನ ಕನ್ವಿನ್ಸ್ ಆಗೇ ಇಲ್ಲ ಕಡೆಗೂ ಕೂಡ. ಬರೀ ಏನೋ ಕೃಷ್ಣ ಹೇಳ್ತಿದ್ದಾನೆ, ನಾನ್ ಕೇಳಿಸ್ಕೊಂತಾ ಇದ್ದೀನಿ, ಅದ್ರಲ್ಲಿ ಎಷ್ಟು ಸತ್ಯವೋ ಎಷ್ಟು ಮಿಥ್ಯವೋ ಒಂದು ವಿಚಾರದಲ್ಲೇ ಅರ್ಜುನ ಇಲ್ಲಿನ ತನಕನೂ ಕೂಡ ಇದ್ದಾನೆ. ಕಡೆಗೆ ಮತ್ತೆ ಇನ್ನೊಂದು ಅಸ್ತ್ರವನ್ನ ಕೃಷ್ಣ ಏನ್ ಉಪಯೋಗಿಸ್ತಾನೆ ಅಂತಂದ್ರೆ ಸ್ಥಿತಪ್ರಜ್ಞ ಲಕ್ಷಣಗಳನ್ನ ಕೃಷ್ಣ ಒಂದಿಷ್ಟು ಲಿಸ್ಟ್ ಇದೆ. ಆ ಲಿಸ್ಟ್ ಅನ್ನ ಕೇಳಿಸ್ತಾ ಇಲ್ವಾ? ಇಷ್ಟೊತ್ತನ ಕೇಳಿಸಿರ್ಲಿಲ್ಲ. ಕಟ್ ಆಗ್ತಾ ಇದೆ ಗುರುಗಳೇ. ಹೌದಾ? ಸ್ಥಿತಪ್ರಜ್ಞಾನ ಲಕ್ಷಣ ಹೇಳ್ತಾ ಸ್ಥಿತಪ್ರಜ್ಞ ಮತ್ತೆ ಇನ್ನೊಂದ್ಸಲ ಹೇಳಿ ಗುರುಗಳೇ. ಸ್ಥಿತಪ್ರಜ್ಞ. ಓಕೆ ಓಕೆ ಓಕೆ. ಇಲ್ಲಿನ ತನಕ ನಿಮ್ಗೆ ಅಕೀರ್ತಿ ಬರುತ್ತೆ, ಅಲ್ಲಿಂದ ತನಕ ಎಲ್ಲರಿಗೂ ಕೇಳಿಸ್ತಲ್ವಾ? ಹಾ, 34ನೇ ಶ್ಲೋಕದಲ್ಲಿ ಕೃಷ್ಣ ಅಕೀರ್ತಿಯ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಅಕಸ್ಮಾತ್ ನೀನೇನಾದ್ರೂ ಈ ಒಂದು ರಣರಂಗದಲ್ಲಿ ನೀನೇನೋ ಬಿಟ್ಟು ಹೋದೆ ಅನ್ನೋದೇ ಆದ್ರೆ ನಿನಗೆ ಅಪಕೀರ್ತಿ ಬರುತ್ತೆ, ನಿನಗೆ ಅದು ಶ್ರೇಯಸ್ಕರ ಅಲ್ಲ ಅನ್ನೋದನ್ನ 34ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಇಲ್ಲಿನ ತನಕ ಎಲ್ಲರಿಗೂ ಅರ್ಥ ಆಯ್ತಾ? ಕೇಳಿಸಿತ್ತ? ಆಯ್ತು ಮಹೋದಯ. ನಾನು ವೈಫೈ ನೆಟ್ವರ್ಕ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂತೀನಿ ತಾಳಿ. ಓಕೆ. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ. ಸೊ ಇಲ್ಲಿನ ತನಕ ಆತ್ಮಜ್ಞಾನದ ಬಗ್ಗೆ ನಿಮ್ಗೆಲ್ಲರೂ ಕೂಡ ಗೊತ್ತಾಗಿದೆ ಅನ್ಸುತ್ತೆ. ನಂತರ ಕ್ಷತ್ರಿಯ ಧರ್ಮದ ಬಗ್ಗೆ ಕೃಷ್ಣ ಏನು ಹೇಳಿದ ಅನ್ನೋದು ಕೂಡ ನಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಕೊನೆಯದಾಗಿ ಅರ್ಜುನ ಮತ್ತೆ ಅಲ್ಲಿ ಕನ್ವಿನ್ಸ್ ಆಗದೆ ಇರುವಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಅಸ್ತ್ರವನ್ನ, ಅಸ್ತ್ರ ಅಂದ್ರೆ ಇಲ್ಲಿ ಮಾತಿನ ಅಸ್ತ್ರ ಅಂತ ಹೇಳ್ತಾ ಹೋಗ್ತಾನೆ. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೌ ಜಯಾಜಯೋ ತಥೋ ಯುದ್ಧಾಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಅಂತ ಒಂದು ಶ್ಲೋಕ ಬರುತ್ತೆ. ಈ ಜಯ ಇದು 38ನೇ ಶ್ಲೋಕ. ಜಯ ಅಥವಾ ಅಪಜಯ ಅಥವಾ ಲಾಭ ಹಾನಿ ಸುಖ ದುಃಖ ಇವೆಲ್ಲವನ್ನೂ ಕೂಡ ಯಾರು ಸಮಾನವಾಗಿ ತೆಗೆದುಕೊಂತಾರೋ ಅಂಥವನು ಮಾತ್ರ ಈ ಸ್ಥಿತಪ್ರಜ್ಞನಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅಂತ. ನಾವು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿ, ನಮ್ಗೇನೋ ಒಂದು ಕಳ್ಕೊಂಡ್ವಿ ಅಥವಾ ಯಾರು ನಮಗೆ ಮೋಸ ಮಾಡಿದ್ರು ಅಥವಾ ಏನೋ ಆಯ್ತು ಅಂದ್ರೆ ನಮ್ ಜೀವನ ಇಷ್ಟೇ, ಇಲ್ಲಿಗೆ ಮುಗಿದೋಯ್ತು, ನಮ್ಗೆ ಇನ್ನೇನು ಬೇರೆ ದಾರಿನೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ಡಿಪ್ರೆಷನ್ ಹೋಗ್ತೀವಿ. ಆದ್ರೆ ಗೀತೆಯಲ್ಲಿ ಕೃಷ್ಣ ಹೇಳುವಂತ ಮಾತು, ಸುಖ ದುಃಖ ಎಲ್ಲವನ್ನೂ ಕೂಡ ಸಮನಾಗಿ ಯಾರು ತೆಗೆದುಕೊಂತಾನೋ, ಸುಖ ದುಃಖೇ ಸಮಯಕೃತ್ವ, ಮತ್ತೆ ಲಾಭ ಮತ್ತೆ ನಷ್ಟ, ಲಾಭ ಲಾಭವು ಜಯಾಜಯೋ, ಜಯ ಮತ್ತೆ ಅಪಜಯ, ಲಾಭ ಮತ್ತೆ ನಷ್ಟ ಎಲ್ಲವನ್ನೂ ಕೂಡ ಯಾರು ಸಮತ್ವದಿಂದ ತೆಗೆದುಕೊಂತಾರೋ ಅಂಥವನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಪ್ರಶಾಂತವಾಗಿರುತ್ತೆ ಅಥವಾ ಬಹಳ ತಿಳಿಯಾಗಿರುತ್ತೆ ಅಂತ. ಇದೊಂದು ಶ್ಲೋಕ ಸಾಕು ನಾವು ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕಲ್ವಾ. ಇವತ್ತು ನನಗೇನೋ ಲಾಸ್ ಆಗೋಯ್ತು, ಇವತ್ತು ನನಗೇನೋ ಆಗೋಯ್ತು ಅಂದ್ಬಿಟ್ಟು ನಾವು ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಂಡ್ರೆ ಮುಂದಿನ ಜೀವನ ಸಾಗಿಸೋದು ಹೇಗ್ ಸಾಧ್ಯ ಆಗತ್ತೆ? ಇವತ್ತು ಇದಾಯ್ತು ಆಯ್ತು, ನಡೆದೋಗಿದೆ, ಇನ್ ಮುಂದಕ್ಕೆ ನನ್ನ ಜೀವನವನ್ನ ನಾನು ಉಜ್ವಲ ಮಾಡ್ಕೊಂತೀನಿ ಅಥವಾ ಸಾಧನೆ ಕಡೆಗೆ ನಾನು ಹೋಗ್ತೀನಿ ಅಂತ ಒಂದು ಮನಸ್ಥಿತಿನ ಯಾರು ಬೆಳೆಸ್ಕೊಂತಾರೆ ಅಂಥವ್ರಿಗೆ ಮಾತ್ರ ಜೀವನ ಸಿಗ್ತಾ ಹೋಗುತ್ತೆ. ಇವತ್ತು ಯಾರಾದ್ರೂ ಸೂಸೈಡ್ ಮಾಡ್ಕೊಂಡ್ರೋರಾಗಿರ್ಬೋದು ಅಥವಾ ಯಾವ್ದೋ ಲವ್ ಫೇಲಿಯರೋ ಅಥವಾ ಯಾವ್ದೋ ಹಣನೋ ಆಸ್ತಿನೋ ಇಂದ ಇಟ್ಕೊಂಡು ಸಾಲ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಪ್ರಾಣತ್ಯಾಗ ಮಾಡ್ಕೊಂಡಿರುವಂತ ಸನ್ನಿವೇಶಗಳನ್ನ ನಾವು ನೋಡ್ತಾ ಹೋಗ್ತೀವಿ.
ಅದೊಂದೇನ ಪರಿಹಾರ ಎಲ್ಲರಿಗೂ ಕೂಡ? ಸಾವೊಂದೇನ ಪರಿಹಾರ ಆಗಿತ್ತು? ಆ ಸಾಲವನ್ನ ದುಡಿದು ತೀರ್ಸ್ಬೋದಾಗಿತ್ತಲ್ವಾ? ಅಥವಾ ಯಾರೋ ಬಿಟ್ಟೋದ ಹುಡುಗಿಯನ್ನ ಬಿಟ್ಟು ಇನ್ನೊಂದ್ ಮದ್ವೆ ಆಗ್ಬೋದಾಗಿತ್ತಲ್ಲ, ಜೀವನ ಮಾಡ್ಬೋದಾಗಿತ್ತಲ್ಲ. ಸುಮಾರಷ್ಟು ಉದಾಹರಣೆ ನಮ್ಗೆ ಸಿಗ್ತಾ ಹೋಗ್ತವೆ. ಜೀವನವನ್ನ ನಡೆಸೋದಕ್ಕೆ ಬೇಕಾಗಿರೋದು ಧೈರ್ಯ, ಸ್ಥೈರ್ಯ ಮತ್ತೆ ಛಲ. ಅದರ ಜೊತೆಗೆ ಸ್ವಲ್ಪ ಜ್ಞಾನ, ಅದರ ಜೊತೆಗೆ ಹಿರಿಯರ ಆಶೀರ್ವಾದ ಮತ್ತೆ ದೇವರ ಒಂದು ಆಶೀರ್ವಾದ. ಇಷ್ಟನ್ನ ಇಟ್ಕೊಂಡು ಯಾರು ಜೀವನವನ್ನ ಮಾಡ್ತಾರೋ ಎಲ್ಲವನ್ನೂ ಕೂಡ ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ ಸಮನಾಗಿ ಯಾರು ಸ್ವೀಕಾರ ಮಾಡ್ತಾರೋ ಅಂಥವ್ರು ಮಾತ್ರನೇ ಈ ಸ್ಥಿತಪ್ರಜ್ಞ ಅಂತ ಏನ್ ನಾನು ಮುಂದೆ ಹೇಳ್ತೀನಲ್ಲ, ಇವೆಲ್ಲ ಲಕ್ಷಣಗಳನ್ನ ಅದಕ್ಕೆ ಅರ್ಹರಾಗಿರ್ತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳೋದು ಅದೇನೆ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು ತಥೋ ಯುದ್ಧಾಯುಜ್ಯಸ್ವ ನೈವಂ ಪಾಪಂ ವಾಪ್ಸ್ಯಸಿ ಅಂತ. ಈ ಪ್ರಕಾರವಾಗಿ ಯಾರು ನಡ್ಕೊಂತಾರೆ, ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ ಯಾರು ಸಮತ್ವದಿಂದ ತೆಗೆದುಕೊಂತಾರೆ, ಧೈರ್ಯವಾಗಿ ಯಾರು ಎದುರಿಸ್ತಾರೆ, ಅಂಥವ್ರು ಮಾತ್ರನೇ ಬದುಕೋದಕ್ಕೆ ಅರ್ಹರು, ಅಥವಾ ಅಂಥವ್ರ ಮಾತ್ರನಿಗೆ ಈ ಜಗತ್ತು ಅನ್ನುವಂಥದ್ದು ಕೃಷ್ಣ ಇಲ್ಲಿ ಹೇಳ್ತಾ ಹೋಗ್ತಾ ಇರುವಂಥದ್ದು. ಒಂದೇ ಕ್ಲಾಸ್ ನಲ್ಲಿ ಬಹಳಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಖಂಡಿತ ಮುಂದಿನ ತರಗತಿ, ಮುಂದಿನ ಶನಿವಾರ ಕೂಡ ಇದೇ ಸಾಂಖ್ಯ ಯೋಗವನ್ನು ತೆಗೆದುಕೊಂಡು ಸ್ಥಿತಪ್ರಜ್ಞ ಲಕ್ಷಣಗಳನ್ನ, ಕರ್ಮಯೋಗವನ್ನ ಈ ಅಧ್ಯಾಯದಲ್ಲಿ ಕೃಷ್ಣ ಕವರ್ ಮಾಡಿದ್ದಾನೆ. ಒಬ್ಬ ಮನುಷ್ಯ ಯಾವ ರೀತಿಯ ಕರ್ಮಗಳನ್ನ ಮಾಡಿದ್ರೆ ಅವನಿಗೆ ಯಶಸ್ಸು ಸಿಗತ್ತೆ ಅನ್ನುವಂಥ ವಿಚಾರ ಆಗಿರ್ಬೋದು. ಇನ್ನು ಸ್ಥಿತಪ್ರಜ್ಞ ಲಕ್ಷಣಗಳು ಯಾವ್ಯಾವ ರೀತಿ ಇರುತ್ತೆ, ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ಬ್ರಾಹ್ಮಣನಾಗಿ ಅಥವಾ ಯಾವುದೇ ಒಂದು ಕುಲದಲ್ಲಿ ಹುಟ್ಟಿದ್ರು ಕೂಡ ಅವನ ಧರ್ಮವನ್ನ ಅವನು ನಿಭಾಯಿಸೋದಕ್ಕೆ ಯಾವ್ಯಾವ ರೀತಿ ಲಕ್ಷಣಗಳನ್ನ ಒಬ್ಬ ಮನುಷ್ಯ ಹೊಂದಿರಬೇಕು ಅನ್ನೋದನ್ನ ಕೃಷ್ಣ ಎಳೆಯಾಗಿ ಹೇಳ್ತಾ ಹೋಗ್ತಾನೆ. ಅದನ್ನ ನಾನು ಮುಂದಿನ ಕ್ಲಾಸ್ ಅಲ್ಲಿ ಖಂಡಿತ ಹೇಳ್ತೀನಿ. ಈಗ ಆಲ್ರೆಡಿ 5 ಕಾಲ ಆಗಿರೋದ್ರಿಂದ ಅಟ್ಲೀಸ್ಟ್ 1-2 ವಿಷ್ಣು ಸಹಸ್ರನಾಮವನ್ನಾದ್ರೂ ನಾವು ನೋಡೋಣ. ಯಾಕೆಂದ್ರೆ ಅದನ್ನು ಕೂಡ ನಾವು ಬಿಟ್ರೆ ಸ್ವಲ್ಪ ಇದಾಗುತ್ತೆ. ಬಹಳ ರೋಚಕವಾಗಿ ಕೂಡ ಇದೆ. ಮಹೋದಯ, ಹೇಳಿ ಭಗಿನಿ. ಸ್ಥಿತಪ್ರಜ್ಞಾನ ಲಕ್ಷಣ ಹೇಳ್ತೀರಾ ನೆಕ್ಸ್ಟ್ ಮುಂದಿನ ವಾರ ಪರೀಕ್ಷೆಗೆ ಸ್ವಲ್ಪ ಹೌದು, ನೆಕ್ಸ್ಟ್ ವೀಕ್. ಓ, ನಿಮ್ದು ಪ್ರಾರಂಭ ತಗೊಂಡಿದ್ದೀರಾ? ಪ್ರಾರಂಭ GGSS ಎಕ್ಸಾಮ್ ತಗೊಂಡಿದ್ದೀರಾ? ಸರಿ, ನಾನು ಒಂದು ಕೆಲಸ ಮಾಡ್ತೀನಿ ಭಗಿನಿ, ಅದು ರಿಲೇಟೆಡ್. ಯಾಕಂದ್ರೆ ಆ ಸ್ಥಿತಪ್ರಜ್ಞ ಲಕ್ಷಣ ಕಾನ್ಸೆಪ್ಟ್ ಎಷ್ಟಿದೆ ಅಂದ್ರೆ ಕಮ್ಮಿ ಅಂದ್ರೆ 1 ಗಂಟೆ ಅವಕಾಶ ಬೇಕದನ್ನ ನಾನು ಹೇಳೋದಕ್ಕೆ. ಅದಕ್ಕೋಸ್ಕರ ನಾನು ಯಾಕೆ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀರಾ, ಅದನ್ನ ನೋಟ್ಸ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಬಹಳ. ಇವತ್ತು ಹೆಂಗೆ ಆತ್ಮಜ್ಞಾನದ ಬಗ್ಗೆ ಹೇಳಿದೆ, ಅದೇ ರೀತಿ ಕರ್ಮಯೋಗ ಮತ್ತೆ ಸ್ಥಿತಪ್ರಜ್ಞ ಲಕ್ಷಣ ಸ್ವಲ್ಪ ದೀರ್ಘವಾಗಿ ಹೇಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ನಾನು ಅದನ್ನ ಫ್ರೆಶ್ ಆಗಿ ಮತ್ತೆ ತಗೊಂತೀನಿ ಅಂತ ಹೇಳಿ. ನಿಮ್ಗೆ ಬೇಕಂದ್ರೆ ನಂಗೆ ಸಂದೇಶ ಕಳಿಸಿ, ನನ್ನ ಹತ್ರ ಸ್ವಲ್ಪ ನೋಟ್ಸ್ ಇದೆ ಎಕ್ಸಾಮ್ ರಿಲೇಟೆಡ್ ಸ್ಥಿತಪ್ರಜ್ಞ ಲಕ್ಷಣಗಳ ಬಗ್ಗೆ ಒಂದಿಷ್ಟು ನೋಟ್ಸ್ ಇದೆ, ನಾನು ಕಳಿಸ್ತೀನಿ ಮುಂದಿನ ಭಾನುವಾರ. ಮಹೋದಯ, ಮಹೋದಯ, ನಮ್ಗೆ ಎಕ್ಸಾಮ್ ಇದೆ. ಇದ್ರ ಬಗ್ಗೆ, ಪರ್ವಗಳ ಬಗ್ಗೆ ಸ್ವಲ್ಪ ನಮ್ಗೊಂದ್ ಕ್ಲಾಸ್ ತಗೊಳ್ಳಿ ಮಹೋದಯ. ಅಕರ್ಮ, ವಿಕರ್ಮ, ಸಕರ್ಮ ಈ ಬಗ್ಗೆ 4ನೇ ಅಧ್ಯಾಯ. ಅಲ್ಲ ಮಹೋದಯ, 18 ಪರ್ವಗಳ್ದು. ಪರ್ವಗಳ ಬಗ್ಗೆ ಹೇಳಿದ್ರ? ಕರ್ಮಗಳ ಬಗ್ಗೆ ಅಂತ ಕೇಳಿಸ್ತ ನಂಗೆ. ಅಲ್ಲ, ಪರ್ವ ಭಾನುವಾರ 2 ದಿವಸ ಇದೆ ಮಹೋದಯ. ಯಾರು ಪ್ರಾರಂಭದಲ್ಲಿ ನಾನು ಪರಿಚಯ ಮಾಡ್ತಾ ಇದ್ದೀನಿ. ನನ್ಗೆ 2 ದಿವಸ ಇದೆ ಮಹೋದಯ. ನಂದು ಸ್ಟಾರ್ಟಿಂಗ್ ಅಲ್ಲಿ ಆಯ್ತು, ಮತ್ತೆ ನಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ಲಿಲ್ವಲ್ಲ ಅವರು. ಒಂದು ಇಲ್ಲ ಗ್ರೂಪ್ ಅಲ್ಲಿ ಇದ್ರೆ ವಿಷ್ಣುವಿನ ನಾಮವನ್ನ ಕಳೆದ ವಾರ ಚಿಂತನೆ ಮಾಡಿ ಲಕ್ಷ್ಮಣನ ಒಂದು ಕಥೆಯನ್ನ ನಾನು ನಿಮ್ಗೆ ಹೇಳಿದ್ದೆ. ಹೇಗೆ ಲಕ್ಷ್ಮಣ ಮೇಘದೂತನನ್ನ ಅಥವಾ ಇಂದ್ರಜಿತ್ ಅನ್ನೋ ಮೇಘನ ಹೇಗೆ ಸಾಯಿಸ್ದ, ಅವನ ಲಕ್ಷಣ ಹೇಗಿತ್ತು ಅನ್ನೋದನ್ನ ಒಂದು ಕಥೆಯ ಮುಖಾಂತರ ನಾವು ತಿಳ್ಕೊಂಡಿದ್ವಿ. ಅದೇ 22ನೇ ಶ್ಲೋಕದ ಇನ್ನೊಂದು 6ನೇ ನಾಮ ಬಂದು ಸ್ಥಿರಃ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಕಾರಣ ಇಷ್ಟೇ, ಯಾಕೆ ಭಗವದ್ಗೀತೆಯಿಂದ ವಿಷ್ಣು ಸಹಸ್ರನಾಮಕ್ಕೆ ಬಂದೆ ಅಂತ ಅಂದ್ರೆ, ಪ್ರಮುಖವಾಗಿ ವಿಷ್ಣು ಸಹಸ್ರನಾಮ ಕ್ಲಾಸು ಡಿಸೆಂಬರ್ ಮಾಸ ಗೀತಾ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಎಲ್ಲಾ ಅಧ್ಯಾಯದ ಒಂದು ಸಾರಾಂಶ ನಿಮ್ಗೆ ಹೇಳಿದ್ರೆ ನನಗೂ ಕೂಡ ಒಂದು ಪುನರಾವಲೋಕನ ಆಗತ್ತೆ ಅಂತ ಮನಸ್ಸಿಗೆ ಅನಿಸ್ತು. ಅದಕ್ಕೋಸ್ಕರ ಈ ಒಂದು ತಿಂಗಳ ಜನವರಿ ಕೂಡ ನಾವೆಲ್ಲ ಗೀತಾ ಚಿಂತನೆಯನ್ನು ಮಾಡೋಣ. ಅದ ನಂತರದಲ್ಲಿ ಮತ್ತೆ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಸೊ ಸ್ಥಿರಃ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸ್ಥಿರಃ ಅಂತ ಅಂದ್ರೆ ತನ್ನ ಭಕ್ತನೊಂದಿಗೆ ಸಂಬಂಧವನ್ನ ಬಹಳ ದೃಢವಾಗಿ ಇಟ್ಕೊಂಡಿರ್ತಾನೆ ಪರಮಾತ್ಮ ಅಂತ. ಯಾವ ರೀತಿ ದೃಢವಾಗಿ ಇಟ್ಕೊಂಡಿರ್ತಾನೆ? ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದನೂ ಕೂಡ ಅವನು ದೇಹತ್ಯಾಗ ಮಾಡಿ ಮತ್ತೆ ಅವನ ಹತ್ರ ಹೋಗಿ ಸೇರ್ಕೊಳ್ಳೋ ತನಕನೂ ಕೂಡ ಅವನು ಬಹಳ ಸ್ಥಿರವಾಗಿ ನಮ್ಮ ಜೊತೆ ಒಂದು ಸಂಪರ್ಕವನ್ನ ಹೊಂದಿರ್ತಾನೆ ಅಂತ. ನಾನು ಕಳೆದ ವಾರ ನನ್ನ ಮೊಬೈಲ್ ಸ್ಟೇಟಸ್ ಅನ್ನು ಕೂಡ ಹಾಕೊಂಡಿದ್ದೆ. ಒಂದಿಷ್ಟು ಜನ ನಮ್ಮನ್ನ
ಗಮನಿಸ್ತಾನೆ ಇರ್ತಾರೆ ಅಂತ. ಹುಟ್ಟುವಂತ ಸೂರ್ಯ, ಮುಳುಗುವಂತ ಅಥವಾ ಮತ್ತೆ ಹುಟ್ಟುವಂತ ಚಂದ್ರ ಅಥವಾ ಈ ಪ್ರಕೃತಿ, ಪ್ರತಿಯೊಂದಕ್ಕೂ ಕೂಡ ಹೇಗೆ ನಮ್ಮಗಳಿಗೆ ಯಾವ ರೀತಿ ಭಾವನೆಗಳು ಎಲ್ಲವೂ ಕೂಡ ಇದೆಯೋ ಅದೇ ರೀತಿ ಅವುಗಳಿಗೂ ಕೂಡ ಒಂದಿಷ್ಟು ನೋಟ, ಭಾವನೆಗಳು ಎಲ್ಲವೂ ಕೂಡ ಇದೆ. ಅವು ಕೂಡ ನಮ್ಮ ಜೊತೆ ಒಂದು ಸಂಪರ್ಕವನ್ನ ಅಥವಾ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತವೆ. ಆದ್ರೆ ದುರದೃಷ್ಟವಶಾತ್ ಅವುಗಳಿಗೆ ಮಾತಾಡುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಕೊಟ್ಟಿಲ್ಲ. ಬರೀ ಮನುಷ್ಯನಿಗೆ ಮಾತ್ರ ಮಾತಾಡುವಂತಹ, ಯೋಚನೆ ಮಾಡುವಂತಹ ಶಕ್ತಿಯನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಈ ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತ ನಮ್ಮೊಂದಿಗೆ ದೃಢವಾದಂತಹ ಒಂದು ಸಂಬಂಧವನ್ನ ಹೊಂದಿದ್ದಾನೆ. ಸ್ಥಿರ, ಬೀಂಗ್ ಆಲ್ವೇಸ್ ದ ಸೇಮ್ ಇನ್ ದ ನೇಚರ್. ಪರಮಾತ್ಮ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಸ್ಥಿರವಾಗಿ ಅವನ ಒಂದು ಭಾವನೆಯನ್ನ ಇಟ್ಕೊಂಡಿರ್ತಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಆ ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಳ್ಳೋದಾದ್ರೆ ಬಹಳ ಒಂದು ಮನಸ್ಸಿಗೆ ಮುಟ್ಟುವಂತಹ ಒಂದು ಕತೆ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಬಿಹೈಂಡ್ ದ ಮಾಸ್ಕ್ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಒಂದು ವೈದ್ಯರು ಬರೆದಿರುವಂತಹ ಒಂದು ಪುಸ್ತಕ. ಆ ವೈದ್ಯರ ಹೆಸರು ಡಾಕ್ಟರ್ ಸುಭಾಷ್ ಅನ್ನುವಂತಹ ಒಬ್ಬ ವೈದ್ಯ. ವೃತ್ತಿ ಬಂದು ವೈದ್ಯ ಆದ್ರೂ ಕೂಡ ಒಬ್ಬರು ದೊಡ್ಡ ಸರ್ಜನ್ ಆಗಿರ್ತಾರೆ. ಸರ್ಜನ್ ಆಗಿ ಅವರ ಒಂದು ಕಾರ್ಯವನ್ನ ಯಾವ ರೀತಿ ಅವ್ರು ಮಾಡ್ತಿರ್ತಾರೆ ಅಂತ ಅಂದ್ರೆ, ಆಧ್ಯಾತ್ಮದಲ್ಲಿ ಅವರು ತಿಳ್ಕೊಂಡಂತಹ ಬಹಳಷ್ಟು ವಿಚಾರಗಳನ್ನ, ಈಗ ನಾವೇನು ನನಗೆ ಲೌಕಿಕದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ಕೂಡ ಆಧ್ಯಾತ್ಮದಲ್ಲಿ ಎಷ್ಟೋ ವಿಚಾರಗಳನ್ನ ನನ್ನ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನನಗೂ ಆಗತ್ತೆ, ನಿಮಗೂ ಆಗತ್ತೆ. ಅದೇ ರೀತಿ ತನ್ನ ಒಂದು ವೈಯಕ್ತಿಕ ವೃತ್ತಿ ವೈದ್ಯಕೀಯ ಆದ್ರೂ ಕೂಡ ಈ ಆಧ್ಯಾತ್ಮವನ್ನ ಬಹಳ ನಂಬಿರುವಂತಹ ಒಂದಿಷ್ಟು ವೈದ್ಯರು ಇವತ್ತಿಗೂ ಕೂಡ ನಮ್ಮಲ್ಲಿ ಇದ್ದಾರೆ. ಸೊ ಹಾಗೆ ಡಾಕ್ಟರ್ ಸುಭಾಷ್ ಅನ್ನುವಂಥವ್ರು ಒಬ್ರು ವೈದ್ಯರು, ಎಸ್ಪೆಷಲಿ ಸರ್ಜನ್ ಅಂದ್ರೆ ಈ ಗರ್ಭಿಣಿ ಸ್ತ್ರೀಯರನ್ನ ಸಿಸೇರಿಯನ್ ಮಾಡಿ ಮಗುವನ್ನ ಹೊರಗಡೆ ತೆಗೆಯುವಂತಹ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕೆಲಸವನ್ನ ಮಾಡ್ತಿರ್ತಾರೆ. ಒಂದು ದಿನ ಒಂದು ಕೇಸ್ ಬರುತ್ತೆ. ಒಂದು ಗರ್ಭಿಣಿ ಮಹಿಳೆ ಒಬ್ಬಳಿಗೆ ಆಸ್ಪತ್ರೆಗೆ ಬರ್ತಾಳೆ. ಅವಳಿಗೆ ಏನಾಗಿರುತ್ತೆ ಅಂತ ಅಂದ್ರೆ 11-12 ವರ್ಷಗಳಿಂದ ಅವಳು ಗರ್ಭವನ್ನ ಧರಿಸಿರ್ಲಿಲ್ಲ. ಅದೃಷ್ಟವಶಾತ್ 11 ವರ್ಷಗಳ ನಂತರ ಅವಳಿಗೆ ಒಂದು ಸಂತಾನ ಭಾಗ್ಯ ಸಿಕ್ಕಿರುತ್ತೆ. ಅವಳು ಗರ್ಭಿಣಿಯಾಗಿ ಹಾಸ್ಪಿಟಲ್ಗೆ ಬರ್ತಾಳೆ. ಯಾಕೆ ಹಾಸ್ಪಿಟಲ್ಗೆ ಬರ್ತಾಳೆ ಅಂದ್ರೆ, ದುರದೃಷ್ಟವಶಾತ್ ಅವತ್ತಿನ ದಿನ ಒಂದು ಗೂಳಿ ಬಂದು ತನ್ನ ಕೊಂಬಿನಿಂದ ಬಂದು ಅವಳು ಹೊಟ್ಟೆಗೆ ತಿವಿದ್ ಬಿಟ್ಟಿರುತ್ತೆ. ಆ ತಿವಿದ ಒಂದು ಕಾರಣದಿಂದ ಏನಾಗಿರುತ್ತೆ, ಹೊಟ್ಟೆಯಲ್ಲಿ ಒಂದು ಗಾಯ ಆಗಿರುತ್ತೆ. ಗಾಯ ಅಂದ್ರೆ ಒಂದಿಷ್ಟು ಮಾರ್ಕ್ ಆಗಿರುತ್ತೆ. ಆ ಮಾರ್ಕ್ ಎಷ್ಟರ ಮಟ್ಟಿಗೆ ತೀವ್ರವಾಗಿರುತ್ತೆ ಅಂತ ಅಂದ್ರೆ ಹೊಟ್ಟೆ ಸೀಳಿ ಆ ಮಗುವಿನ ಕೈ ಆಚೆ ಬಂದಿರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಮಹಿಳೆ ಹಾಸ್ಪಿಟಲ್ಗೆ ಬರ್ತಾಳೆ. ವೈದ್ಯರು ನೋಡ್ತಾರೆ, ಮಗುವಿನ ಕೈ ಅಂದ್ರೆ ಇನ್ನೂ 9 ತಿಂಗಳು ಆಗಿಲ್ಲ ಮಗುಗೆ. ಆಪರೇಷನ್ ಮಾಡಿ ಹೊರಗೆ ತೆಗಿಬೇಕು ಅಂದ್ರೆ ಇನ್ನು 6 ತಿಂಗಳ ಒಂದು ಇದರಲ್ಲಿ ಇರುತ್ತೆ. ಆದ್ರೆ ಕೈ ಮಾತ್ರ ಆಚೆ ಬಂದ್ಬಿಟ್ಟಿರುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿ ಬಹಳ ಶೋಚನೀಯವಾದಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಎಕ್ಸಾಮಿನ್ ಎಲ್ಲ ಮಾಡಿ ಚೆಕ್ ಮಾಡಿದಾಗ ಒಂದು ತೀರ್ಮಾನಕ್ಕೆ ಬರ್ತಾರೆ ಡಾಕ್ಟರ್ಸ್ ಎಲ್ಲರೂ ಕೂಡ. ಏನು ಅಂತ ಅಂದ್ರೆ, ಇಲ್ಲ ತಾಯಿಯನ್ನ ಉಳಿಸ್ಬೇಕಾಗತ್ತೆ, ಇಲ್ಲ ಮಗುವನ್ನ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ. ಮತ್ತೆ ಆಪರೇಷನ್ ಮಾಡಿದಾಗ ತಾಯಿ ಜೀವಕ್ಕೆ ಬಹಳ ಕಷ್ಟ ಇದೆ ಅನ್ನೋದು ಅವರ ಒಂದು ಅನಾಲಿಸಿಸ್ ಇಂದ ತಿಳಿತಾ ಹೋಗ್ತಾರೆ. ಬಂದು ಮತ್ತೆ ಆ ಒಂದು ಕುಟುಂಬದ ಬಗ್ಗೆ ಮಾತುಕತೆ ನಡೆಯುತ್ತೆ. ಇವಾಗ ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಕೇಳಿದಾಗ ಅಲ್ಟಿಮೇಟ್ ಆಗಿ ಫ್ಯಾಮಿಲಿ ಡಿಸ್ಕಸ್ ಮಾಡ್ತಾರೆ. ಮಗು ಹೋದ್ರೂ ಪರವಾಗಿಲ್ಲ, ಮಗು ಕೈ ಆಚೆ ಬಂದಿದೆ, ಆದ್ರೆ ಮಗು ಇನ್ನೂ ಬೆಳವಣಿಗೆ ಆಗಿಲ್ಲ ಹೊಟ್ಟೆ ಒಳಗಡೆ. ಹೇಗಾದ್ರೂ ಮಾಡಿ ಮಗುವನ್ನ ಆಚೆ ತೆಗೆದು ಈ ತಾಯಿಯ ಒಂದು ಜೀವವನ್ನ ಉಳಿಸ್ಬೇಕಾದಂತಹ ಒಂದು ಸಂದರ್ಭ ಇದೆ. ಮಗು ಹೋದ್ರೂ ಪರವಾಗಿಲ್ಲ, ತಾಯಿ ಉಳಿದ್ರೆ ಸಾಕು ಅನ್ನುವಂತಹ ನಿರ್ಧಾರವನ್ನು ಮಾಡ್ತಾರೆ. ಅದನ್ನ ಡಾಕ್ಟ್ರು ಕೂಡ ಹೇಳ್ತಾರೆ. ಡಾಕ್ಟರ್ ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಮಗುನ ಹತ್ರ ಹೋಗ್ತಾರೆ. ನಾನು ಆಗ್ಲೇ ಹೇಳ್ದಾಗೆ ಈ ಸುಭಾಷ್ ಅನ್ನೋರು ಯಾರಿರ್ತಾರೆ, ಈ ಡಾಕ್ಟ್ರು ಆಧ್ಯಾತ್ಮಿಕ ಚಿಂತಕರು ಕೂಡ ಆಗಿರ್ತಾರೆ. ಬರೀ ಅವರ ವೃತ್ತಿಯಲ್ಲಿ ಸಾಮಾನ್ಯವಾಗಿ ಈಗಿನ ಒಂದು ಲೌಕಿಕದಲ್ಲಿ ಈ ರೀತಿ ಹೇಳಿದ್ರೆ ಸಾಕು, ಯಾರಾದ್ರೂ ಕಾನ್ಫಿಡೆನ್ಸ್ ಕೊಟ್ರೆ ಸಾಕು ಫ್ಯಾಮಿಲಿಯಿಂದ, ಬರೀ ತಾಯಿ ಮಾತ್ರ ಉಳಿಸಿ ಅಂದ್ರೆ ಅವ್ರು ಏನ್ ಹೇಳಿರ್ತಾರೋ ಅದನ್ನ ಮಾಡಿ ಬಿಟ್ಬಿಡ್ತಾರೆ. ಆದ್ರೆ ಇವರು ಹೋಗಿ ಒಂದಿಷ್ಟು ಪ್ರಾರ್ಥನೆಯನ್ನ ಮಾಡ್ತಾರಂತೆ ದೇವರಿಗೆ. ಇಂತಹ ಒಂದು ಪರಿಸ್ಥಿತಿ ಈ ತಾಯಿಗೆ ಬಂದಿದೆ, ಇಂತಹ ಒಂದು ಪರಿಸ್ಥಿತಿ ಈ ಮಗುಗ್ ಬಂದಿದೆ. ಇನ್ 2 ತಿಂಗಳು ಆ ಕೈ ಹೊಟ್ಟೆಯಲ್ಲೇ ಇದ್ದಿದ್ರೆ, ಆಚೆ ಬರ್ದಲ್ಲ ಹೊಟ್ಟೆಯಲ್ಲೇ ಇದ್ದಿದ್ರೆ
ಈ ಏನು ಹಸು ತಿವಿದು ಏನು ರಕ್ತಸ್ರಾವ ಆಗಿತ್ತು ಅಥವಾ ಡ್ಯಾಮೇಜ್ ಆಗಿತ್ತು, ಅದನ್ನು ಸಣ್ಣ ಆಪರೇಷನ್ ಮಾಡಿ ಏನಾದ್ರು ಆಗಿದ್ದಿದ್ರೆ ಮಗುಗೂ ಏನೋ ಆಗ್ತಾ ಇರ್ಲಿಲ್ಲ, ತಾಯಿಗೂ ಕೂಡ ಏನೋ ಆಗ್ತಾ ಇರ್ಲಿಲ್ಲ. ಇಂಥ ಪರಿಸ್ಥಿತಿ ಯಾಕಪ್ಪ ಕೃಷ್ಣ ಕೊಟ್ಟೆ ಅಂತ 1-2 ಸೆಕೆಂಡ್ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಏನು ಚಮತ್ಕಾರ ಅನ್ನೋದು ಏನೋ ಆಗಲ್ಲ, ಯಾಕಂದ್ರೆ ಇದು ಲೌಕಿಕವಾದಂತಹ ನಿಜವಾಗಿ ನಡೆದಂತಹ ಕಥೆಯನ್ನ ನಾನು ನಿಮ್ಗೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಆಪರೇಷನ್ ಮಾಡ್ಬೇಕು ಅಂತ ಸಿದ್ಧ ಆಗಿ 1-2 ನರ್ಸು ಮತ್ತೆ ಒಂದು ಕಾಂಪೌಂಡರ್ ಮತ್ತೆ ಈ ಡಾಕ್ಟರ್ ಆಪರೇಷನ್ ಥಿಯೇಟರ್ಗೆ ಬರ್ತಾರೆ. ಈ ಕಾಂಪೌಂಡರ್ ಇರ್ತಾನಲ್ಲ, ಈ ಕಾಂಪೌಂಡರ್ ಯಾವ ರೀತಿ ಸ್ವಭಾವದನು ಅಂದ್ರೆ ಸ್ವಲ್ಪ ಮದ್ಯವನ್ನ ಸೇವಿಸುವಂತಹ ಒಂದು ಗೀಲನ್ನ ಇಟ್ಕೊಂಡವನು. ಹೇಳಿದ ಕೆಲಸ ಮಾಡೋಲ್ಲ, ಅದ್ ಬಿಟ್ಟು ಬೇರೆ ಕೆಲಸವನ್ನ ಮಾಡ್ತಾನೆ. ಆದ್ರೆ ಬಹಳ ನಿಷ್ಠಾವಂತ ಅಂತಂದ್ರೆ ಪ್ರತಿದಿನ ಹಾಸ್ಪಿಟಲ್ಗೆ ಬಂದು ತನ್ನ ಕಾರ್ಯವನ್ನು ಮಾಡುವಂತಹ ಒಂದು ವೃತ್ತಿನಲ್ಲಿ ಇರ್ತಾನೆ ಈ ಕಾಂಪೌಂಡರ್ಗೂ ಸಹಾಯಕ್ಕೆ ಅಂತ ಅಂದ್ಬಿಟ್ಟು ಈ ಮಾಮೂಲಿ ಈ ಸೀಸರ್ಸ್ ನ ಅಥವಾ ಬೇರೆ ಎಲ್ಲಾನು ಕೂಡ ಬಿಸಿ ಮಾಡಿ ಕೊಡ್ತಾರೆ. ಅಂತ ಒಂದು ಕೆಲಸವನ್ನ ಸಹಾಯಕನಾಗಿ ಅವ್ನು ಮಾಡ್ತಾ ಇದ್ದಂತೆ. ಅವನು ಈ ಪರಿಸ್ಥಿತಿಯನ್ನ ನೋಡಿ ಡಾಕ್ಟರ್ ಕಿವಿ ಹತ್ರ ಬಂದು ಒಂದು ಮಾತು ಹೇಳ್ತಾನಂತೆ. ಡಾಕ್ಟರ್ ನನ್ನ ಹತ್ರ ಒಂದು ಉಪಾಯ ಇದೆ, ಆ ಉಪಾಯವನ್ನ ಮಾಡಿದ್ರೆ ಈ ಮಗುನು ಉಳಿಸಬಹುದು ಮತ್ತೆ ತಾಯಿನೂ ಕೂಡ ಉಳಿಸಬಹುದು ಅಂತ. ಈ ಡಾಕ್ಟರ್ಗೆ ಆ ಒಂದು ಸಮಯದಲ್ಲಿ ಏನು ಟೆನ್ಷನ್ ಅಂತ ಅಂದ್ರೆ, ಈ ಆಪರೇಷನ್ ಮಾಡ್ಬೇಕು, ತಾಯಿ ನೋವಿಂದ ನರಳುತ್ತಾ ಇದ್ದಾಳೆ, ಆದಷ್ಟು ಬೇಗ ತಾಯಿನ ಉಳಿಸ್ಬೇಕು ಅನ್ನೋದು ಡಾಕ್ಟರ್ಗೆ ಟೆನ್ಷನ್ ಇರುತ್ತೆ. ಇವನ್ ಯಾರೋ ಒಬ್ಬ ಮದ್ಯವನ್ನ ಸೇವಿಸಿ ಕುಡ್ಕೊಂಡ್ ಬಂದ್ಬಿಟ್ಟು ಏನೇನೋ ಹೇಳ್ತಿದ್ದಾನಂತ ಅಷ್ಟು ಅವ್ರ ಗಮನ ಕೊಟ್ಟಿರಲ್ಲ ಅದ್ರ ಬಗ್ಗೆ. 1-2 ಸೆಕೆಂಡ್ ಆದ್ಮೇಲೆ ಅವ್ನ್ ಎಲ್ಲೋ ಒಂದ್ ಕಡೆ ಡಾಕ್ಟರ್ಗೆ ಅನ್ಸ್ತಂತೆ, ಏನೋ ಹೇಳಕ್ ಹೊರಟಿದಾನ ಅವನು, ಒಂದ್ಸತಿ ಕೇಳಿಬಿಡೋಣ ಏನೋದು ಅಂತ. ಆಯ್ತು, ಏನದು, ಏನ್ ಹೇಳ್ಬೇಕು ಅಂತ ಹೇಳ್ತಾ ಇದೀಯ, ಹೇಳ್ ನೋಡೋಣ ಅಂತ ಡಾಕ್ಟರ್ ಕೇಳಿದಾಗ ಆ ಕಾಂಪೌಂಡರ್ ಹೇಳ್ತಾನಂತೆ, ನಾವು ಈ ಸಿರಂಜ್ ಇದೆಯಲ್ಲ, ಸೂಜಿಯನ್ನ ಇಂಜೆಕ್ಷನ್ ಕೊಡಕ್ ಯೂಸ್ ಮಾಡ್ತೀವಲ್ಲ, ಆ ಸಿರಂಜನ್ನ ಒಂದ್ ಸ್ವಲ್ಪ ಕಾಯಿಸ್ಬಿಟ್ಟು ಆ ಕಾದಂತಹ ಸೂಜಿಯನ್ನ ಆ ಮಗುವಿನ ಕೈ ಏನ್ ಆಚೆ ಬಂದಿದೆಯಲ್ಲ ಅದಕ್ಕೆ ತಗಲಿಸಿದ್ರೆ ಅದು ಎಳ್ಕೊಂಡ್ಬಿಡುತ್ತೆ ಒಳಗಡೆ. ಅದು ಎಳ್ಕೊಂಡಾಗ ಮಗು ಬೆಳವಣಿಗೆ ತಂತಾನಾಗೆ ಹೊಟ್ಟೆ ಒಳಗಡೆ ಆಗತ್ತೆ. ನಾವು ಏನು ಈ ಡ್ಯಾಮೇಜ್ ಆಗಿದೆ ಅದನ್ನ ಮತ್ತೆ ಸ್ಟಿಚಿಂಗ್ ಮುಖಾಂತರ ಮಾಡಿ ಬಿಟ್ಬಿಟ್ರೆ ತಾಯಿನೂ ಉಳ್ಕೊಂತಾಳೆ, ಮಗುನು ಉಳ್ಕೊಳತ್ತಲ್ವಾ ಅಂತ. ಆ ಒಂದು ಕ್ಷಣಕ್ಕೆ ಆ ಡಾಕ್ಟರ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತಂತೆ. ನಾನು 1 ಗಂಟೆಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಿದ್ದೀನಿ, ಮಗುನ ಉಳಿಸ್ಕೊಬೇಕು, ತಾಯಿನ ಉಳಿಸ್ಕೊಬೇಕು, ಈ ರೀತಿ ಆಗೋಯ್ತಲ್ಲ ಅಂತ ಕೃಷ್ಣನ್ ಬೇಡ್ತಾ ಇದ್ದೀನಿ, ಎಲ್ಲರನ್ನೂ ಬೇಡ್ತಾ ಇದ್ದೀನಿ. ಯಾರೋ ಒಬ್ಬ ಕುಡುಕ ಅಂದ್ರೆ ಕಾಂಪೌಂಡರ್ ಬಂದ್ಬಿಟ್ಟು ಈ ರೀತಿಯ ಒಂದು ಒಳ್ಳೆ ಸಲಹೆ ಕೊಟ್ನಲ್ಲ ಅಂತ ಅದೇ ರೀತಿ ಪ್ರಯೋಗವನ್ನು ಮಾಡ್ತಾರಂತೆ. ಸೂಜಿಯನ್ನ ಕಾಯಿಸಿ ಸ್ವಲ್ಪ ಕ್ಯಾಂಡಲ್ ನಲ್ಲಿ ಆ ಮಗುವಿನ ಕೈಗೆ ಸ್ಪರ್ಶವನ್ನು ಮಾಡಿದಾಗ ಆ ಮಗುವಿನ ಕೈ ಅದಾಗದೆ ಹಿಂದೆ ಕೇಳ್ಕೊಂತಂತೆ. ಡಾಕ್ಟರ್ ಮತ್ತೆ ಸಾಮಾನ್ಯವಾಗಿ ಒಂದು ಚಿಕಿತ್ಸೆಯನ್ನು ಮಾಡಿ ಅದನ್ನ ಸ್ಟಿಚಸ್ ಅನ್ನ ಮಾಡಿ ಕಳ್ಸಿಕೊಟ್ಟಂತೆ. ಆ ಮಗುನು ಕೂಡ ಬಹಳ ಸುರಕ್ಷಿತವಾಗಿ 1-2 ತಿಂಗಳಾದ್ಮೇಲೆ ಮತ್ತೆ ಆ ಮಗು ಯಥಾ ರೀತಿ ಬಂದು ಅದೇ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನ ತಗೊಂಡು ಮಗು ಕೂಡ ಬದುಕು ಬಂತು, ತಾಯಿ ಕೂಡ ಬದುಕು ಬಂದು ಅಂತ. ನಾನು ಯಾಕೆ ಈ ಕಥೆಯನ್ನ ಈ ಒಂದು ನಾಮಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸಂಕಷ್ಟಗಳು ಅಥವಾ ಬೇರೆ ಯಾವುದನ್ನು ಕೂಡ ನಮ್ಗೆ ತಪ್ಪಿದ್ದಲ್ಲ, ಬಂದೇ ಬರುತ್ತೆ ಅವು ಮನುಷ್ಯನಿಗೆ ಸಂಕಷ್ಟಗಳು. ಯಾವ ರೀತಿ ಪರಮಾತ್ಮ ಯಾವ ಒಂದು ಅವತಾರದಲ್ಲಿ ಬಂದು ನಮ್ಮ ಭಕ್ತರನ್ನ ಸಂಪರ್ಕ ಮಾಡ್ತಾನೆ, ಆ ಸಂಬಂಧವನ್ನ ಹೊಂದಿರ್ತಾನೆ ಅಂದ್ರೆ ಸ್ಥಿರ ಅಂತಂದ್ರೆ ಬಹಳ ಗಟ್ಟಿಯಾದಂತಹ ಒಂದು ಸಂಬಂಧವನ್ನ ಪರಮಾತ್ಮನ ಜೊತೆ ಹೊಂದಿದ್ದಾನೆ. ನಾವು ಒಂದು ಸೂಜಿಯ ಒಂದು ಅಥವಾ ಹೇಳ್ತಾರೆ ಕೂದಲಿನ ಎಳೆಯ ಒಂದು ಇದ್ರಲ್ಲಿ ಒಂದು ಅಪಘಾತದಿಂದ ನಾವು ತಪ್ಪಿಸ್ಕೊಂಡ್ವಿ ಅಂತ ಎಷ್ಟೋ ಜನ ಹೇಳೋದು ಕೇಳಿದ್ವಿ. ಒಂದು ಅಗ್ನಿ ಅವಘಡದಿಂದ ಅಥವಾ ಇನ್ನೊಂದು ಆಕ್ಸಿಡೆಂಟ್ ಅಂತ ಎಷ್ಟೋ ಇದನ್ನ ನಾವು ಎಸ್ಕೇಪ್ ಆಗಿರ್ತೀವಿ. ಅದಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿರುವಂತಹ ಪ್ರಕೃತಿ ಏನಿದೆ, ನಮ್ಮಲ್ಲಿರುವಂತಹ ಈ ದೇವರ ಸೃಷ್ಟಿ ಮಾಡಿರುವಂತಹ ಇವೇನಿದೆ ಅದ್ರೆಲ್ಲವೂ ಕೂಡ ಪರಮಾತ್ಮನ ತತ್ವ ಇದೆ. ಅದಕ್ಕೋಸ್ಕರ ನಾವಲ್ಲಿ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾರು ಈ ಆಧ್ಯಾತ್ಮದಲ್ಲಿ ಮಾಡಿರ್ತಾರೆ, ನನ್ಗೆ ಗೊತ್ತಿಲ್ಲ, ಅವತ್ತಿನ ದಿನ ಚಪ್ಪಲಿಯನ್ನ ಬಿಟ್ಟು ಕೃಷ್ಣನ್ನ ಒಂದ್ ಸತಿ ಬೇಡ್ಕೊಂಡಿದ್ಕೆ ಆ ಕಾಂಪೌಂಡರ್ಗ ಆಲೋಚನೆ ಬಂತೋ ಏನೋ ಗೊತ್ತಿಲ್ಲ. ಇಲ್ಲ ಅಂತ ಅಂದಿದ್ರೆ ಕೃಷ್ಣ ಅವನ ರೂಪದಲ್ಲಿ ಬಂದು ಹೇಗೆ ಇದನ್ನೆಲ್ಲ ಚಮತ್ಕಾರಗಳನ್ನ, ಅಲ್ಲಿ ಚಮತ್ಕಾರ ಆಗಿದ್ದಲ್ಲ ಅದು ಆಕ್ಚುಲಿ ಅದೊಂದು ಸೈನ್ಸ್ ಅಷ್ಟೇ ಅದು. ಸೊ ಆ ರೀತಿ ಇವತ್ತು ನಾವು ಎಷ್ಟೇ ತಾಂತ್ರಿಕವಾಗಿ ಎಷ್ಟೇ ವೈಜ್ಞಾನಿಕವಾಗಿ ಏನೇ ಮುಂದುವರೆದ್ರು ಕೂಡ ಎಲ್ಲೋ ಒಂದ್ ಕಡೆ ಈ ಜ್ಞಾನವನ್ನ ನಾವು ಮಿಸ್ ಮಾಡ್ಕೊಂತಾ ಇದ್ದೀವಿ. ಇವತ್ತು ಎಷ್ಟೋ ಜನಕ್ಕೆ ಮೊದಲೇ ಬಾರಿಗೆ ನಾನು ಆತ್ಮಜ್ಞಾನದ ಬಗ್ಗೆ ತಿಳ್ಕೊಂಡಿದ್ರೆ ಅವರು ಈ ರೀತಿ ಇದೆಯಾ ಅಂತ ಅಧ್ಯಯನಗಳನ್ನ ಮಾಡ್ಬೇಕು, ಶಾಸ್ತ್ರಗಳನ್ನ ಓದಬೇಕು, ಭಗವಂತನ ಮೇಲೆ ನಂಬಿಕೆಯನ್ನ ಇಟ್ಟಿರ್ಬೇಕು. ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಸುವರ್ಣ ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ವಿಜ್ಞಾನದಲ್ಲಿ ನಾವು ಎಷ್ಟೇ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ಅದ್ಯಾವುದೋ ಒಂದು ಆಧ್ಯಾತ್ಮಿಕವಾದಂತಹ ಅಥವಾ ದೈವಿಕವಾದಂತಹ ಶಕ್ತಿ ನಮ್ಮನ್ನ ನಿಜವಾಗ್ಲೂ ಕಾಪಾಡುತ್ತೆ ಅನ್ನೋದಕ್ಕೆ ಈ ಒಂದು ಕತೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಆ ಸಂಬಂಧ ಅನ್ನೋದೇನಿದೆ ಆ ದೇವರಿಗೆ ಮತ್ತೆ ನಮಗೆ ಇರುವಂತಹ ಸಂಬಂಧ ಅಷ್ಟು ಅಗಾಧವಾದದ್ದು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಸಾಮಾನ್ಯವಾಗಿ ವೈದ್ಯರಿಗೆ ಹೇಳ್ತಾರೆ. ಇವತ್ತು ಯಾರು ನಿಜವಾಗ್ಲೂ ದೇವರ ಒಂದು ಸಂಪರ್ಕವನ್ನ ಅಥವಾ ದೇವರ ಕಡೆಗೆ ಒಲವನ್ನ ತೋರಿಸಿರ್ತಾರೋ, ನಾನು ಮೊನ್ನೆ ಒಂದು ಹಾಸ್ಪಿಟಲ್ ಹೋಗಿದ್ದೆ, ಅಲ್ಲಿ ಆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಟ್ಟಿದ್ದು ಹರಿ ಓಂ ಅಂತ ಹಾಕೊಟ್ಟಿದ್ರು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಓಂ ಅಂತ ಬರೆದು ಮತ್ತೆ ಆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ದು. ಅಂತಹ ವೈದ್ಯರು ನಮ್ಮಲ್ಲೂ ಕೂಡ ಇವಲ್ಲೂ ಕೂಡ ಇದ್ದಾರೆ. ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅಂತ ಪ್ರಿಸ್ಕ್ರಿಪ್ಷನ್ ಬರ್ಕೊಡುವಂತಹ ಡಾಕ್ಟರ್ಸ್ ಕೂಡ ನಾವು ನೋಡ್ತೀವಿ. ಯಾಕೆಂದ್ರೆ ಆ ಮಂತ್ರದಲ್ಲಿ ಇರುವಂತಹ ಶಕ್ತಿ ಅಷ್ಟು ಅಗಾಧವಾದದ್ದು ಅಂತ. ಅದು ನಿಜವಾಗ್ಲೂ ಕೂಡ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಗೂಗಲ್ ಹೋಗ್ಬಿಟ್ಟು ನೋಡ್ಬೋದು. 105 ಜ್ವರ ಇರುವಂತಹ ಒಬ್ಬ ಮನುಷ್ಯ ಒಂದು ಬಾರಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿದಾಗ ಮತ್ತೆ ಚೆಕ್ ಮಾಡಿದಾಗ ಅವನ ಟೆಂಪರೇಚರ್ 98 ಬಂದಿತ್ತು ಅಂತ. ಯಾಕಂದ್ರೆ ಅದು ಮಂತ್ರಕ್ಕಿರುವಂತಹ ಶಕ್ತಿ, ದೇವರಿಗೆ ಇರುವಂತಹ ಶಕ್ತಿ ಅಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಸೊ ಸ್ಥಿರ ಅಂತ ಅಂದ್ರೆ ಪರಮಾತ್ಮ ನಮ್ಮಲ್ಲಿ ಆ ರೀತಿಯ ಒಂದು ದೃಢವಾದ ಒಂದು ಸಂಬಂಧನ ಹೊಂದಿದ್ದಾನೆ, ಸ್ಥಿರವಾಗಿದ್ದಾನೆ, ನಮ್ಮ ಜೊತೆ ಇದ್ದಾನೆ, ಮುಕ್ತನಾಗಿದ್ದಾನೆ, ಸ್ಥಿರದಲ್ಲಿ ಅಂದ್ರೆ ವಾಸ್ತವದಲ್ಲಿ ಇದ್ದಾನೆ ಅನ್ನುವಂತಹ ಒಂದು ರೂಪಕ್ಕೆ ನಾವು ಒಂದು ನಾಮವನ್ನ ಹೇಳ್ಬೋದು. ಬಹಳಷ್ಟು ಜನ ಲೆಫ್ಟ್ ಆಗ್ತಾ ಇದ್ದೀರಾ, ನನ್ಗೆ ಗೊತ್ತು ಸಮಯ ಆಗಿದೆ. 4ರಿಂದ 5:30 1.5 ಗಂಟೆಗಳ ಕಾಲ ನಾವು ಈ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದೀವಿ. ನಾವು ಇರುವಷ್ಟು ದಿನ ದೇಹದಾರಿಗಳಾಗಿ ಇರುವಷ್ಟು ಸಮಯ ದೇವರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಇರಲಿ. ಆ ದೇವರು ನಮ್ಮನ್ನ ಎಲ್ಲಾ ರೀತಿಯ ಒಳ್ಳೆ ಕರ್ಮಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ನಮಗೆ ಪ್ರಚೋದನೆಯನ್ನು ನೀಡಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು 30 ಸೆಕೆಂಡ್ಗಳು 40 ಸೆಕೆಂಡ್ಗಳು ಒಂದಿಷ್ಟು ಪ್ರಾರ್ಥನೆಯನ್ನ ಮಾಡಿ ನಾವು ಇವತ್ತಿನ ಕ್ಲಾಸ್ಗೆ ವಿರಾಮವನ್ನ ನೀಡೋಣ. ಯಾರಾದ್ರೂ ಏನಾದ್ರು ಹೇಳೋದು, ಯಶೋದ ಬಗ್ಗೆ ಏನಾದ್ರು ಹೇಳೋದಿದ್ಯಾ? ಕೈಗಳನ್ನ ಜೋಡಿಸ್ಕೊಳ್ಳಿ. ನಾವಿಷ್ಟು ಹೊತ್ತು ಕಳೆದಂತಹ ಸತ್ಸಂಗದ ಒಂದು ಆಶೀರ್ವಾದವನ್ನ ನಮ್ಮ ಮಸ್ತಕಕ್ಕೆ ದೇವರು ಕೊಡ್ಲಿ ಎನ್ನುವಂತಹ ಒಂದು ಇದರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.